ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತನ್ನ ದೇವನಾಮದಲ್ಲೂ ನಮ್ಮ ರಕ್ಷಕನ ಒಡೆಯನಾಗಿರಂತ ಯೇಸು ಕ್ರಿಸ್ತನಲ್ಲಿ ವಂದನೆಗಳು ಸಲ್ಲಿಸುತ್ತಾ, ದೇವರೊಂದು ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋದಕ್ಕೆ ದೇವರ ಮಹಾಕೃಪೆಗಾಗಿ ದೇವರು ಕೃತಜ್ಞರಾಗಿದ್ದೀವಿ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಅನೇಕ ದಿವಸಗಳಿಂದ ನಾವು ಕ್ರಿಸ್ತನ ಎರಡನೇ ಬರಿಕೆ ಬಗ್ಗೆ ಅನೇಕ ಮುಖ್ಯವಾಗಿರೋ ಪಾಠಗಳನ್ನ ನಾವೇನ್ ಮಾಡ್ತಾ ಇದ್ರಿ, ಸತ್ಯವೇದದಲ್ಲಿ ಓದ್ತಾ ಇದ್ರಿ. ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಇವತ್ತು ಅದರಲ್ಲಿರೋಂಥ ಒಂದು ಕೊನೆಯ ಭಾಗ ನಾವೇನ್ ಮಾಡೋಣ, ನಾವು ನೋಡೋಣ ಅಲ್ವರ. ಸುದ್ದಿ ನೋಡ್ಬೇಕಾದ್ರೆ ಇದು ಕೊನೆಯ ಭಾಗ ಯಾವ್ದಿಗೆ ಸಂಬಂಧಪಟ್ಟಿರೋದು ಅಂತಂದ್ರೆ, ಎಲ್ಲರಿಗೂ ತುಂಬಾ ಕುತೂಹಲದಿಂದ ಒಂದು ವೇಟ್ ಮಾಡ್ತಾರಂಥದ್ದು ಯಾರಪ್ಪ ಅಂತಂದ್ರೆ ರ್ಯಾಪ್ಚರ್. ಸರಿ, ರ್ಯಾಪ್ಚರ್ಕ್ಕಿಂತ ನೋಡೋದಕ್ಕಿಂತ ಮುಂಚೆ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆ ಬಗ್ಗೆ ಇನ್ನ 2 ಗ್ರೀಕ್ ವಾಕ್ಯಗಳು ಏನಾಗಿದೆ ಇದೆ. ಮೊದಲನೇ ಗ್ರೀಕ್ ವಾರ್ತೆ ಯಾರಪ್ಪ ಅಂದ್ರೆ ಪರೋಷ ಅಂತ ನೋಡಿದ್ರಿ. ಅದೇ ಇದು ಬಿಟ್ಟು ಇನ್ನ 2 ಗ್ರೀಕ್ ವಾರ್ತೆಗಳಿದೆ. ಅದ್ಯಾವ್ದಪ್ಪ ಅಂದ್ರೆ ಒಂದು ಎಪಿಫೇನಿಯಾ ಅಂತಂದ್ಬಿಟ್ಟು, ಇನ್ನೊಂದು ಅಪೊಕಲಿಪ್ಸಿಸ್ ಅಂತ. ಅದರ ಸೊ ಎಫಿಫೇನಿಯಾ ಅಂತ ಒಂದು ಗ್ರೀಕಲ್ಲಿ ಬರೋಂಥ ಪದ, ಇದರ ಅರ್ಥ ಏನಪ್ಪಾ ಅಂದ್ರೆ ಬ್ರೈಟ್ ಶೈನಿಂಗ್, ಪ್ರಕಾಶವಾಗಿ ಪ್ರಜ್ವಲಿಸುವುದು ಅಂತ ಅಲ್ರ. ಸೊ ಇದು ಕ್ರಿಸ್ತನ ಎರಡನೇ ಬರುವಿಕೆಯ ಎರಡನೇ ಹಂತದ ಸಮಯದ ಏನ್ ಮಾಡ್ತಾರೆ, ಸೂಚನೆ ಮಾಡ್ತಾರೆ. ಹೇಗೆ ನಾವು ಹೋದ್ವಾರ ಮತ್ತೆ ಕಳೆದ ವಾರಗಳಲ್ಲಿ ನೋಡ್ಬೇಕಾದ್ರೆ ಏನಪ್ಪ ನೋಡಿದ್ವಿ, ಪರೋಷ್ಯ ಅಂತಂದ್ರೆ ಏನಪ್ಪ ಅಂದ್ರೆ ಸೂರ್ಯ ಉದಯ ಆಗ್ಬೇಕಾರೆ ಯಾವ ತರ ಸೂರ್ಯ ಜನಗಳಿಗೆ ಕಾಣಿಸ್ಕೊಂತಾರೋ ಅದೇ ಪ್ರಕಾರ ಏನ್ ಮಾಡ್ತಾರೆ, ಕ್ರಿಸ್ತನ ಎರಡಂಬರಿಕೆ ಕಾಣಿಸ್ಕೊಂಡು ಅಂತ ಹೇಳ್ತಾರೆ ಅಲ್ರ. ಸೊ ದಿನ ಶುರು ಆಗ್ಬಿಡ್ತದೆ ಅರ. ಆದ್ರೆ ಸೂರ್ಯ ಉದಯ ಆಗೋದು, ಸೂರ್ಯನ ನೋಡೋಂಥದ್ದು ಯಾವಾಗಪ್ಪ ಅಂದ್ರೆ ಏನ್ರಿ, ಒಂದೊಂದು ಕಾಲಕ್ರಮೇಣವಾಗಿ ಅಂತ ಒಂದೊಂದು ಸಮಯದಲ್ಲಿ ಏನ್ ಮಾಡ್ತಾರೆ, ನೋಡ್ತಾರೆ ಅಂತ ನೋಡ್ತೀರಿ ಅಲ್ವರ. ಅದಕ್ಕೆ ನೀವೆಲ್ಲ ಅದನ್ನ ಅಬ್ಸರ್ವ್ ಮಾಡಿರ್ಬೋದು ಅಲ್ರ. ಮುಂಜಾನೆ ಬೆಳಕು ಬಂದ್ಬಿಡ್ತದೆ ಅಲ್ವರ, ಆದ್ರೆ ಸೂರ್ಯ ಉದಯ ಆಗೋದ್ರೆ ನಮ್ಗೆ ದೂರದಿಂದ ನಿಧಾನವಾಗಿ ಏನ್ ಮಾಡ್ತಾರೆ, ಕಾಣಿಸ್ತದೆ ಅಲ್ವರ. ಸೊ ಆ ರೀತಿ ಸೂರ್ಯ ಉದಯ ಆಗೋದನ್ನ ಯಾವ ಜನಗಳು ಮೊದಲು ಎಚ್ಚರಿಕೆಯಾಗಿರ್ತಾರೋ ಅವ್ರಿಗೇನಾಗ್ತದೆ, ಸೂರ್ಯ ಕಾಣಿಸ್ತಾನೆ. ಅನಂತರ ಎಚ್ಚರಿಕೆ ಯಾರು ಆಗ್ತಾ ಇರ್ತಾರೋ ಅವ್ರೆಲ್ಲಾರ್ಗೂ ಸೂರ್ಯನ ಏನಾಗ್ತಾರೆ, ದರ್ಶನ ಆಗ್ತಾರೆ. ಇದೇ ರೀತಿ ಕರ್ತನಲ್ಲಿ ಪ್ರೀತಿ ಅನ್ಸುಗಳೇ, ಕ್ರಿಸ್ತನ ಒಂದು ಪ್ರತ್ಯಕ್ಷತೆ ಅದರ ನೀತಿ ಸೂರ್ಯನಂತೆ ಕ್ರಿಸ್ತನ ಪ್ರತ್ಯಕ್ಷತೆ ಮೊದಲು ಎಚ್ಚರಿಕೆ ಆಗಿರೋದು ಸಭೆಗೆ ಏನಾಗೋದು ಗೊತ್ತಾಗೋದು. ಎರಡನೇ ಭಾಗದಲ್ಲಿ ಇನ್ನೂ ಸ್ವಲ್ಪ ಜನಗಳು ಅಧಿಕವಾಗಿ ಯಾರು ಎಚ್ಚರಿಕೆ ಆಗ್ತಾರೋ ಅವ್ರಿಗೆಲ್ಲ ಏನಾಗ್ತದೆ, ಕ್ರಿಸ್ತನ ಪ್ರತ್ಯಕ್ಷತೆ ಬಗ್ಗೆ ಗೊತ್ತಾಗ್ತದೆ. ಅದ್ರ ಬಗ್ಗೆ ಸಂಬಂಧಪಟ್ಟಾಗಿ ಒಂದು ವಾಕ್ಯ ಓದೋಣ. ಯಾವ್ದಪ್ಪ ಅಂದ್ರೆ 2ನೇ ಥೆಸಲೋನಿಕ 2ನೇ ಅಧ್ಯಾಯ 8ನೇ ವಾಕ್ಯ. ಯಾರು ಸಹೋದರ ಸಹೋದರಿಗಳು ಓದ್ಬೋದಾ? 2 ಥೆಸಲೋನಿಯನ್ 2nd chapter 8th verse. ಅವನು ತೆಗೆದು ಬಿಡಲ್ಪಟ್ಟ ಕೂಡಲೇ ಆ ಅಧರ್ಮ ಸ್ವರೂಪನು ಕಾಣಬರುವನು. ಅವನನ್ನು ಯೇಸು ಕರ್ತನು ತನ್ನ ಬಾಯ ಉಸಿರಿನಿಂದ ಕೊಲ್ಲುವನು. ತನ್ನ ಪ್ರತ್ಯಕ್ಷತೆಯ ಪ್ರಕಾಶದಿಂದ ಸಂಹರಿಸುವನು. ಥ್ಯಾಂಕ್ ಯು ಬ್ರದರ್. ಅವನ ಪ್ರತ್ಯಕ್ಷತೆಯ ಪ್ರಕಾಶದಿಂದ ನೋಡೋಣ. ಪ್ರತ್ಯಕ್ಷತೆ ಪರೋಷ್ಯ, ಪ್ರಕಾಶ ಎಫಿಫೇನಿಯಾ ಅಂದ್ರೆ ಅವ್ರ ಪರೋಷ್ಯದ ಎಫಿಫೇನಿಯಾ ಇಂದ ಏನೇ ಸೈತಾನನ ಏನ್ ಮಾಡ್ತಾರೆ, ದೂರ ಸ್ವರೂಪನ ಅವ್ರನ್ನ ನಾಶ ಮಾಡ್ತಾರೆ ಅಂತ. ಅಂದ್ರೆ ಗ್ರೇಟ್ ಆಂಟಿಕ್ರೈಸ್ಟ್ ಸಿಸ್ಟಮ್ನ ಕ್ರಿಸ್ತನು ಯಾವಾಗಪ್ಪ ನಾಶ ಮಾಡ್ತಾನೆ, ಈ ಸ್ಟೇಜಲ್ಲಿ, ಈ ಸ್ಟೇಜ್ ಲಾಸ್ಟ್ ಅಲ್ಲಿ ಎಫಿಫೇನಿಯಾ ಸ್ಟೇಜಲ್ಲಿ ಬ್ರೈಟ್ ಆಗಿ ಯೇಸು ಕ್ರಿಸ್ತನ ಒಂದು ಪ್ರತ್ಯಕ್ಷತೆ ಹೆಂಗೆ ಜನಗಳಿಗೆಲ್ಲ ಗೊತ್ತಾಗ್ತದೋ ಆವಾಗ ಈ ಗ್ರೇಟ್ ಆಂಟಿಕ್ರೈಸ್ಟ್ ಸಿಸ್ಟಮ್ ಅದೇನೋ ಈ ಸುಳ್ಳು ಸಭೆಗಳನ್ನ ಸಂಪೂರ್ಣವಾಗಿ ಏನ್ ಮಾಡ್ತಾನೆ, ಕ್ರಿಸ್ತನು ನಾಶ ಮಾಡ್ತಾರೆ. ಹೇಗೆ ನಾಶ ಮಾಡ್ತಾರೆ ಅಂತ ಹೇಳ್ತಾರೆ, ತನ್ನ ಬಾಯ ಉಸಿರಿನಿಂದ. ಯಾರ ಬಾಯಿ? ಆತನ ಬಾಯಿ. ಆತನ ಬಾಯ ಉಸಿರಿನಿಂದ ಅಂತಂದ್ರೆ ಆತನ ಬಾಯಿಂದ ಬರೋಂಥ ಮಾತುಗಳು ಯಾವುದು? ಕ್ರಿಸ್ತನ ಬಾಯಿಂದ ಬರೋಂಥ ಮಾತು ಯಾವ್ದದು? ಯಾರ ಮಾತು? ಏನ್ ಮಾತದು? ದೇವರ ಮಾತು, ವೆರಿ ಗುಡ್. ದೇವರ ವಾಕ್ಯ, ದೇವರ ವಾರ್ತೆ. ಅಂದ್ರೆ ಆತನ ಬಾಯಿಂದ ಬರುವಂತ ಉಸಿರು ಅದರ ದೇವರ ಪವಿತ್ರ ಆತ್ಮದಿಂದ ಈ ಒಂದು ಸುಳ್ಳು ಸಭೆಯ ಒಂದೆಲ್ಲಾ ಒಂದು ಕಾರ್ಯಗಳೇನ್ ಮಾಡ್ತಾರೆ, ನಾಶ ಮಾಡ್ತಾರೆ. ಸತ್ಯ ಎಷ್ಟು ಅಧಿಕವಾಗಿ ಹೊರಗಡೆ ಬರ್ತದೋ ಅಷ್ಟೊಂದು ಏನ್ ಮಾಡ್ತಾರೆ ಅಂದ್ರೆ ಜನಗಳಿಗೆ ಅರ್ಥ ಆಗ್ತಾರೆ, ಜನಗಳಿಗೆ ತಿಳುವಳಿಕೆ ಬರ್ತಾರೆ, ಜನಗಳಿಗೆ ಜ್ಞಾನ ಬರ್ತಾರೆ. ಅಧಿಕವಾಗಿ ಜನಗಳಿಗೆ ಜ್ಞಾನ ಬರ್ತಾ ಏನಪ್ಪ ಮಾಡ್ತಾರೆ ಅಂದ್ರೆ ಅವರು ಈ ಸಭೆಗಳೆಲ್ಲ ಸುಳ್ಳು ಅಂತ ಗೊತ್ತಾಗಿ ಆ ಸುಳ್ಳು ಸಭೆಗಳನ್ನ ಅವರೇ ಕೆಡವಾಗ್ತಾರೆ, ಸಭೆಗಳನ್ನ ಹೊಡಿತಾರೆ ಅಂತಲ್ಲ ರೀ ಅಲ್ವರ. ಒಂದು ಒಂದು ಸಂಸ್ಥೆನ ಏನಂತಾರೆ, ಆರ್ಥಿಕವಾಗಿ ಅದನ್ನು ಬೀಳಿಸ್ಬೇಕು, ಆ ಸಂಸ್ಥೆ ಚಲಾವಣೆ ಆಗ್ಬಾರ್ದು, ಅಂದ್ರೆ ಸಂಸ್ಥೆ ಕೆಲಸನೇ ಮಾಡಬಾರ್ದು ಅಂತಂದ್ರೆ ಹೆಂಗ್ ಗೊತ್ತಾ ಮಾಡ್ಬೇಕು, ಅದಕ್ಕೆ ಒಂದೇ ಕೆಲಸ ಮಾಡ್ಬೇಕಾಗಿರೋದು, ಜನಗಳ ಸಪೋರ್ಟು ಅದಕ್ಕೆ ನೀಡಬಾರ್ದು ಅಷ್ಟೇ. ಜನಗಳ ಸಪೋರ್ಟ್ ನೀಡ್ದಿರ ಬಿದ್ರೆ ಆಟೋಮೆಟಿಕ್ ಏನಾಗ್ತಾರೆ, ಆ ಸಂಸ್ಥೆ ಏನಾಗ್ತದೆ, ಅದು ನಿಂತೋಗ್ತದೆ. ಇದನ್ನೇ ನಮ್ಮ ಕರ್ತನೆ ಮಾಡೋದು ಏನಿಲ್ಲಪ್ಪ. ನಿಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತಿರಂಗೆ ಒಂದ್ ಕಾಲದಲ್ಲಿ ಏನ್ರಿ ಕೆಲ್ವಿನೇಟರ್ ಅಂತ ಫ್ರಿಜ್ ಬರೋದು ಕೇಳಿದ್ರ? ಬರ್ತಾ ಇತ್ತು ಫಸ್ಟ್ ಬಂದಿದೆ ಅದೇನೆ. ಬರ್ತಾ ಇತ್ತು. ಆಮೇಲೆ ನೆಲ್ಕೋ ಟಿವಿ ಅಂತ ಬರ್ತಾ ಇತ್ತು, ಕೇಳಿದಿರಾ?
ಕೇಳಿದಿರ ಇಲ್ಲ? HMT ವಾಚ್ ಅಲ್ಲಿ ಕೇಳಿದಿರಾ? ಕೇಳಿದೀವಿ ಬ್ರದರ್. ಹಾ, ಇವಾಗೆಲ್ಲ ಐತಾ ಕಂಪನಿಗಳು? ಈಗಿಲ್ಲ ಬ್ರದರ್ ಅದು. ಯಾಕಿಲ್ಲ ಅಂತಂದ್ರೆ ಜನಗಳು ಅದನ್ನ ಕೊಂಡ್ಕೊಳೋದು ನಿಲ್ಲಿಸ್ಬಿಟ್ಟಿದ್ದಾರೆ. ಯಾವಾಗ ಜನಗಳು ಅದಕ್ಕೆ ಸಪೋರ್ಟ್ ಕೊಡೋದಿಲ್ವೋ ಆ ಸಂಸ್ಥೆ ಆಗ್ಲಿ ಅದು ಬಿದ್ದೋಗ್ತದೆ. ಇದೇ ಪ್ರಕಾರ ಹೋಗ್ತದಂತೆ ಎಲ್ಲಾ ಬ್ಯಾಬಿಲೋನ್ಗಳ ಜನಗಳಿಗೆ. ಸತ್ಯ ವಾರ್ತೆ ಯಾವಾಗ ಹೋಗ್ತದೋ 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 ಹೋಗ್ತಾ ಹೋಗ್ತಾ ಏನ್ ಮಾಡ್ತಾರೆ ಜನಗಳು, ಅದು ಸುಳ್ಳು ಅಂತ ಅರ್ಥ ಆಗಿ ಏನ್ ಮಾಡ್ತಾರೆ, ಅದಕ್ಕೆ ಸಪೋರ್ಟ್ ಕೊಡೋದು ನಿಲ್ಲಿಸ್ತಾವಾಗ ಆ ಸಂಸ್ಥೆಗಳು ತಾನಾಗಿ ಏನಾಗ್ತಾರೆ, ಬಿದ್ದೋಗ್ತಾರೆ. ಈ ಒಂದು ಸ್ಟೇಜ್ ಅಲ್ಲೇ ಈ ರೀತಿ ಸತ್ಯಾರ್ಥಗಳನ್ನ ಹೊರಗಡೆ ತೋರೋದು ಮುಖಾಂತರ ತನ್ನ ಪ್ರತ್ಯಕ್ಷತೆಯ ಪ್ರಕಾಶ ಬ್ರೈಟ್ ಆಗಿ ಬೆಳಕು ಸತ್ಯ ಹೊರಗಡೆ ತುಂಬಾ ಏನ್ರಿ ಪ್ರಕಾಶವಾಗಿ ಕಾಣಿಸುತ್ತೆ ಮಾಡಿದಾಗ ಜನಗಳಿಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇದು 2ನೇ ಸ್ಟೇಜು. 3ನೇ ಸ್ಟೇಜ್ ಏನಪ್ಪಾ ಅಂತಂದ್ರೆ ಅದು ಗ್ರೀಕಲ್ಲಿ ಬರೋಂಥ ವಾರ್ತೆ ಅಪೋಕೊಲಾಪ್ಸಿಸ್ ಅಂತ. ಅಪೋಕೊಲಾಪ್ಸಿಸ್ ಏನು, ಆಲ್ರೆಡಿ ಒಂದು ವಸ್ತು ಇತ್ತು, ಗುಪ್ತವಾಗಿತ್ತು, ಇವಾಗ ಏನಾಗಿದೆ ಪ್ರಕಾಶವಾಗಿ ಬಯಲಿಗೆ ಬಂದಿದೆ ಅಂತ ಅರ್ಥ. ಅದಕ್ಕೆ ಪ್ರಕಟಣೆ ಅಂತ ನಮ್ಮ ಕನ್ನಡದಲ್ಲಿ ಪದ ಉಪಯೋಗಿಸ್ತಾರೆ. ಪ್ರಕಟಣೆ ಅಂತ ಪುಸ್ತಕ ಈ ಒಂದು ಗ್ರೀಕ್ ಪದದ ಆಧಾರ ಮೇಲೆ ನಮಗೆ ಹೆಸರಿಟ್ಟಿರೋದು. ಅದರ ಅಂದ್ರೆ ಏನು, ಇದುವರೆಗೂ ಗುಪ್ತವಾಗಿ ಅಂತಾರೆ ಎಲ್ಲ ರಹಸ್ಯಗಳನ್ನ ಪ್ರಕಟಣೆ ಪುಸ್ತಕದಲ್ಲಿ ಪ್ರಕಟಿಸ್ಬಿಟ್ಟಿದ್ದಾರೆ ದೇವರು ಅಂತ. ಸರಿ, ಈ ಒಂದು ಸ್ಟೇಜಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಈಗಿರಂತ ದುಷ್ಟ 2ನೇ ಪ್ರಪಂಚನ ಸಂಪೂರ್ಣವಾಗಿ ನಾಶ ಮಾಡೋಂಥ ಸ್ಟೇಜೇ ಯಾವ್ದಪ್ಪ ಅಂದ್ರೆ ಅಪೋಕೊಲಾಪ್ಸಿಸ್. ಸರಿ, ಇದಕ್ಕೆ ಸಂಬಂಧಪಟ್ಟ ವಾಕ್ಯ ಇದೆಯಾ ಅಂದ್ರೆ ಇದೆ. ಎಲ್ಲಪ್ಪ ಇದೆ ಅಂದ್ರೆ ಲೂಕ 17ನೇ ಅಧ್ಯಾಯ 28ರಿಂದ 30ನೇ ವಾಕ್ಯ. ದಯವಿಟ್ಟು ಯಾರು ಸೋದರಿಗಳು ಓದ್ತೀರಾ? ಮತ್ತು ಲೋಟನ ದಿವಸಗಳಲ್ಲಿ ನಡೆದ ಪ್ರಕಾರ ನಡೆಯುವುದು. ಅವರು ಊಟ ಮಾಡುತ್ತಿದ್ದರು, ಕುಡಿಯುತ್ತಿದ್ದರು, ಕೊಳ್ಳುತ್ತಿದ್ದರು, ಮಾರುತ್ತಿದ್ದರು, ನಡುತ್ತಿದ್ದರು, ಕಟ್ಟುತ್ತಿದ್ದರು. ಆದರೆ ಲೋಟನು ಸೊದೋಮ್ ಊರನ್ನು ಬಿಟ್ಟು ಹೋದ ದಿವಸದಲ್ಲಿ ಆಕಾಶದಿಂದ ಬೆಂಕಿ ಗಂಧಕಗಳು ಸುರಿದು ಅವರೆಲ್ಲರನ್ನು ನಾಶ ಮಾಡಿದವು. ಕಂಟಿನ್ಯೂ. ಮನುಷ್ಯ ಕುಮಾರನು ಪ್ರತ್ಯಕ್ಷನಾಗುವ ದಿವಸದಲ್ಲಿ ಅದೇ ರೀತಿಯಾಗಿರುವುದು. ನೋಡ್ರ, ಮನುಷ್ಯ ಕುಮಾರನು ಪ್ರತ್ಯಕ್ಷತೆ ಅಂತ ಹೇಳ್ತಾರೆ ಗೊತ್ತಾ. ಅಲ್ಲಿ ನೀನು ಜನಗಳಿಗೆ ಗೋಚಾರ ಆಗಂತ ದಿನದಲ್ಲಿ ಹೀಗೆ ಇರುವುದು. ಹೇಗೆ ಇರುವುದು? ಲೋತಿನ ದಿನದಲ್ಲಿ. ಲೋತಿನ ದಿನದಲ್ಲಿ ದೇವ್ರು ಏನ್ ಮಾಡಿದ್ರು? ಸೊದೋಮ್ ಗೊಮೋರ ನಾಶ ಮಾಡಿದ್ರು. ಹೆಂಗ್ ನಾಶ ಮಾಡಿದ್ರು? ಒಂದೇ ಸಲ ನಾಶ ಮಾಡಿದ್ರು ಇಲ್ಲ, ಫಸ್ಟ್ ವಾರ್ನಿಂಗ್ ಕೊಟ್ರು ಸೊದೋಮ್ ಜನಗಳಿಗೆ. ಅದರ ದೂತರುಗಳನ್ನ ಕಳಿಸ್ತಾರೆ, ಅದರ ವಾರ್ನಿಂಗ್ ಕೊಟ್ರು, ವಾರ್ನಿಂಗ್ ಕೇಳಲಿಲ್ಲ. ಆಮೇಲೆ ಕೊನೆಗೆ ಏನಪ್ಪಾ ಮಾಡ್ತಾರೆ ಅಂತಂದ್ರೆ ಲೋತಿಗೆ ವಾರ್ನಿಂಗ್ ಕೊಡ್ತಾರೆ, ಇನ್ನು ಊರ್ ನಾಶ ಮಾಡ್ಬೇಕು, ದಯವಿಟ್ಟು ಬಿಟ್ಬಾ ಅಂತ. ಅಲ್ಲಿ ಲೋತು ಬಿಟ್ಟು ಬಿಡ್ತಾರ ಅಂತಂದ್ರೆ ಇಲ್ಲ ರೀ. ಅದರ ಅವನ್ನ ಬಲವಂತವಾಗಿ ಹೇಳ್ಕೊಂಬರ್ಬೇಕಾಗ್ತದೆ. ಹೇಳ್ಕೊಂಬರ್ಬೇಕಾದ್ರೆ ಏನಾಯ್ತು? ಆ ಜನಗಳಿಗೆಲ್ಲ ಕಣ್ಣು ಕುರುಡುತನ ಆಗ್ಬಿಡ್ತು. ಕೈ ಎಳ್ಕೊಂಬಂದು ದೂರಿಗೆ ಬೆಟ್ಟಿಗೆ ಬರ್ತಾರೆ. ದೂರಿಗೆ ಬೆಟ್ಟಿಗೆ ಬರ್ತಾ ಇರ್ಬೇಕಾದ್ರೆ ದೇವತ್ರ ಏನ್ ಮಾಡ್ತಾರೆ? ವಾರ್ನಿಂಗ್ ಕೊಡ್ತಾರೆ, ಹಿಂದೆ ತಿರುಗಿ ನೋಡ್ಬಾರ್ದು. ಹಿಂದೆ ತಿರುಗಿ ನೋಡಿದ್ರೆ ನೀವು ಉಪ್ಪಿನ ಕಂಬ ಆಗ್ಬಿಡ್ತೀರಾ ಅಂತ. ಲೋತನ ಹೆಂಡತಿ ಹಿಂದೆ ತಿರುಗಿ ನೋಡ್ತಾರೆ, ಉಪ್ಪಿನ ಕಂಬ ಆಗ್ಬಿಡ್ತಾರೆ. ಆದರೆ ಲೋತ್ ಏನ್ ಮಾಡ್ತಾನೆ? 2 ಜನ ಹೆಣ್ಮಕ್ಳ ಜೊತೆಗೆ ಅವನು ಪ್ರಾಣನ ಕಾಪಾಡ್ಕೊಂತಾನೆ. ಅದರ ಅಷ್ಟೊತ್ತಿಗೆ ಏನಂತ ಮಾಡ್ತಾರೆ ಅಲ್ಲಿ ಸೊದೋಮ್ ಗೊಮೋರ ನಾಶ ಮಾಡ್ತಾರೆ. ಇದೇನಪ್ಪ ಅಂದ್ರೆ ಏನು ಸಭೆನ ಅಂದ್ರ ಲೋಕದಿಂದ ಇನ್ನೇನ್ ಕರ್ಕೊಂತಾ ಇರ್ಬೇಕಾರೆ, ಸಭೆ ಕಂಪ್ಲೀಟ್ ಆಗ್ತಾ ಇರ್ಬೇಕಾರೆ ಇಡೀ ಲೋಕದ ಜನನ ಏನ್ ಮಾಡ್ತಾರೆ ದೇವರು? ಏನೋ ಲೋಕದ ಜನ ಅಂದ್ರೆ ಲೋಕದ ಒಂದು ವ್ಯವಸ್ಥೆಗಳನ್ನ ಏನ್ ಮಾಡ್ತಾರೆ ದೇವರು? ನಾಶ ಮಾಡ್ತಾರೆ. ಸೊದೋಮ್ ಗೊಮೋರ ಯಾವತ್ತೂ ಅಗ್ನಿಯಿಂದ ನಾಶ ಮಾಡೋದು. ದೇವರ ಕೋಪಾಗ್ನಿಯಿಂದ ಈ ಒಂದು 2ನೇ ಯುಗನ ಏನ್ ಮಾಡ್ತಾರೆ? ಅಂತ್ಯ ಮಾಡ್ತಾರೆ. ಆವಾಗ ಜನಗಳಿಗೆ ಏನಾಗೋದು? ರಿಲೀಸ್ ಆಗೋದು. ಅಂದ್ರೆ ಆ ದೇವತೆ ಬಂದು ಹೇಳಿದ್ರು ಕೇಳಲಿಲ್ಲ. ಸೊದೋಮ್ ಗೊಮೋರ ಜನಗಳಿಗೆ ಕಣ್ಗಳು ತೆರೆದಿಲ್ಲ. ಯಾವಾಗ ಅಗ್ನಿ ಬರಕ್ ಶುರು ಆಯ್ತೋ ಅವಾಗೇನಾಯ್ತು ಜನಗಳಿಗೆ? ಓ, ಈ ದೇವತೆ ಹೇಳಿದ್ರು ಸತ್ಯ ಅಂತ ಗೊತ್ತಾಯ್ತು. ಅಷ್ಟೊತ್ತಿಗೆ ತುಂಬಾ ಲೇಟ್ ಆಗಿತ್ತು. ಇದೇ ರೀತಿ ಎಷ್ಟೋ ಸತ್ಯಗಳನ್ನ ಎಷ್ಟೋ ದೇವದೂತರುಗಳ ನಮ್ಮ ಮಕ್ಳುಗಳ ಮುಖಾಂತರ ಎಷ್ಟೋ ಜನಗಳಿಗೆ ಹೇಳಿದ್ರು ಸರಿ, ಜನಗಳು ಕೇಳ್ತಾರ ಅಂದ್ರೆ ಕೇಳಲ್ಲ. ನೋಡ್ರಿ, ನೀವೇ ನೋಡ್ತಾ ಇರ್ಬೋದು. ಹೋದ ವಾರಲ್ಲೇ ಎಷ್ಟು ಜನ ಬಂದಿದ್ರು ಕ್ಲಾಸ್ಗೆ? ಇವಾಗ ಎಷ್ಟು ಜನ ಬರ್ತಾ ಇದಾರೆ? ಆಲ್ರೆಡಿ ಫೋನ್ ಮಾಡಿ ಹೇಳಿದಿರಿ ಎಷ್ಟೋ ಜನಕ್ಕೆ 15 ನಿಮಿಷ ಮುಂಚೆನೆ ಬರ್ತೀನಿ ಅಂತಂದ್ರೆ ಎಷ್ಟು ಜನ ಬರ್ತಾ ಇಲ್ಲ. ಯಾಕಂದ್ರೆ ಜನಗಳಿಗೆ ಏನ್ರಿ ಆ ಒಂದು ಕುರುಡುತನ ಏನಾಗಿದೆ ಉಂಟು ಮಾಡಿದಾನೆ ಸೇತಾನು ಅಲ್ವರ. ಅದೇ ನೋಡ್ಬೇಕಾರೆ ಏನ್ರಿ ಕೈ ಹಿಡಿದು ಎಳಿಬೇಕಾಯ್ತು ಕೊನೆಗೆ. ಕೈ ಹಿಡಿದು ಕೊನೆಗೆ ಎಳಿಬೇಕಾರೆ ಇಟ್ ವಾಸ್ ಟೂ ಲೇಟ್. ಅಥವಾ ಸ್ವಲ್ಪ ಜನ ಏನ್ ಮಾಡ್ತಾರೆ? ಲೋತಂತರ ಎಸ್ಕೇಪ್ ಆಗ್ಬಿಡ್ತಾರೆ ಅವರು ಮತ್ತೆ ಅವ್ರ ಮಕ್ಳ ಹತ್ರ. ಅವ್ರ ಹೆಂಡತಿಯವರು ಅಯ್ಯೋ ಹಿಂದೆ ಬಿಟ್ಟು ಬಂದಿದ್ದು ಎಷ್ಟು ಚೆನ್ನಾಗಿತ್ತಲ್ಲ, ಅಯ್ಯೋ ಅಂತ ನಗರ, ಅಯ್ಯೋ ಲೋಕಲ್ ಇದ್ರೆ ಎಷ್ಟು ಚೆನ್ನಾಗಿರೋದಲ್ಲ, ಲೋಕನ್ ಬಿಟ್ಟು ಬಂದ್ಬಿಟ್ರಲ್ಲ, ಲೋಕ ನೋಡೋಣ ಒಂದ್ಸತಿ ಅಂತ ಹಿಂದೆ ತಿರ್ಗಿ ಹೋಗ್ತಾರೆ. ಹಿಂದೆ ತಿರ್ಗೋದ್ರೆ ಇನ್ನು ಸತಿ ಬರೋದಿಲ್ಲ, ಉಪ್ಪಿನ ಸ್ತಂಭ ಆಗತ್ತೆ, ನಾಶ ಆಗ್ಬಿಡ್ತಾರೆ. ಆವಾಗ ಯಾವಾಗ 2ನೇ ಲೋಕ ಸಂಪೂರ್ಣವಾಗಿ ಅಂತ್ಯ ಆಗ್ತದೋ ಆವಾಗ ಜನಗಳಿಗೆ ಏನಾಗೋದು?
ರಿಯಲೈಸ್ ಆಗೋದು, ಅಯ್ಯೋ ನಾವು ಮಿಸ್ಟೇಕ್ ಮಾಡ್ಬಿಟ್ರಲ್ಲ, ನಾವು ದೇವತನ ಮಾತೇನು ಮಾಡಲಿಲ್ಲ, ಕೇಳಿಲ್ವಲ್ಲ. ಬಟ್ ಇಟ್ ವಿಲ್ ಬಿ ಟೂ ಲೇಟ್. ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಅದರಿಂದ ಇದು ಅಪೋಕಲಾಪ್ಸ್ ಸ್ಟೇಜ್. ಅವು ಜನಗಳಿಗೆಲ್ಲ ಕ್ಲಿಯರ್ ಆಗಿ ಏನಾಗ್ತದೆ, ತುಂಬಾ ಗೊತ್ತಾಗ್ಬಿಡ್ತಾರೆ. ಸರಿ, ಹಾಗಿರ್ಬೇಕಾದ್ರೆ ರ್ಯಾಪ್ಚರ್ ಅಂದ್ರೆ ಏನು? ರ್ಯಾಪ್ಚರ್ ಅಂದ್ರೆ ಏನು? ಯಾಕಂದ್ರೆ ಏನ್ರಿ, ಯೇಸು ಕ್ರಿಸ್ತನ ಎರಡಂಬರಿಕೆ ಬರ್ಬೇಕಾದ್ರೆ ಸಭೆಯಲ್ಲೇ ಎತ್ತಲ್ಪಡ್ಬೇಕು ಅಂತ ಎಲ್ಲರಿಗೂ ಏನಾಗಿದೆ, ರ್ಯಾಪ್ಚರ್ ಬಗ್ಗೆ ಒಂದು ಐಡಿಯಾ ಇದೆ. ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ವಾಕ್ಯಗಳು ಕೂಡ ಏನಾಗಿದೆ ಇದೆ, ನಮ್ಮದೆಲ್ಲ ಓದ ನೋಡ್ತೀರಿ. ಮೊದಲನೇದಾಗಿ ಯೋಹಾನ 14ನೇ ಅಧ್ಯಾಯ 2 ಮತ್ತು 3ನೇ ವಾಕ್ಯ. ಯಾರು ಓದ್ತೀರಾ ಬ್ರದರ್ ಸಿಸ್ಟರ್ಸ್? ಜಾನ್ 14 ಚಾಪ್ಟರ್ 2 and 3. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೆನು. ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯಾಕಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು. ನೋಡ್ರ, ನನ್ನ ತಂದೆ ಮನೆ ಬಹು ಬಿಡಾರಗಳಿದೆ, ಹೋದ್ರೆ ಸ್ಥಳ ಸಿದ್ಧ ಮಾಡಿ ನಿಮ್ನೇ ಮಾಡ್ತೀವಿ, ಬಂದು ಕರ್ಕೊಂಡು ಹೋಗ್ತೀನಿ. ಅದು ಯೇಸು ಕ್ರಿಸ್ತ ಎಣ್ಣೆ ಬೇಕಾದ್ರೆ ಬರ್ತಾರೆ, ಬಂದ್ಬಿಟ್ಟು ಸಭೆ ಏನ್ ಮಾಡ್ತಾರೆ, ಪಕ್ಕಂತ ಹಂಗೆ ಒಯ್ದುಬಿಟ್ಟು ಎಲ್ಲಿಕೊಂಡು ಹೋಗ್ತಾರೆ, ಇಂದ ಕ್ರಿಸ್ತನ ಇರೋ ಸ್ಥಳಕ್ಕೆ. ಅಂದ್ರೆ ಪರಲೋಕದಲ್ಲಿ ಅನೇಕ ಬಿಡಾರಗಳಿದೆ, ಅರಮನೆಗಳಿದೆ, ಅಲ್ಲಿ ಏನ್ ಮಾಡ್ತಾರೆ, ಸಭೆನ ಕರ್ಕೊಂಡು ಹೋಗ್ತಾರೆ. ಹೆಸರು ನೋಡ್ಬೇಕಾದ್ರೆ ಪಕ್ಕನೆ ಒಯ್ಯಲ್ಪಡ್ತದೆ. ಹೆಂಗೆ ಹೆಂಗೆ ಒಯ್ಯಲ್ಪಡ್ತಾರೆ, ಹೆಂಗೆ ಎತ್ಕೊಂತಾರೆ ಯೇಸು ಕ್ರಿಸ್ತ ಅಂದ್ರೆ, ಹಂಗೆ ರ್ಯಾಪ್ಚರ್ ಮಾಡ್ಬಿಡ್ತಾರೆ. ಯಾವ ತರ ರ್ಯಾಪ್ಚರ್ ಮಾಡ್ಬಿಡ್ತಾರೆ? ಓದ ನೋಡಿ ಒಂದು ವಾಕ್ಯ. ಎಲ್ಲಪ್ಪ ಅಂದ್ರೆ 1ನೇ ಥೆಸಲೋನಿಕ 4ನೇ ಅಧ್ಯಾಯ 16 ಮತ್ತು 17ನೇ ವಾಕ್ಯ. ಓದ್ತೀರಾ ಯಾರಾದ ಬ್ರದರ್ ಸಿಸ್ಟರ್ಸ್? ಫಸ್ಟ್ 4 ಚಾಪ್ಟರ್ 16-17. ಪ್ರಧಾನ ದೂತನು ಹಾ. ಓದಿ ಬ್ರದರ್, ಓದಿ ಬ್ರದರ್. ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿಯ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದುಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘ ವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ನೋಡ್ರ, ಪಕ್ಕನೆ ಒಯ್ಯಲ್ಪಡುವೆವು, ಹೀಗೆ ಕರ್ತನೊಂದಿಗೆ ಸದಾಕಾಲ ನಾವು ಇರುವೆವು ಅಂತ ಬರ್ತಾರೆ. ಅದರ ಪಕ್ಕನೆ ಒಯ್ಯಲ್ಪಡ್ತವೆ. ಕರ್ತನನ್ನು ಎದುರುಗೊಳ್ಳೋದಕ್ಕೆ ಏನ್ ಮಾಡ್ತೀನಿ ಎಂತಾರೆ, ಪಕ್ಕನೆ ಒಯ್ಯಲ್ಪಡುವೆವು, ಆಕಾಶ ಮಂಡಲಕ್ಕೆ ಅಂತ ನಾವು ಒಯ್ಯಲ್ಪಡುವೆವು. ಈ ತರ ಸಭೆ ಏನ್ ಮಾಡ್ತಾನೆ, ಪಕ್ಕನೆ ಏನ್ ಮಾಡ್ಬಿಡ್ತಾರ, ಒಯ್ಯಲ್ಪಟ್ಬಿಡ್ತಾರೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅಂದ್ರೆ ಅದಕ್ಕೆ ಪಕ್ಕನೆ ಒಯ್ಯಲ್ಪಡೋದು ರ್ಯಾಪ್ಚರ್. ಸಭೆ ಏನ್ ಮಾಡ್ತಾರೆ, ಕ್ರಿಸ್ತನ ಹೆಣ್ಬೇಕು ಬಂದ ತಕ್ಷಣ ರ್ಯಾಪ್ಚರ್ ಮಾಡ್ಬಿಡ್ತಾರೆ. ಅಂದ್ರೆ ಆ ಜೀವದಿಂದ ಉಳಿದಿರೋಂಥ ನಮ್ಮನ್ನ ಹಂಗೇ ಜೀವಂತವಾಗಿ ಏನ್ ಮಾಡ್ತಾರೆ, ಪಕ್ಕಂತ ಹಂಗೆ ಆಕಾಶಕ್ಕೆ ಹಂಗೆ ಕರ್ಕೊಂಡ್ಬಿಡ್ತಾರೆ. ಇದೇ ತರ ಸದಾಕಾಲ ಕರ್ತನೊಂದಿಗೆ ನಾವೇನ್ ಮಾಡ್ತೀರಿ, ಇರ್ತೀರಿ ಅಲ್ಲರ. ಅವ್ರನ್ನ ಎದುರುಗೊಳ್ಳೋದಕ್ಕೆ ಮಾಡ್ತೀರಿ, ವಾಯುಮಂಡಲದಲ್ಲಿ ಆಕಾಶದಲ್ಲಿ ಎಂತ ಒಯ್ಯಲ್ಪಡ್ತೀವಿ ಅಂತಬಿಟ್ಟು ಅದರ. ಇವಾಗ ನೀವೇ ಯೋಚನೆ ಮಾಡಿರ್ತೀನಿ, ಜೀವದಿಂದ ಬದುಕೊಳ್ದಿರಂತ ನಾವು ಅಂತ ಅಪೊಸ್ತಲ ಪೌಲ್ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅಂದ್ರೆ ಅಪೊಸ್ತಲ ಪೌಲ್ ಕಾಲದಲ್ಲಿ ಇರೋಂಥ ಸಭೆ ಆ ಕಾಲದಲ್ಲಿ ಜೀವಂತವಾಗಿದ್ರ, ಅವರೆಲ್ಲ ಜೀವಂತವಾಗಿರೋರು ಕ್ರಿಸ್ತನ ಎರಡಂಬರಿಕೆ ಆಗುವ ತನಕ ಜೀವಂತವಾಗಿ ಇರ್ತಾರ. ಜೀವಂತವಾಗಿರೋಂಥ ನಾವು ಪಕ್ಕಂತ ಒಯ್ಯಲ್ಪಡೋದಿಕ್ಕೆ ಇಲ್ವಲ್ಲ. ಅದರ ಯೇಸು ಕ್ರಿಸ್ತನ ಕಾಲದಲ್ಲಿರೋಂಥ ಏನ್ರಿ ಮೊದಲನೇ ಬರಿಕೆ ಇರೋಂಥ ಸಭೆ, ಕ್ರಿಸ್ತನ ಎರಡಂಬರಿಕೆಯಲ್ಲಿರೋಂಥ ಸಭೆ ಎರಡು ಒಂದೇ ಅಲ್ಲ ರೀ. ಆ ಸದಸ್ಯ ಎಲ್ಲ ಮರಣ ಹೊಂದ್ಬಿಟ್ರು, ಮರಣಕ್ಕೆ ಹೋಗ್ಬಿಟ್ರು. ಮತ್ತೆ ಅವ್ರ ಹಂಗೆ ಪಕ್ಕಂತ ಒಯ್ಯಲ್ಪಡಕ್ ಸಾಧ್ಯ? ಇದ್ಯಾನು, ಇದೇನ್ ಅರ್ಥ? ಅದರ ಇನ್ನೊಂದು ವಾಕ್ಯ ಓದೋಣ ಅದಕ್ಕೆ. ಯಾವ್ದಪ್ಪ ಅಂದ್ರೆ ಲೂಕ 17ನೇ ಅಧ್ಯಾಯ 34ರಿಂದ 37ನೇ ವಾಕ್ಯ. ಲೂಕ್ 17 ಚಾಪ್ಟರ್ ವರ್ಸಸ್ 34 ಇಂದ ವರ್ಸಸ್ 37. ಓದ್ತೀರಾ? ಸೈಮನ್ ಬ್ರದರ್ ಓದ್ಬೋದಾ? ಓದ್ತೀನಿ ಬ್ರದರ್. ಆ ರಾತ್ರಿಯಲ್ಲಿ ಒಂದೇ ಮಂಚದ ಮೇಲೆ ಇಬ್ಬರಿರುವರು, ಒಬ್ಬನು ತೆಗೆದುಕೊಳ್ಳಲ್ಪಡವನು, ಮತ್ತೊಬ್ಬನು ಬಿಡಲ್ಪಡವನು. ನೋಡ್ರ, ಆ ದಿನ ರಾತ್ರಿಯಲ್ಲಿ ಮಂಚದ ಮೇಲೆ ನಿಂತ್ರೆ ಇಬ್ರು ಇರ್ತಾರಂತೆ. ಒಬ್ರನ್ನ ತಗೊಂಡ್ಬಿಡ್ತಾರೆ, ಇನ್ನೊಬ್ಬರನ್ನ ಬಿಟ್ಬಿಡ್ತಾರೆ ಅಂತ ನೋಡ್ತೀರಿ. ಆಮೇಲೆ ಇಬ್ಬರು ಹೆಂಗಸರು ಒಂದೇ ಕಾಲಲ್ಲಿ ಬೀಸುತ್ತಿರುವರು, ಒಬ್ಬಳು ತೆಗೆದುಕೊಳ್ಳಲ್ಪಡುವಳು, ಮತ್ತೊಬ್ಬಳು ಬಿಡಲ್ಪಡುವಳು. ನೋಡ್ರ, ಒಬ್ಬನ್ನ ತಗೊಂಡ್ಬಿಡ್ತಾರೆ, ಇನ್ನೊಬ್ಬನ ಬಿಟ್ಬಿಡ್ತಾರೆ. ಎಲ್ಲಪ್ಪ ಅಂತಂದ್ರೆ ಬೀಸ ಕಲ್ಲಲ್ಲಿ ಇಬ್ರು ಜನ ಇರ್ತಂತೆ ಹೆಂಗಸರು. ಒಬ್ಬ ಜನ ಹೆಂಗಸನ್ ತಗೊಂಡ್ಬಿಟ್ರೆ ಇನ್ನೊಬ್ಬನ ಹೆಂಗಸನ್ ಬಿಟ್ಬಿಡ್ತಾರಂತೆ. ಆಮೇಲೆ ಈ ಮಾತಿಗೆ ಶಿಷ್ಯರು, ಸ್ವಾಮಿ, ಅದು ಎಲ್ಲಿ ಆಗುವುದು ಎಂದು ಕೇಳಲು ಆತನು ಅವರಿಗೆ, ಎಣ ಎಲ್ಲಿಯೋ ಅಲ್ಲಿಯೇ ಹದ್ದುಗಳು ಕೂಡುವು ಎಂದು ಉತ್ತರ ಕೊಟ್ಟನು. ನೋಡ್ರ, ಅದಕ್ಕೆ ಈ ಒಂದು ಪ್ರಶ್ನೆನ ನಮ್ಮ ಸ್ವಾಮಿ ಅಂತ ಕೇಳಿದ್ಕೆ ಸ್ವಾಮಿ ಏನ್ ಹೇಳ್ತಾರಪ್ಪ ಅಂತಂದ್ರೆ, ನೋಡಪ್ಪ, ಎಣ ಎಲ್ಲಿದ್ಯೋ ಅದು ಹದ್ದುಗಳೇನಾಗ್ತಾರೆ, ಕೂಡ್ತಾರೆ ಅಂತ. ಅದ್ರ ಅದಕ್ಕೆ ಈ ಒಂದು ವಾಕ್ಯದ ಆಧಾರಗಳ ಮೇಲೆ ಎಷ್ಟೋ ಜನ ಹೇಳೋದಂದ್ರೆ, ಇಬ್ರು ಜನ ಇರ್ತಾರೆ, ಒಬ್ಬನ ಎತ್ಕೊಂಡ್ಬಿಡ್ತಾರೆ.
ಯಾಕೆ ಒಬ್ರು ಮತ್ತೆ ಎತ್ಕೊಬೇಕು, ಇನ್ನೊಬ್ರನ್ನ ಎತ್ಕೊಳಲ್ಲ? ಒಬ್ರು ರಕ್ಷಣೆ ಹೊಂದೋರಪ್ಪ, ಒಬ್ರು ಕ್ರೈಸ್ತವರು, ಇನ್ನೊಬ್ರು ಕ್ರೈಸ್ತವರಲ್ಲ. ಹೊಲದಲ್ಲಿ ಇಬ್ರು ಜನ ಇರ್ತಾರೆ, ಅದ್ರಲ್ಲಿ ಒಬ್ರು ಕ್ರೈಸ್ತವರಾಗಿರ್ತಾರೆ, ಕ್ರೈಸ್ತವ್ರನ್ನ ಎತ್ಕೊಂಡ್ಬಿಡ್ತಾರೆ, ಕ್ರೈಸ್ತವ್ರು ಅಲ್ದಿರೋನ್ನ ಬಿಟ್ಬಿಡ್ತಾರೆ. ಅಂದ್ರೆ ಆ ಬೀಸ ಒಂದು ಕಲ್ಲಲ್ಲಿ ಇಬ್ಬರು ಜನದಲ್ಲಿ ಒಬ್ಬರನ್ನ ಎತ್ಕೊಂಡ್ಬಿಡ್ತಾರೆ, ಯಾರಪ್ಪ ಅಂದ್ರೆ ಕ್ರೈಸ್ತವರು. ಇದೇ ತರ ಇದು ಎಕ್ಸಾಂಪಲ್. ಎಲ್ಲಾ ಫೀಲ್ಡ್ ಅಲ್ಲಿ ಎಷ್ಟೋ ಜನ ಇರ್ತಾರೆ ಕ್ರೈಸ್ತವರುಗಳು, ಕ್ರೈಸ್ತವ್ರನ್ನೆಲ್ಲ ಎತ್ಕೊಂಡ್ಬಿಡ್ತಾರೆ, ಮಿಗ್ದವ್ರನ್ನ ಹಂಗೆ ಬಿಟ್ಬಿಡ್ತಾರೆ. ಸರಿ, ಫ್ಲೈಟ್ ಅಲ್ಲಿ ಹೋಗ್ತಾರೋ ಗತಿ ಏನಪ್ಪಾ ಅಂತಂದ್ರೆ, ಫ್ಲೈಟ್ ಅಲ್ಲಿ ಹೋಗ್ತಾರೆ ಅಂತ ಪೈಲಟ್ ಕ್ರಿಶ್ಚಿಯನ್ ಆದ್ರೆ ಕ್ರಿಶ್ಚಿಯನ್ಸ್ ಪೈಲಟ್ ನಿಂತ್ಕೊಂಡ್ಬಿಡ್ತಾರೆ, ಫ್ಲೈಟ್ ಆಗಿರೋ ಗತಿ ಅಲ್ಲ, ಅಷ್ಟೇ ಗತಿ, ಏನ್ ಮಾಡಕ್ಕಾಗಲ್ಲ ಅಂತ ಅಂದ್ಬಿಡ್ತಾರೆ. ಅಲ್ವರ ಬಸ್ಸಲ್ಲಿ ಹೋಗ್ತಾ ಇದ್ರೆ ಬಸ್ ಡ್ರೈವರ್ ಕ್ರಿಶ್ಚಿಯನ್ಸ್ ಆಗ್ಬಿಟ್ರೆ ಬಸ್ ಡ್ರೈವರ್ ನಿಂತ್ಕೊಂಡ್ಬಿಡ್ತಾರೆ, ಬಸ್ಸಲ್ಲಿ ಪ್ಯಾಸೆಂಜರ್ ಎಲ್ಲ ಅಷ್ಟೇ, ಅವಾಗ ಸತ್ತೋಗ್ಬಿಡ್ಬೇಕು. ಅದರ ಈ ರೀತಿ ಅರ್ಥನ ಯೇಸು ಕ್ರಿಸ್ತ ಈ ತರನ ಮಾಡ್ತಾರೆ. ಹಂಗಾರೆ ಒಬ್ಬರನ್ನ ಎತ್ಕೊಂಡ್ಬಿಟ್ಟು ಮಿಗ್ದನೆಲ್ಲ ಕೈ ಬಿಟ್ಬಿಟ್ಟು ಎಲ್ಲ ಹಾಳಾಗ್ಬಿಡ್ರಿ, ನಾಶ ಆಗ್ಬಿಡ್ರಿ ಅಂದ್ಬಿಟ್ಟು, ಸತ್ತೋಗ್ಬಿಟ್ರಿ, ಆಕ್ಸಿಡೆಂಟ್ ಆಗ್ಬಿಡಿ ಅಂತನ. ಇದು ವಾಕ್ಯದ ಅರ್ಥ ಏನು? ಅದರ ನೋಡಿ, ಈ ಒಂದು ವಾಕ್ಯದಲ್ಲೇನೆ ನಮಗ್ ಬಂದಂತ ಪ್ರಶ್ನೆ ಶಿಷ್ಯನಿಗೂ ಕೂಡ ಬಂತು. ಎಲ್ಲಿ ಸ್ವಾಮಿ, ಎಲ್ಲಾಗ್ತದೆ ಸ್ವಾಮಿ, ಎಲ್ಲಾಗ್ತದೆ ಅಂತ ಕೇಳ್ತಾರೆ. ಅದರ ಈ ಪ್ರಶ್ನೆಗೆ ಯೇಸು ಕ್ರಿಸ್ತ ಏನು ಉತ್ತರ ಕೊಟ್ಟರು ಬದರ? ಆ 17ನೇ ಅಧ್ಯಾಯ ಕೊನೆಯ ವಾಕ್ಯ ಓದಿ ಬದರ್. ಯೇಸು ಕ್ರಿಸ್ತ ಏನು ಉತ್ತರ ಕೊಡ್ತಾರೆ ನೋಡೋಣ, ಓದಿ ಸೈಮನ್. ಸ್ವಾಮಿ ಅದು ಎಲ್ಲಿ ಆಗುವುದು ಎಂದು ಕೇಳಲು ಆತನ ಅವರಿಗೆ ಎಣ ಎಲ್ಲಿಯೋ ಅಲ್ಲಿಯೇ ಹದ್ದುಗಳು ಕೂಡುವು ಎಂದು ಉತ್ತರ ಕೊಟ್ಟನು. ನೋಡ್ರ, ಅದಕ್ಕೆ ಯೇಸು ಕ್ರಿಸ್ತ ಏನು ಉತ್ತರ ಕೊಡ್ತಾರೆ ಏನ್ರಿ? ಎಣ ಎಲ್ಲಿದ್ಯೋ ಅಲ್ಲಿ ಏನ್ ಮಾಡ್ತಾರೆ, ಹದ್ದುಗಳು ಬಂದು ಕೂಡ್ತವೆ ಅಂತ ಹೇಳ್ತಾರೆ. ಸ್ವಲ್ಪ ನೀವು ಯೋಚನೆ ಮಾಡಿ, ಇಲ್ಲಿ ಶಿಷ್ಯನರು ಕೇಳಿದಂತ ಪ್ರಶ್ನೆಗೂ ಯೇಸು ಕ್ರಿಸ್ತನ್ ಕೊಟ್ಟಂತ ಉತ್ತರಕ್ಕೂ ಏನಾರ ಮ್ಯಾಚ್ ಆಗ್ತದ? ಮ್ಯಾಚ್ ಆಗಲ್ವಲ್ಲ. ಶಿಷ್ಯನರು ಏನ್ ಕೇಳಿದ್ರು, ಸ್ವಾಮಿ ಒಬ್ಬರನ್ನ ತಗೊಂಡ್ಬಿಡ್ತಾರೆ, ಇನ್ನೊಬ್ಬರನ್ನ ಬಿಟ್ಬಿಡ್ತಾರಲ್ಲ, ಒಬ್ಬರನ್ನ ಎಲ್ಲಿ ತಗೊಂಡ್ರು? ಅದರ ಯಾವಾಗ ಆಗ್ತಾರೆ ಇದು ಅಂತ ಕೇಳ್ಬೇಕಾರೆ ಏನಂತ ಅನ್ಬೇಕು ಯೇಸು ಕ್ರಿಸ್ತ? ಇದು ಇವಾಗ ಆಗ್ತದೆ, ಹಿಂಗಾಗ್ತದೆ, ಹಂಗಾಗ್ತದೆ ಅಂತ ಹೇಳ್ಬೇಕು. ಅದು ಬಿಟ್ಬಿಟ್ಟು ಎಣ ಎಲ್ಲಿದ್ಯೋ ಅದು ಬಂದು ಕೊಡ್ತಾನೆ, ಏನರ್ಥ? ಎಣ ಇರೋ ಜಾಗದಲ್ಲಿ ತಾನೆ ಅದು ಬಂದು ಕೊಡೋದು, ಬೇರೆ ಜಾಗ ಬಂದು ಕೊಡ್ತದ? ಇದಕ್ಕೂ ಅವರು ಹಾಕಿರೋಂಥ ಒಂದು ಪ್ರಶ್ನೆಗೂ ಈ ಉತ್ತರಕ್ಕೂ ಮ್ಯಾಚ್ ಆಗಲ್ವಲ್ಲ, ಏನರ್ಥ? ಇದೇನು ಅಂತ ನಾವು ನೋಡೋಣ. ಅದರ ಇನ್ನೊಂದು ವಾಕ್ಯ ಇದೆ, ಅದನ್ನು ಕೂಡ ಓದ್ಬಿಡೋಣ. ಎಲ್ಲಪ್ಪ ಅಂದ್ರೆ 1ನೇ ಕೊರಿಂಥ 15ನೇ ಅಧ್ಯಾಯ 51 ಮತ್ತು 52. ಗೋಪಾಲ ಬ್ರದರ್ ಓದ್ಬೋದಾ? 1 Corinthians 15 chapter 51 and 52. ಓದ್ತೀನಿ ಬ್ರದರ್. ನಾನು ಓದ್ಬೋದಾ ಬ್ರದರ್? ಓದಿ ಬ್ರದರ್, ಓದಿ. ಇದುವರೆಗೆ ಗುಪ್ತವಾಗಿದ್ದ ಸಂಗತಿಯನ್ನು ನಿಮಗೆ ತಿಳಿಸುತ್ತೇನೆ. ನಾವೆಲ್ಲರೂ ನಿದ್ರೆ ಹೋಗುವುದಿಲ್ಲ, ಆದರೆ ಕಡೆ ತುತ್ತೂರಿಯ ಧ್ವನಿ ಆಗುವಾಗ ನಾವೆಲ್ಲರೂ ಒಂದು ಕ್ಷಣದಲ್ಲೇ ರೆಪ್ಪೆ ಬಡಿಯುವಷ್ಟರೊಳಗಾಗಿ ಮಾರ್ಪಡುವೆವು. ತುತ್ತೂರಿ ಊದಲಾಗಿ ಸತ್ತವರು ನಿರ್ಲಯರಾಗಿ ಎಬ್ಬಿಸಲ್ಪಡುವರು, ನಾವು ಮಾರ್ಪಡುವೆವು. ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಳ್ಳುವುದು. ಥ್ಯಾಂಕ್ ಯು. ಅಲ್ವರ? ಸೊ ಅದಕ್ಕೆ ಹೇಗಾಗ್ತದೆ, ಯಾವಾಗ ಆಗ್ತದೆ ಅಂತಂದ್ರೆ, ಅದಕ್ಕೆ ಎಷ್ಟೋ ಜನ ಈ ವಾಕ್ಯ ಹೇಳ್ಕೊಂಡು ಏನ್ ಹೇಳ್ತಾರೆ, ನಾವು ಕ್ಷಣ ಮಾತ್ರದಲ್ಲಿ ರೆಪ್ಪೆ ಹೊಡೆಯೋ ಅಷ್ಟೊತ್ತಲ್ಲಿ ನಾವಂತಾರೆ ನಾವು ಮಾರ್ಪಾಡಾಗ್ಬಿಡ್ತೀವಿ. ಅದರ ಕೊನೆ ತುತ್ತೂರಿ ಊದ್ಬೇಕಾರೆ ಕ್ಷಣ ಮಾತ್ರದಲ್ಲಿ ಮಾರ್ಪಾಡಾಗ್ಬಿಡ್ತೀವಿ. ಅದಕ್ಕೆ ಏನ್ರಿ ಸೆಕೆಂಡ್ಸ್ ಅಲ್ಲಿ ಏನ್ರಿ ರೆಪ್ಪೆ ಹೊಡೆಯೋ ಅಷ್ಟೊತ್ತಿಗೆ ಯೇಸು ಕ್ರಿಸ್ತ ಬಂದಿದ ತಕ್ಷಣ, ತುತ್ತೂರಿ ಊದ್ಕೊಂಡು ಬಂದಿದ ತಕ್ಷಣ ರೆಪ್ಪೆ ಹೊಡೆಯೋ ಅಷ್ಟೊತ್ತಿಗೆ ನಾವೇನ್ಬಿಡ್ತೀವಿ, ಹಂಗೆ ಚೇಂಜ್ ಆಗ್ಬಿಟ್ಟು ಟಕ್ಕ ಹಂಗೆ ಏನಾಗ್ಬಿಡ್ತೀವಿ, ಎಲ್ಗೋಗ್ಬಿಡ್ತೀವಿ, ಸೀದಾ ಹಂಗೆ ಆಕಾಶಕ್ಕೆ ಏನ್ ಮಾಡ್ಬಿಡ್ತೀರಿ, ಹೋಗ್ಬಿಡ್ತೀರಿ. ಅಲ್ವರ? ಮಾರ್ಪಾಡಾಗಿ ಹಿಂಗೆ ದೇಹದಲ್ಲಿ ಹೋಗ್ಬಿಡ್ತೀರಿ. ಅದರ ಯೋಚನೆ ಮಾಡಿರ್ತೀನಿ, ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ನಾವು ಪರ್ಲೋಕಕ್ಕೆ ಹೋಗೋದು ಎಷ್ಟು ಸುಲಭನಾ? ರೆಪ್ಪೆ ಬಡಿಯೋ ಅಷ್ಟೊತ್ತಲ್ಲಿ ಕಣ್ಮುಚ್ಚೋ ಅಷ್ಟೊತ್ತಿಗೆ ಹಂಗೆ ಮಾರ್ಪಾಡಾಗಿ ಹಂಗೆ ಹೋಗ್ಬಿಡ್ಬೋದಾ? ಅದರ ನೋಡ್ರಿ, ಯೋಚನೆ ಮಾಡಿ, ವಾಕ್ಯ ಏನ್ ಹೇಳ್ತಾರೆ, ನಾವು ಈ ದೇಹದಲ್ಲಿ ಏನ್ರಿ ಪರಲೋಕ ರಾಜ್ಯಕ್ಕೆ ಸೇರಕ್ಕೆ ಸಾಧ್ಯನಾ ಅಂತಂದ್ರೆ, ಇದೇ ದೇಹದಲ್ಲಿ ಪರಲೋಕ ರಾಜ್ಯಕ್ಕೆ ಹೋಗ್ಬೋದಾ? ಇಲ್ಲ ಮಾಂಸಿಕ ಶರೀರದಲ್ಲಿ ಪರಲೋಕಕ್ಕೆ ಹೋಗಕ್ಕಾಗಲ್ಲ ಬ್ರದರ್. ಕರೆಕ್ಟ್ ಅಲ್ವರ? ಅದೇ ಅಧ್ಯಾಯದಲ್ಲಿ 50ನೇ ವಾಕ್ಯ ಓದಿ. 1ನೇ ಕೊರಿಂಥ 15:50 ಕೊಟ್ಟಿದ್ದಾರೆ, ಓದಿ. ಸಹೋದರರೇ, ನಾನು ಹೇಳುವುದೇನೆಂದರೆ ರಕ್ತ ಮಾಂಸವು ದೇವರ ರಾಜ್ಯಕ್ಕೆ ಬಾಧ್ಯವಾಗಲಾರದು. ಅಂದ್ರ ರಕ್ತ ಮಾಂಸವು ದೇವರ ರಾಜ್ಯಕ್ಕೆ ಬಾಧ್ಯವಾಗಿ ಸಾಧ್ಯ ಇಲ್ಲ, ಈ ದೇಹದಲ್ಲಿ ಹೋಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾರೆ, ಇಲ್ಲ ಬದರ್, ಹಂಗಲ್ಲ ಬದರ್, ಈ ದೇಹದಲ್ಲಿ ಹೋಗಲ್ಲ, ಮಾರ್ಪಾಡಾಗ್ಬಿಡ್ತೀರಿ. ಯಾವ ತರ ಮಾರ್ಪಾಡು? ಆ ವಾರ್ತೆ ಗೊತ್ತಾ, ಮಾರ್ಪಾಡು. ಅದಕ್ಕೆ ಏನ್ ಮಾಡ್ತಾರೆ, ಮಾರ್ಪಾಡು ಅಂತ ಹೇಳ್ತಾರೆ. ಏನ್ ಮಾರ್ಪಾಡಪ್ಪ ಅಂತಂದ್ರೆ, ಬದರ್ ಮೊದಲನೇ ಹೋಗ್ತಾರೆ ದೇವತರು ಬಂದ್ಬಿಟ್ಟು ಏನ್ರಿ ಮಾಂಸಿಕ ಶರೀರದಲ್ಲಿ ಮಾರ್ಪಾಡಾಗೋರು ಗೊತ್ತಾ? ಬೇಡ ಅಂದಾಗ ಆತ್ಮಿಕ ಶರೀರದಲ್ಲಿ ಮಾರ್ಪಾಡಾಗೋರು ಗೊತ್ತಾ? ಇದೇ ತರ ದೇವ್ರ ಏನ್ ಮಾಡ್ತಾರೆ, ನಮ್ಮನ್ನ ಮಾರ್ಪಾಡು ಮಾಡ್ಬಿಡ್ತಾರೆ. ನಮ್ಮ ಮಾಂಸಿಕ ದೇಹ ಹಂಗೆ ಮಾರ್ಪಾಡು ಮಾಡಿ ಆತ್ಮಿಕ ದೇಹಕ್ಕೆ ಏನ್ ಮಾಡ್ತಾರೆ, ನಮ್ಮನ್ನ ಮಾರ್ಪಾಡು ಮಾಡ್ಬಿಟ್ಟು ಹಂಗೆ ಪರಲೋಕಕ್ಕೆ ಹೋಗ್ಬಿಡ್ತಾರೆ. ಯೋಚನೆ ಮಾಡ್ರಿ,
ಈ ತರ ಮಾರ್ಪಾಡ್ ಬಗ್ಗೆ ದೇವರು ಸಭೆಗೆ ವಾಗ್ದಾನ ಮಾಡಿದಾರಾ ಅಂತ ನೋಡ್ಬೇಕಾರೆ ನೋಡ್ರಿ, ಏನೇ ಆದ್ರೂ ಸಭೆಗೆ ಏನೇ ಆದ್ರೂ ಏನಾಗಿರ್ಬೇಕು, ಇದು ಶಿರಸ್ಗೆ ಆಲ್ರೆಡಿ ಆಗಿರ್ಬೇಕು. ಸಭೆ ಶಿರಸ್ ಯಾರು? ಸಭೆ ತಲೆ ಯಾರು? ಯೇಸು ಸ್ವಾಮಿ. ಯೇಸು ಕ್ರಿಸ್ತನು. ಅಲ್ವರಾ? ಹಂಗಾರೆ ನಮ್ಮ ಜೀವಿತದಲ್ಲಿ ಏನೇ ಆದ್ರೂ ಕ್ರಿಸ್ತನ ಜೀವಿತದಲ್ಲಿ ಆದಂತನೇ ನಮ್ಗೆ ಆಗ ಸಾಧ್ಯ. ಯಾಕಂದ್ರೆ ಯೇಸು ಕ್ರಿಸ್ತ ಬಹು ಸ್ಪಷ್ಟವಾಗಿ ಹೇಳ್ತಾರೆ ಏನ್ರಿ, ತನ್ನ ಸೇವಕ ಯಜಮಾನಕ್ಕಿಂತ ದೊಡ್ಡವನಲ್ಲ ಅಲ್ವರಾ? ಯೇಸು ಕ್ರಿಸ್ತ ಹೇಳ್ತಾರೆ, ದ ಸರ್ವೆಂಟ್ ಇಸ್ ನಾಟ್ ಗ್ರೇಟರ್ ದನ್ ದ ಮಾಸ್ಟರ್. ನನ್ನನ್ನೇ ಬೆಲ್ಜೆಬೂಬನ್ ಕರಿಬೇಕು, ನಿಮ್ನೂ ಕರೀತಾರೆ ಅಂತ ಹೇಳ್ತಾರೆ. ಅದ್ರ ಹಂಗನೇ ಅರ್ಥ ಅಂದ್ರೆ ನಾವು ಆ ಒಡಿಯನ್ಕಿಂತ ಚಿಕ್ಕವ್ರೆ. ಒಡಿಯನ್ಗಾಗಿದ್ದೇ ನಮಗಾಗ್ಬೇಕ್ರಿ, ನಾವೆಲ್ಲ ದಾಸರು. ಅಂದ್ರೆ ಒಡಿಯ ಪರಲೋಕಕ್ಕೆ ಹಿಂಗ್ ಹೋದ್ರು, ಅವ್ರು ಹಂಗೆ ರೆಪ್ಪೆ ಬಡಿಸತ್ತಲ್ಲಿ ಕ್ಷಣ ಮಾತಲ್ಲಿ ಮಾರ್ಪಾಡ ಹೋಗ್ಬಿಟ್ರ ಅಂದ್ರೆ ಮಾರ್ಪಾಡ ಹೋಗಿಲ್ಲ. ಅದರ ಪುನರುತ್ಥಾನವಾದ್ರು ಬ್ರದರ್. ಎಸ್, ಪುನರ್ತನ. ಅದು ಅದಕ್ಕಿಂತ ಮುಂಚೆ ಏನಾಗಬೇಕಾಯ್ತು? ಪುನರ್ತನ ಆಗ್ಬೇಕಂದ್ರೆ ಮರಣ ಆಗ್ಬೇಕಾಗಿತ್ತ ಇಲ್ವಾ? ಆಗ್ಬೇಕಂತ ಮರಣ ಆಗಿದ್ಮೇಲೆ ಅವ್ರಿಗೆ ಪುನರ್ತನ ಆಗಿದ್ದು. ಅಂದ್ರೆ ಮರಣ ಅಂತ ಅಂದ್ಬಿಟ್ಟು ತುಂಬಾ ಇಂಪಾರ್ಟೆಂಟ್ ರೀ. ಅದ್ರ ಯಾಕಪ್ಪ ಮರಣ ಇಂಪಾರ್ಟೆಂಟ್ ಅಂತಂದ್ರೆ, ನಾವು ದೇವ್ರಿಗೆ ನಂಬಿಕೆಸ್ತಾಗಿ ಇರ್ತೀರಿ ಅಥವಾ ಇಲ್ವೋ ಅಂತ ನಾವು ದೇವ್ರಿಗೆ ಹೆಂಗಪ್ಪ ಪ್ರೂವ್ ಮಾಡಿ ನೋಡ್ಸೋದು ಅಂತಂದ್ರೆ ಅದು ನಮ್ಮ ಮರಣದ ಮುಖಾಂತರ ಮಾತ್ರನೇ ಅಲ್ವರ? ಯೋಚನೆ ಮಾಡಿ ಅಂತೀನಿ, ಮರಣ ಇಲ್ದಿರ ದೇವ್ರಿಗೆ ನಾನು ನಂಬಿಸ್ತಾ ಇರ್ತೀನಿ ಅಂತ ಹೇಳೋದು ತುಂಬಾ ಸುಲಭ ರೀ. ಅದನ್ನ ಪ್ರಾಕ್ಟಿಕಲ್ ಆಗಿ ಯಾವಾಗ ಪ್ರೂವ್ ಮಾಡಿ ನೋಡ್ಸ್ಬೇಕು ಅಂದ್ರೆ, ನಾವು ಶಾಶ್ವತವಾಗಿ ಮರಣದ ಒಂದು ಏನಾಗಿರ್ಬೇಕು, ಮರಣಕ್ಕೆ ವಿಧೇಯರಾಗಿರ್ಬೇಕು. ಅಲ್ಲಿವರೆಗೂ ಅಂದ್ರೆ ಅಲ್ಲಿವರೆಗೂ ನಮ್ಗೆ ಟೆಸ್ಟ್ ಅಂದ್ರ ಯಾರು ಬಂದ್ಬಿಟ್ಟು ಮರಣದವರೆಗೂ ನಂಬಿಕಸ್ಥರಾಗಿಲ್ವೋ ಅವರು ಈ ಟೆಸ್ಟ್ ನ ಪಾಸ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನಾವು ದೇವದರ್ಶನ ಕೂಡ ಒಂದು ನಾವು ಪಾಠ ನೋಡಿದಿರಿ ಅಲ್ವರ? ತೆರೆ, ಆ ಪರಿಶುದ್ಧ ಸ್ಥಳಕ್ಕೂ ಮಹಾಪರಿಶುದ್ಧ ಸ್ಥಳಕ್ಕೂ ಒಂದು ತೆರೆ ಇದೆ. ಆ ತೆರೆ ದಾಟಿದ ಮೇಲೆ ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗಕ್ ಸಾಧ್ಯ, ಪರಿಶುದ್ಧ ಸ್ಥಳದಿಂದ. ಅದೇ ರೀತಿ ನಮ್ಮ ಮರಣ ಹೊಂದಿದ ನಂತರನೇ ನಾವು ಪರಲೋಕಕ್ಕೆ ಹೋಗಕ್ ಸಾಧ್ಯ. ಕ್ರಿಸ್ತನ್ ಹೆಂಗ್ ಹೋದ್ರು ಹೆಜ್ಜೆ ಜಾಡಿ ನಡ್ಕೊಂಡೆ ನಾವು ಹೋಗಕ್ ಸಾಧ್ಯ. ಮರಣ ಒಂದಿರ ಇದ್ರೆ ಯಾರು ಪರಲೋಕ ರಾಜ್ಯಕ್ಕೆ ಹೋಗಕ್ ಸಾಧ್ಯನೇ ಇಲ್ಲ. ಅದು ತುಂಬ ಚೆನ್ನಾಗಿ ನಮ್ಮನ್ನ ಅರ್ಥ ಮಾಡ್ಕೊಬೇಕು. ಯಾಕಪ್ಪ ಅಂತಂದ್ರೆ ವಾಕ್ಯ ಹೇಳ್ತಾ ನೋಡಿಂತೀನಿ, ಪ್ರಕಟಣೆ 2ನೇ ಅಧ್ಯಾಯ 10ನೇ ವಾಕ್ಯ ಓದಂತೀನಿ. ಪ್ರಕಟಣೆ 2ನೇ ಅಧ್ಯಾಯ 10ನೇ ವಾಕ್ಯ ಹೋದ್ರಿ. ನಿನಗೆ ಹ್ಮ್ ಸಂಭವಿಸುವುದಕ್ಕಿರುವ ಬಾಧೆಗಳಿಗೆ ಹೆದರಬೇಡ. ಹ್ಮ್ ಇಗೋ, ನೀವು ದುಷ್ಪ್ರೇರಣೆಗೆ ಒಳಗಾಗುವಂತೆ ಹ್ಮ್ ಸೈತಾನನು ನಿಮ್ಮಲ್ಲಿ ಕೆಲವರನ್ನು ಸೆರೆಮನೆಯೊಳಗೆ ಹಾಕುವುದಕ್ಕಿದ್ದಾನೆ. ಹ್ಮ್ ಮತ್ತು ಹ್ಮ್ 10 ದಿವಸಗಳ ತನಕ ನಿಮಗೆ ಸಂಕಟವಿರುವುದು. ನೀನು ಸಾಯಬೇಕಾದರೆ ನಂಬಿಗಸ್ತನಾಗಿರು, ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು. ನೋಡ್ರ, ಯಾವಾಗಂತ ಜೀವಂತ ಜಯಮಾಲೆ ಕೊಡೋದು? ಸಾಯ್ಬೇಕಾದ್ರೂ ಕೂಡ ಏನಾಗಿರು ನೀನು? ನೋಡ್ರ, ಸಾಯ್ಬೇಕೆ, ಸಾವು ಬೇಕೇ ಬೇಕು. ಅಲ್ಲಿವರೆಗೂ ನಂಬಿಕಸ್ಥರಾಗಿರುವಂತ ಅಪೊಸ್ತಲ ಪೌಲ ಹೇಳ್ತಾರೆ, ಎಲ್ಲಾ ಹೋರಾಟವನ್ನು ಹೋರಾಡಿದೀನಿ, ದೇವರು ನಂಗೆ ಜೀವ ಮತ್ತು ಜಯಮಾಲೆಯನ್ನ ಸಿದ್ಧ ಮಾಡಿಟ್ಟಿದ್ದಾರೆ. ನನಗ್ ಮಾತ್ರ ಅಲ್ಲ, ಯಾರ್ಯಾರೆಲ್ಲ ಏನ್ರಿ ಈ ತರ ಓಟ ಓಡ್ ಮುಗಿಸ್ರು ಎಲ್ಲಾರ್ಗು ಏನ್ ಮಾಡ್ತೀನಿ, ಜಯಮಾಲೆ ಕೊಡ್ತೀನಿ. ಓಟ ಓಡಿ ಮುಗಿಸ್ಬೇಕು. ಅದರ ಓಟ ಅಂದ್ರೆ ಏನ್ರಿ? ಫಿನಿಶಿಂಗ್ ಲೈನ್ ಇದೆ. ಫಿನಿಶಿಂಗ್ ಲೈನ್ ಟಚ್ ಮಾಡಕ್ಕೂ ಮುಂಚೆ ಓಟ ಓಡ್ಬಿಟ್ಟೆ ಅಂತ ಅಂದ್ಬಿಟ್ಟು ಪ್ರೈಸ್ ಕೊಟ್ಬಿಡ್ತಾರ ನಮ್ಗೆ? ಹೇಳ್ರಿ, ಕೊಡ್ತಾರ ಇಲ್ವಾ? ಕೊಡ್ತಾರ? ಕೊಡಲ್ಲ ಬ್ರದರ್. ಅಲ್ಲ, ಫಿನಿಶಿಂಗ್ ಲೈನ್ ಟಚ್ ಮಾಡ್ಲೇಬೇಕ್ರಿ ಅಲ್ವರ? ಅದ್ ಹೇಳ್ತಾರಲ್ಲ ಅಪೊಸ್ತಲರು, ಒಳ್ಳೆ ಹೋರಾಟನ ಹೋರಾಡಿದ್ದೀನಿ, ಎಲ್ಲಾ ಹೋರಾಟ ಮಾಡಿ ಮುಗಿಸಿದ್ಮೇಲೆನೆ ಅವ್ರಿಗೆ ದೇವ್ರ ಪ್ರೈಸ್ ಕೊಟ್ಟಿದ್ದು. ನಾನು ಫೈಟೇ ಮಾಡ್ಲಾ ಅಂತ ತಿಳ್ಕೊಳ್ಳಿ ಅದರ, ಆ ಫೈಟ್ ಅಲ್ಲಿ ನಾನು ನಿಜವಾಗ್ಲೂ ನಾ ಆಮ್ ದ ವಿನ್ನರ್ ಅಂತ ದೇವ್ರಿಗೆ ಪ್ರೂವ್ ಮಾಡ್ಲಾ ಅಂದ್ರೆ ಆ ಪ್ರೈಸ್ ಕೊಡೋದಕ್ಕೆ ಹೆಂಗ್ ಸಾಧ್ಯ? ಯೋಚನೆ ಮಾಡ್ರಿ. ಲೋಕದ ಜೊತೆ ಹೋರಾಡ್ಬೇಕು, ನಮ್ಮ ಎದ್ದಳಿಂದ ಶೇತಾನ್ ಜೊತೆ ಹೋರಾಡ್ಬೇಕು, ನಮ್ಮ ಮಾಂಸಿಕ ಜೊತೆ ಹೋರಾಡ್ಬೇಕು, ನಮ್ಮಲ್ಲಿ ಎಷ್ಟೋ ಹೋರಾಟಗಳಿದೆ. ಇವೆಲ್ಲವನ್ನು ಮರಣದವರೆಗೂ ನಂಬಿಕಸ್ಥರಾಗಿ ಇರ್ತೀವಿ ಅಂತ ದೇವ್ರು ನೋಡ್ಸರೇನೆ ಆ ಪ್ರೈಸ್ ನಮಗೆ ಕೊಡಕ್ ಸಾಧ್ಯ. ಅದರ ಕ್ರಿಸ್ತನ್ ಹಿಂಗಂತ ಜಯಿಸಿದ್ದು ನೋಡಿ. ಓದೋಣ ಬೇಕಾದ್ರೆ ವಾಕ್ಯನ, ಇಬ್ರಿಯರು 2ನೇ ಅಧ್ಯಾಯದಲ್ಲಿ ಓದ್ರೆ ಇರ್ತೀರಿ 14ನೇ ವಾಕ್ಯ. ಇಬ್ರಿಯರು 7:14 ಓದ್ರಿ. 2:14 ಹೀಬ್ರೂಸ್ 2:14 ಓದಿ ಬ್ರದರ್. ಮತ್ತು ಮರಣದಿಂದ ಮರಣಾಧಿಕಾರಿಯನ್ನು ಜಯಿಸಿದ್ದಾರೆ. ಇದಲ್ಲದೆ ಓದಿ ಜೋಲಿ ಬ್ರದರ್. ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು, ಅಂದರೆ ಸೈತಾನನ್ನು ಅಡಗಿಸಿ ಬಿಡುವುದಕ್ಕೂ ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾದನು. ನೋಡ್ರ, ಮರಣದ ಅಧಿಕಾರಿಯನ್ನ ಮರಣದ ಮುಖಾಂತರ ಯೇಸು ಕ್ರಿಸ್ತ ಜಯಿಸಿದ. ಮರಣನೇ ಒಂದ್ರ ಜಯಿಸ್ಬಿಟ್ರ, ಮರಣ ಹೊಂದಿದ್ರು. ಮರಣ ಹೊಂದಿದ್ಮೇಲೆ
ಪುನರುತ್ಥಾನದ ಮುಖಾಂತರ ಏನ್ ಮಾಡಿದ್ರು? ಮರಣದ ಅಧಿಕಾರಿನ ಜಯಿಸಿದ್ರು ನೋಡ್ರಿ. ಮರಣದಿಂದ ಮರಣಾಧಿಕಾರಿ ಜಯಿಸಿದ. ಅಲ್ವರ? ಮರಣನೇ ಒಂದ್ರ ಮರಣಾಧಿಕಾರಿನ ಹೆಂಗ್ ಜಯಿಸಿಕ್ ಸಾಧ್ಯ? ಯೇಸು ಕ್ರಿಸ್ತ ಗೊತ್ತ ಮಾಡಿದ್ರು, ಮರಣದ ಅಧಿಕಾರಿ ಬಂದ್ಬಿಟ್ಟು ಇದ್ರ ಮೇಲೆ ನಾನೇ ಪವರ್ಫುಲ್ ಅಪ್ಪ ನೋಡಿ, ಎಲ್ಲಾದ್ರೂ ಸಾಯ್ತಾ ಇದಾರೆ ಅಂತ ನೋಡ್ಸಿದ್ರು. ಯೇಸು ಕ್ರಿಸ್ತ ಮಾಡಿದ್ರು, ಆಯ್ತಪ್ಪ ನಾನು ಸಾಯ್ತೀನಿ. ಸತ್ಬಿಟ್ಟು ಅದ್ರ ಪುನರ್ತನಾಗಿ ಬಂದ್ರು ನೋಡಿ ಅಂತೀನಿ. ಅವಾಗೆ ಕ್ರಿಸ್ತನು ಮರಣದ ಅಧಿಕಾರಿಯನ್ನು ಜಯಿಸಿದಂತೆ ಆಯ್ತು. ಯೋಚನೆ ಮಾಡಿ, ನಮ್ಮ ಶಿರಸ್ಸೇ ಮರಣ ಹೊಂದಿ ಮರಣದ ಅಧಿಕಾರಿನ ಜಯಿಸಿದ್ದಾರೆ ಅಂತಂದ್ರೆ, ನಾವು ಅವ್ರ ದೇಹದ ಅಂಗಗಳು ಮರಣನೇ ಹೊಂದಿರ ಮರಣದ ಅಧಿಕಾರಿ ನಂಗೆ ಜಯಿಸಿಕ್ ಸಾಧ್ಯನಾ? ಖಂಡಿತವಾಗೂ ಇಲ್ಲ ರೀ. ಅದಕ್ಕೆ ಮರಣ ಅಂತಂದ್ಬಿಡು ತುಂಬಾ ಇಂಪಾರ್ಟೆಂಟ್ ಅಲ್ವರ? ಹಾಗೆ ಇರ್ಬೇಕಾದ್ರೆ ಇಲ್ಲಿ ಹೇಳಿದಂಥ ವಾಕ್ಯಗಳ ಅರ್ಥ ಏನು ಅಲ್ವರ? ಏನಪ್ಪ ಈ ವಾಕ್ಯಗಳ ಅರ್ಥ ಅಂತ ನೋಡ್ಬೇಕಾರೆ, ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಇದನ್ನ ನಾವು ಒಂದೊಂದಾಗಿ ನಾವೇನ್ ಮಾಡೋಣ, ನಾವು ಕ್ಲೀನಾಗಿ ಏನ್ ಮಾಡೋಣ ನೋಡೋಣ ಅಲ್ವರ? ಅದಕ್ಕೆ ನೋಡಿರ್ತೀನಿ ಏನ್ರಿ, 1ನೇ ಥೆಸಲೋನಿಕ 4ನೇ ಅಧ್ಯಾಯ ಯಾರಾದ್ರು 16ನೇ ವಾಕ್ಯದಿಂದ ಓದ್ಕೊಂಬನ್ನಿ. ಓದ್ರಿ ಯಾರಾದ್ರು. 1 ಥೆಸಲೋನಿಕ 4 ಚಾಪ್ಟರ್ 16 ಪ್ರಧಾನ ದೂತನ ಶಬ್ದದೊಡನೆಯೂ ಸ್ವಲ್ಪ ಮುಂಚೆಯಿಂದ ಯಾರದು ಅದಕ್ಕಿಂತ ಮುಂಚೆ ಒಂದು ವಾಕ್ಯ. ಕರ್ತನು ತಾನೇ ಆಜ್ಞಾ ಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರು ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ನೋಡ್ರಾ ಏನಪ್ಪಾ ಹೇಳ್ತಾರೆ ಇಲ್ಲಿ? ಕರ್ತನು ತಾನೇ. ಯಾರು? ಯೇಸು ಕರ್ತನು ತಾನೇ. ಏನ್ರಿ? ಪ್ರಧಾನ ದೂಷಣ ಶಬ್ದದೊಡನೆಯೂ ಏನ್ರಿ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು ಅಲ್ರ? ಆವಾಗ ಏನಾಗ್ತಾನೆ? ನೆಕ್ಸ್ಟ್ ಬಂದಿದ್ಮೇಲೆ ನೆಕ್ಸ್ಟ್ ಮುಂದಕ್ಕೆ ಆಕಾಶದ ಇಳಿದು ಬರುವನು, ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ನೋಡ್ರ. ಬರುವರು. ಆಗ ಕ್ರಿಸ್ತನಂತ ಸತ್ತವರು ಮೊದಲು ಏನಾಗ್ತಾ ಎದ್ದು ಬರ್ತಾರೆ. ಹಂಗಾರೆ ಯೇಸು ಕ್ರಿಸ್ತ ಎಣ್ಣೆ ಬಂದಿದ ತಕ್ಷಣ ಫಸ್ಟು ಆಲ್ರೆಡಿ ಸತ್ತೋಗಿರೋಂಥ ಎಲ್ಲಾ ಸಭೆ ಮಕ್ಕಳು ಏನ್ರಿ ಮರಣದಲ್ಲಿ ನಿದ್ರೆ ಮಾಡ್ತಾ ಇದಾರೆ ಗೊತ್ತಾ? ಅವ್ರೆಲ್ಲಾರನ್ನು ಕ್ರಿಸ್ತನ್ ಏನ್ ಮಾಡ್ತಾರೆ? ಫಸ್ಟ್ ಎಬ್ಬಿಸ್ತಾರೆ ಅಂತ. ಹಂಗ್ರೆ ಮೊದಲು ಮರಣದಿಂದ ಎದ್ದು ಬರೋರೆ ಸತ್ತೋಗಿರೋಂಥ ಸಭೆ, ಸತ್ತಿ ಸಮಾಧಿ ಆಗಿರೋಂಥ ಸಭೆ, ಅವ್ರೇನಂತಾರೆ ಮೊದಲು ಎದ್ದು ಬರ್ತಾರಂತೆ. ನೆಕ್ಸ್ಟ್ ಮುಂದಕ್ಕೆ ಏನಾಗ್ತಾರೆ ಪ್ರೊಸೆಸ್? ಓದಿ ಬಿಡ್ತಾರ. ಆಮೇಲೆ ಜೀವದಿಂದುಳಿದಿರುವ ನಾವು ಅಂತರಿಕ್ಷದಲ್ಲಿ ಆಮೇಲೆ ಜೀವದಿಂದ ಉಳಿದಿರೋಂಥ ಸಭೆ ಇರ್ತಾರಂತ. ಏನರ್ಥ? ಕ್ರಿಸ್ತನ 2ನೇ ಬರಿಕೆಯಲ್ಲಿ ಬರ್ಬೇಕಾರೆ ಎಲ್ಲಾ ಸಭೆ ಓಟ ಓಡಿ ಮುಗಿಸಿರಲ್ಲ. ಮುಖ್ಯವಾಗಿರೋಂಥ ಸಭೆಯ ಭಾಗ ಓಟ ಓಡಿ ಮುಗಿಸಿರ್ತಾರೆ. ಆದ್ರೆ ಕ್ರಿಸ್ತನ 2ನೇ ಬರಿಕೆ ನಂತರ ಇನ್ನ ಸ್ವಲ್ಪ ಸಭೆಯ ಸದಸ್ಯರು ಭೂಲೋಕದಲ್ಲಿ ಜೀವಂತವಾಗಿರ್ತಾರೆ ಅಲ್ವನಾ? ಆ ಜೀವಂತವಾಗಿರೋ ಸಭೆ ಅವರು ಕೂಡ ಪರಲೋಕಕ್ಕೆ ಹೋಗ್ಬೇಕಲ್ಲ. ಅವ್ರು ಹೆಂಗ್ ಹೋಗ್ತಾರೆ? ಅವ್ರಿಗೆ ಒಂದು ಪ್ರೊಸೆಸ್ ಇದೆ ಅಂತೆ. ಆ ಪ್ರೊಸೆಸ್ನಲ್ಲಿ ಎಕ್ಸ್ಪ್ಲೇನ್ ಮಾಡೋದು ಹೇಳ್ತಾರೆ. ಜೀವದಿಂದ ಉಳಿದಿರಂತ ನಾವು ಏನ್ ಮಾಡ್ತೀರಿ ಇವಾಗ? ಓದಿ ಮುಂದಕ್ಕೆ. ಕಂಟಿನ್ಯೂ ಮಾಡಿ. ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಅವ್ರನ್ನ ಎದುರುಗೊಳ್ಳೋದಕ್ಕೆ ಪಕ್ಕನೆ ಒಯ್ಯಲ್ಪಡ್ತವೆ. ಪಕ್ಕನೆ ಹೆಂಗ್ ಒಯ್ಯಲ್ಪಡ್ತವೆ? ಇಮ್ಮಿಡಿಯೇಟ್ ಹಂಗೆ ಮರಣನೇ ಒಂದ್ರ ಹಂಗೆ ಪಕ್ಕನೆ ಒಯ್ಯಲ್ಪಡ್ತದಾ? ಇಲ್ಲ ರೀ. ಆ ಪಕ್ಕನೆ ಒಯ್ಯಲ್ಪಡೋದು ಹೆಂಗೆ ಅಂತ ಅಂದ್ಬಿಟ್ಟು ಕೊರಿಂಥ ಸಭೆಗೆ ಬರೋಂಥ ಪತ್ರಿಕೆಯಲ್ಲಿ ಹೇಳೋರು. ಇವಾಗ ಓದಿಯ ವಾಕ್ಯ ಇಲ್ಲಿ 1ನೇ ಕೊರಿಂಥ 15ನೇ ಅಧ್ಯಾಯ 51ರಿಂದ 52 ಓದ್ರಿ ಯಾರಾದ್ರು. ಕೇಳಿರಿ, ಇದುವರೆಗೆ ಗುಪ್ತವಾಗಿದ್ದ ಸಂಗತಿಯನ್ನು ನಿಮಗೆ ತಿಳಿಸುತ್ತೇನೆ. ಇಲ್ಲಿ ಹೇಳ್ಕೊಂಡಿದ್ದೀನಿ ಸೀಕ್ರೆಟ್. ಅದಕ್ಕೆ ಹೇಳ್ತಾರೆ ಅಪೊಸ್ತಲರು ವಿಜ್ಞಾನ ಹೇಳ್ತಾರೆ, ಇದುವರೆಗೂ ಗುಪ್ತವಾಗಿರಂತ ಒಂದು ಮಾತು ನಿಮ್ಗೆ ಹೇಳ್ತೀನಿ. ಏನಪ್ಪ ಗುಪ್ತವಾಗಿರೋ ಮಾತಂದ್ರೆ, ಇದ್ರಲ್ಲಿ ಏನೋ ರಹಸ್ಯ ಅಡಗಿದೆಪ್ಪ, ಇದ್ರಲ್ಲಿ ಹಿಡನ್ ಆಗಿದೆ, ಇದು ನಿಮ್ಗೆ ತಿಳಿಸ್ತೀನಿ ನೋಡಿ ಅಂತ ಹೇಳ್ತಾರೆ. ಏನದ ತಿಳಿಸೋದು? ಒಂದ್ ನಿಮಿಷ. ಥೆಸಲೋನಿಕಲ್ಲಿ ಬರ್ದಲ್ಲ ಆ ಮಾತುಗಳು, ಅದ್ರದ್ದು ಅರ್ಥ ಏನು, ಅದು ಸೀಕ್ರೆಸಿ ಏನು ಅಂತ ಹೇಳ್ತಾರಲ್ಲಿ. ಓದಿ ಬದಲಿ ಇವಾಗ. ನಾವೆಲ್ಲರೂ ನಿದ್ರೆ ಹೋಗುವುದಿಲ್ಲ. ನಿಂತೀನಿ. ಏನಪ್ಪಾ ಅಂದ್ರೆ ನಾವೆಲ್ಲರೂ ನಿದ್ರೆ ಹೋಗೋದಿಲ್ಲ ಅಂತ ಹೇಳ್ತಾರೆ. ಏನಿದು ನಾವೆಲ್ಲ ನಿದ್ರೆ ಹೋಗೋದಿಲ್ಲ ಅರ್ಥ? ನಿದ್ರೆ ಏನು? ಬೈಬಲ್ ನಿದ್ರೆ ಏನಕ್ಕೆ ಹೇಳ್ತಾರೆ? ಯಾವ ನಿದ್ರೆ ಬಗ್ಗೆ ಹೇಳ್ತಾರೆ ಇಲ್ಲಿ ಹೇಳ್ರಿ? ಯಾವ ನಿದ್ರೆ ಬಗ್ಗೆ ಹೇಳ್ತಾ ಇದ್ದಾರೆ ಇಲ್ಲಿ ಅಪೊಸ್ತಲ ಪೌಲ? ಅರೆ ಏನಪ್ಪ? ಮರಣದ ಬಗ್ಗೆ ಬರೋದು ಹೇಳ್ರಿ. ಮಿಗ್ದವರೆಲ್ಲ ಏನ್ ಮಾಡ್ತಾ ಇದ್ರಲ್ಲ, ಇದರೆಲ್ಲ ಇನ್ನಲ್ಲಿ ಹೇಳ್ರಿ.
ನಿದ್ರೆ ಅಂದ್ರೆ ಯಾವ್ದ್ರ ಮರಣದಲ್ಲಿರುವಂತ ಬಗ್ಗೆ ಹೇಳ್ತಾ ನಿದ್ರೆ. ಇದ್ದಾರೆ ಇಲ್ಲಿ? ಮರಣದಲ್ಲಿರುವ ನಿದ್ರೆ ಬಗ್ಗೆ. ಹಾ ಹೇಗೆ ಲಾಜರಸ್ ಏನ್ ಮಾಡ್ತಾರೆ? ಹಾ ನಿದ್ರೆ ಹೋಗಿದ್ದಾರೆ. ನಿದ್ದೆ ಹೋಗಿರ್ತಾರೆ. ಬಂದು ಹೇಳ್ತಾರಲ್ಲ ಲಾಜರಸ್ ನಿದ್ದೆ ಹೋಗ್ತಾ ಇದ್ದಾನೆ ಅಂತ ಹೇಳ್ತಾರೆ. ಅವಾಗೆಲ್ಲ ಇನ್ಸ್ಟಿಟ್ಯೂಷನ್ ಇಟ್ಕೊಂಡ್ಬಿಡ್ತಾರೆ, ನಿದ್ದೆ ಹೋಗ್ತಾರೆ ಒಳ್ಳೇದಲ್ವಾ? ಅವಾಗ ಯೇಸು ಕ್ರಿಸ್ತ ಇಲ್ಲಪ್ಪ, ಅವರು ಮರಣ ಹೊಂದಿದ್ದಾರೆ ಅಂತ ಅರ್ಥ. ಹಂಗ ನಿದ್ರೆ ಅಂದ್ರೆ ಏನಪ್ಪ ಅಂದ್ರೆ ಏನ್ರಿ, ಬರೀ ಉಸಿರು ಬಿಟ್ಬಿಟ್ಟು ಬಿದ್ದೋಗೋದಲ್ಲ. ಲಾಜರಸ್ ಸತ್ತೋಗಿದ್ಮೇಲೆ ತೊಗೊಂಡೋಗಿ ಎಲ್ಲಿಟ್ರ? ಸಮಾಧಿಯಲ್ಲಿ ಸಮಾಧಿಲಿಟ್ರು. ನಿದ್ರೆ. ಅದಕ್ಕೆ ಯೇಸು ಕ್ರಿಸ್ತ ಹೇಳೋದು ನಿದ್ದೆ ಹೋಗ್ತಾ ಇದ್ದಾನೆ. ನಾನು ಹೋದ್ರೆ ಏನ್ ಮಾಡ್ತೀನಿ, ಅವನ್ನ ಎಬ್ಬಿಸ್ತೀನಿ. ಅದೇನರ್ಥ? ನಿದ್ರೆ ಅಂತಂದ್ರೆ ಮರಣದ ನಂತರ ಅವನ ಸಮಾಧಿ ಮಾಡ್ತಾರೆ ಗೊತ್ತಾ? ಈ ಕಂಪ್ಲೀಟ್ ಪ್ರೊಸೆಸ್ನ ಬೈಬಲ್ ನಿದ್ರೆ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅದಕ್ಕೆ ದಾನಿಯಲ್ ದೇವತೆ ಕೇಳ್ತಾನೆ ಗೊತ್ತಾ, ಈ ಅರ್ಥಗಳು ಹೇಳು ಅಂತ ದೇವ್ರು ಹೇಳ್ತಾರೆ. ಇಲ್ಲ ದಾನಿಯಲನೇ, ನೀನ್ ಹೋಗಿ ಏನ್ ಮಾಡು, ಅಂತ್ಯಕಾಲದವರೆಗೂ ನಿದ್ರೆ ಮಾಡು ಅಂತ ಹೇಳ್ತಾರೆ. ನಿದ್ರೆ ಮಾಡು ಮೀನಿಂಗು ಸತ್ತೋಗ್ಬಿಡು ಅಂತಾನ? ಸತ್ತೋಗ್ಬಿಡೋದು ಮಾತ್ರ ಅಲ್ಲ, ಸತ್ತೋಗಿ ಸಮಾಧಿಯಲ್ಲಿ ಏನ್ ಮಾಡು ನೀನು ಕಾದ್ಕೊಂಡಿರು. ನನ್ನ ಮಗನ ಎರಡನೇ ಬರುವಿಕೆ ಇನ್ನೇನ್ ಮಾಡ್ತೀನಿ, ಕೂಗ್ತೀನಿ, ಎಬ್ಬಿಸ್ತೀನಿ. ಅಂದ್ರೆ ಏನಪ್ಪ, ಮರಣ ಅಂತ ಇಲ್ಲಿ ಅರ್ಥ ಕ್ಲೀನಾಗೆ ಬರ್ತದೆ. ನಾವೆಲ್ಲ ನಿದ್ರೆ ಹೋಗೋದಿಲ್ಲ ಏನರ್ಥ? ನಾವೆಲ್ಲ ಸಾಯೋದೇ ಇಲ್ಲ ಅಂತ ಅರ್ಥ ಅಲ್ಲ ರೀ. ನಾವೆಲ್ಲ ಸಾಯ್ತೀರಿ, ಸತ್ತ ಮೇಲೆ ಬೇರೆಯವ್ರ ತರ ಸಮಾಧಿಲಿ ಹೋಗ್ಬಿಟ್ಟು ಏನ್ ಮಾಡೋದಿಲ್ಲ, ನಿದ್ರೆಯಲ್ಲಿ ಕಾದ್ಕೊಂಡಿರಲ್ಲ. ಅರ್ಥ ಆಯ್ತಾ? ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಪಾಯಿಂಟ್ನ. ನೋಡಿ, ಎರಡಿಗೂ ಡಿಫ್ರೆನ್ಸ್ ಇದೆ. ಮರಣ ಹೊಂದಿದ್ಮೇಲೆ ಏನ್ರಿ, ಸಮಾಧಿಯಲ್ಲಿ ಸೇರಿ ಕ್ರಿಸ್ತನ ಎರಡನೇ ಬರಿಕೆಗೂ ಕಾದ್ಕೊಂಡಿರೋದು ಇದೇನ್ರಿ, ಇದು ಕಂಪ್ಲೀಟ್ ಪ್ರೊಸೆಸ್ ನಿದ್ರೆ ಅದರ. ಆದ್ರೆ ಇದ್ರಲ್ಲಿ ನಿದ್ರೆಯಲ್ಲಿ ಇನ್ನೊಂದು ಭಾಗ ಇದೆ. ಏನಪ್ಪಾ ಅಂತಂದ್ರೆ ಬರೀ ಉಸಿರು ಬಿಟ್ಬಿಡೋದು. ಆದ್ರೆ ಸಮಾಧಿಗೇನ್ರಿ, ಹೋಗಿ ಕ್ರಿಸ್ತನ ಎರಡನೇ ಬರಿಕೆವರೆಗೂ ಕಾದ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಅದರ. ಅದಕ್ಕೆ ಕೆಲವೊಂದು ಸಭೆ ಭಾಗ, ಯಾವ್ದಪ್ಪ ಭಾಗ ಅಂದ್ರೆ ಕ್ರಿಸ್ತನ ಮೊದಲನೇ ಬರುವಿಕೆ ಅಂದಿರ್ದಿ ಆತನ ಎರಡನೇ ಬರುವಿಕೆವರೆಗೂ ಒಂದು ಸಭೆಯ ಭಾಗ ಇತ್ತು. ಅವರೆಲ್ಲರೂ ಓಟ ಹೊಡ್ ಮುಗಿಸಿದ್ರು. ಅಪೋಸ್ಟ್ಲು ಪೌಲು, ಅಪೋಸ್ಟ್ಲು ಪೇತ್ರ, ಯೋಹಾನ, ಯಾಕೋಬು ಎಲ್ಲರೂ ಇವರೆಲ್ಲ ಓಟ ಹೊಡ್ ಮುಗಿಸಿದ್ಮೇಲೆ, ದೇವರಿಗೆ ಮರಣದವರೆಗೂ ನಂಬಿಕಸ್ಥರಾಗಿದ್ಮೇಲೆ ಇವರೆಲ್ಲ ಮರಣ ಹೊಂದಿದ್ರು, ನಿದ್ರೆ ಹೋದ್ರು. ಎಲ್ಲಿ ನಿದ್ರೆ ಹೋಗ್ತಾ ಇದ್ದಾರೆ? ಸಮಾಧಿಯಲ್ಲಿ ಏನ್ ಮಾಡ್ತಾ ಇದ್ದಾರೆ? ನಿದ್ರೆ ಹೋಗ್ತಾ ಇದ್ದಾರೆ ಅದರ. ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ ಬಂದಿದ ತಕ್ಷಣ ಫಸ್ಟ್ ಏನ್ ಮಾಡಿದ್ರು, ಈ ಸತ್ತೋಗಿರೋಂಥ ಸಭೆನ ಮರಣದಿಂದ ಸಮಾಧಿ ಏನ್ ಮಾಡಿದ್ರು, ಎಬ್ಸಿದ್ರು. ಆದ್ರೆ ಇನ್ನೊಂದು ಸಭೆಯ ಭಾಗ ಇದೆ. ಅದ್ಯಾವ್ದಪ್ಪ ಅಂದ್ರೆ ಕ್ರಿಸ್ತನ ಎರಡನೇ ಬರುವಿಕೆಯ ನಂತರ ಭೂಲೋಕದಲ್ಲಿ ಅವ್ರು ಓಟ ಓಡ್ತಾ ಇದ್ದಾರೆ ಅದರ. ಆ ಸಭೆ ನಿದ್ರೆ ಹೋಗ್ಬೇಕಾ ಅಂದ್ರೆ ಅರ್ಥ ಏನು? ಆ ಸಭೆ ಕೂಡ ಬೇರೆ ಎಲ್ಲಾ ಸಹೋದರ ಸಹೋದರಿಗಳ ತರ ಮರಣ ಹೊಂದಿದ ನಂತರ ಸಮಾಧಿಗೆ ಹೋಗಿ ಉಣಲ್ಪಟ್ಟಲ್ಬೇಕಾ? ಅವರು ಕ್ರಿಸ್ತನ ಎರಡನೇ ಬರುವಿಕೆವರೆಗೂ ಕಾದ್ಕೊಂಡಿರ್ಬೇಕಾ ಅಂದ್ರೆ ಇಲ್ಲ. ಯಾಕೆ ಕಾಯಕ ಅವಶ್ಯಕತೆ ಇಲ್ಲ ಅಂದ್ರೆ ಆಲ್ರೆಡಿ ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ಅವ್ರು ವಾಸ ಮಾಡ್ತಾ ಇದ್ದಾರೆ. ಇನ್ನೇನಕ್ಕೆ ಕಾಯ್ಬೇಕು? ಆಲ್ರೆಡಿ ಕ್ರಿಸ್ತನ ಬಂದವರಲ್ಲ, ಮತ್ತೆ ಕ್ರಿಸ್ತನ್ ರಿವಾರ್ಡ್ ಕೊಡ್ಬೇಕಲ್ವಾ? ಎಸ್, ರಿವಾರ್ಡ್ ಕೊಡ್ತಾರೆ. ಯಾವಾಗ ಇವ್ರು ಮರಣ ಹೊಂತಾರೋ ಆ ಕ್ಷಣದ್ರಲ್ಲೇನೆ ಇವ್ರಿಗೆ ರೆಪ್ಪೆ ಬಡಿಯೋಷ್ಟರಲ್ಲಿ ಇವ್ರಿಗೆ ಪುನರ್ತನ ಮಾಡಿ ಮರಣದಿಂದ ಇವ್ರಿಗೆ ರಿವಾರ್ಡ್ ಅವಾಗೆ ಸ್ಪಾಟಲ್ಲಿ ಕೊಟ್ಬಿಡ್ತಾರೆ. ಇವರು ಬೇರೆಯವ್ರು ಎಲ್ಲಾರ ತರ ನಿದ್ರೆ ಹೋಗಿ ಕ್ರಿಸ್ತನ ಎರಡನೇ ಬರುವಿಕೆ ತನಕ ಕಾದ್ಕೊಂಡಿರೋಂಥ ಅವಶ್ಯಕತೆ ಇಲ್ಲ. ಅರ್ಥ ಆಯ್ತಾ? ಕ್ಲಿಯರ್ ಅರ್ಥ ಆಯ್ತಾ ಪಾಯಿಂಟು? ಇವಾಗ ಓದಿ ವಾಕ್ಯ, ಬದರ್ ಓದಿ ಕಂಟಿನ್ಯೂ ಮಾಡಿ ಹಂಗೆ ವಾಕ್ಯ. 1 ಕೊರಿಂಥ 15 ಮುಂದಕ್ಕೆ. ಆದರೆ ಕಡೆ ತುತ್ತೂರಿಯ ಧ್ವನಿಯಾಗುವಾಗ ನಾವೆಲ್ಲರೂ ಒಂದು ಕ್ಷಣದಲ್ಲೇ ರೆಪ್ಪೆ ಬಡಿಯುವಷ್ಟರೊಳಗಾಗಿ ಮಾರ್ಪಾಡುವೆವು. ಈ ಪ್ರೊಸೆಸ್ ಯಾವಾಗ ಆಗ್ತದೆ ಅಂದ್ರೆ ಕೊನೆ ತುತ್ತೂರಿ ಊದ್ಬೇಕಾರೆ. ಯಾಕೆ ಕೊನೆ ತುತ್ತೂರಿ ಅಂತ ಹೇಳ್ತಾರೆ? ಹಂಗಾರೆ ಎಷ್ಟು ತುತ್ತೂರಿಗಳಿದೆ ಬೈಬಲ್? ಎಷ್ಟು ತುತ್ತೂರಿಗಳು ಯಾರಿಗೆ ಗೊತ್ತಿದ್ಯಾ? ತುತ್ತೂರಿಗಳು 7 ತುತ್ತೂರಿಗಳು. 7. ವೆರಿ ಗುಡ್. ಪ್ರಕಟಣೆಯಲ್ಲಿ ನೀವು ಓದಿದ್ರೆ 8ನೇ ಅಧ್ಯಾಯದಲ್ಲಿ ಕೊಟ್ಟಿದ್ದಾರೆ. 8ನೇ ಅಧ್ಯಾಯ 2ನೇ ವಾಕ್ಯ ಓದ್ರಿ ಯಾರಾದ್ರು? ಪ್ರಕಟಣೆ 8:2 ಓದ್ರಿ. ಬ್ರದರ್ ಸಿಸ್ಟರ್ಸ್ ಓದ್ರಿ. ಜೋಸಫ್ ಬ್ರದರ್ ಓದ್ತೀರಾ? ಪ್ರಕಟಣೆ 8:2. ಹಾ ಬ್ರದರ್. ರೆವಲ್ಯೂಷನ್ 8 ಚಾಪ್ಟರ್ 2nd ವರ್ಸ್. ಆಗ ದೇವರ ಸನ್ನಿಧಿಯಲ್ಲಿ ನಿಂತಿರುವ 7 ಮಂದಿ ದೇವದೂತರನ್ನು ಕಂಡೆನು. ಅವರಿಗೆ 7 ತುತ್ತೂರಿಗಳು ಕೊಡಲ್ಪಟ್ಟವು. ನೋಡ್ರ, 7 ಸಭೆಗಳಿದೆ, 7 ತುತ್ತೂರಿಗಳಿದೆ. ಏನಿದೆ 7 ಸಭೆ 7 ತುತ್ತೂರಿ? ನಾವು ನಂತರ ಕ್ಲಾಸಲ್ಲಿ ನೋಡೋಣ, ಆಯ್ತಾ? ಇದರಲ್ಲಿ ಕೊನೆ ತುತ್ತೂರಿ.
ಕೊನೆ ತುತ್ತೂರಿ ಊದ್ಬೇಕಾದ್ರೆ ಕೊನೆ ಸಭೆ ಕಾಲದಲ್ಲಿ ಯೇಸು ಕ್ರಿಸ್ತು ಎಡಂಬರಿಕೆಯಲ್ಲಿ ಏನಾಗಿರ್ತಾರಂತೆ, ಬಂದಿರ್ತಾರಂತೆ. ಎಲ್ಲಿ ಕೊಟ್ಟಿದೆ ನೋಡಿ, ಓದೋಣ. ಎಲ್ಲಿಯಪ್ಪ ಅಂದ್ರೆ ಪ್ರಕಟಣೆಯಲ್ಲಿ, ಎಲ್ಲಿ 11ನೇ ಮೊದಲು 3ನೇ ಅಧ್ಯಾಯಕ್ಕೆ ಬನ್ರಿ. 3ನೇ ಅಧ್ಯಾಯದಲ್ಲಿ ಏನ್ರಿ 20ನೇ ವಾಕ್ಯ ಓದ್ರಿ. ಇಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಹಂಗಾರೆ ಕ್ರಿಸ್ತನು 2ನೇ ಬರುವಿಕೆಯಲ್ಲಿ 7ನೇ ಸಭೆಗೆ ಬಂದ್ಬಿಟ್ಟಿದ್ದಾರೆ. ಬಂದ್ಬಿಟ್ಟು ಈಗ ಬಾಗಿಲು ಬಳಿ ನಿಂತು ಏನ್ ಮಾಡ್ತಾ ಇದ್ದೀನಿ, ತಟ್ತಾ ಇದ್ದೀನಿ. 6ನೇ ಸಭೆಗೆ ನೋಡಿ ಎಲ್ಲಿ ಹೇಳ್ತಾರೆ, 6ನೇ ಸಭೆಗೆ ಯೇಸು ಕ್ರಿಸ್ತ ಏನ್ ಮಾಡ್ತಾರಂತೆ ಎಲ್ಲಿ ಗೊತ್ತಾ, 8ನೇ ವಾಕ್ಯ ಬದಾರ. ಒಂದ್ ನಿಮಿಷ ಎಂಟಲ್ಲ, ಒಂದ್ ನಿಮಿಷ ರೀ. 11 11th ವರ್ಸ್ ಅದಲ್ಲೇ 3:11. ಬೇಗನೆ ಬರುತ್ತೇನೆ. ಏನ್ರಿ, ನಿನಗೆ 6ನೇ ಸಭೆಗೆ ಬೇಗನೆ ಬರ್ತೀನಿ ಅಂತ ಹೇಳ್ತಾರೆ, 7ನೇ ಸಭೆಗೆ ಆಡಿ ಬಂದ್ಬಿಟ್ಟವ್ರೆ, ಬಾಗಿಲಲ್ಲಿ ನಿಂತಿರ್ತಾರೆ. ಹಾಗಾದ್ರೆ 7ನೇ ಸಭೆಯಲ್ಲಿ ಕ್ರಿಸ್ತನ ಪ್ರತ್ಯಕ್ಷತೆ ಏನಾಗಿದೆ, ಇದೆ. ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ಬದುಕಿರೋಂಥ ಸಭೆ ಮರಣದ ನಂತರ ಇನ್ಮೇಲೆ ಕಾತ್ಕೊಂಡಿರೋಂಥ ಅವಶ್ಯಕತೆ ಇಲ್ಲ. ಅದಕ್ಕೆ ಅದನ್ನ ನಿದ್ರೆ ಅಂತ ಹೇಳಿದ್ರಿ. ನಿದ್ರೆ ಅಂದ್ರೆ ಏನ್ರಿ, ನಿದ್ರೆ ಹೋಗ್ಮೇಲೆ ಎಬ್ಬಿಸ್ತಾರೆ ಗೊತ್ತಾ, ಅದಕ್ಕೆ ನಿದ್ರೆ ಅಂತ ಹೇಳೋದು. ಅದರ ಏನ್ರಿ, ಈ ತರ ಸಭೆ ಮರಣದಲ್ಲಿ ಕಾತ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ರೀ. ಮರಣ ಹೊಂದಿದ ತಕ್ಷಣನೇ ಕ್ರಿಸ್ತನ ದಿನದಲ್ಲಿ ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ವಾಸ ಮಾಡ್ತಾ ಇರೋದ್ರಿಂದಾನೆ ಅವರು ಮರಣ ಹೊಂದಿದ ತಕ್ಷಣನೇ ಇಮ್ಮಿಡಿಯೇಟ್ಗೆ ಪುನರ್ತನ ಕೊಡ್ತಾರೆ. ಹೆಂಗ್ ಪುನರ್ತನ ಕೊಡ್ತಾನೆ, ನಾವೆಲ್ಲರೂ ನಿದ್ರೆ ಹೋಗೋದಿಲ್ಲ, ರೆಪ್ಪೆ ಬಡಿ ಅಷ್ಟೊತ್ತಲ್ಲಿ. ಈ ಒಂದು ಪ್ರೊಸೆಸ್, ಚೇಂಜ್ ಆಫ್ ಪ್ರೊಸೆಸ್ ಇದೆ ಗೊತ್ತಾ. ಮರಣ ಹೊಂದಿದ ತಕ್ಷಣ ದೇವರು ನಮಗೆ ಆತ್ಮಿಕ ಶರೀರದಲ್ಲಿ ಪುನರ್ತನ ಮಾಡಿ ನಮಗೆ ಪರಲೋಕವಾಗೋದು. ಇದು ಎಷ್ಟು ಫಾಸ್ಟ್ ಆಗಿ ಆಗ್ತದೆ ಅಂದ್ರೆ ರೆಪ್ಪೆ ಬಡಿ ಅಷ್ಟರಲ್ಲಿ ಆಗ್ತದೆ ಅಂತೀರಿ. ಅದರ ನಾವೆಲ್ಲ ಏನಾಗ್ತೀರಿ ಅವಾಗ, ಚೇಂಜ್ ಆಗ್ತೀರಿ. ಯಾವ ಚೇಂಜ್ ಆಗ್ತೀರಿ, ಈ ಒಂದು ಮಾಂಸಿಕ ಶರೀರನ ಬಿಟ್ಟು ಆತ್ಮಿಕ ಶರೀರನ ಧರಿಸ್ಕೊಂತೀರಿ ಅಂತ ಹೇಳ್ತಾರೆ. ಅದಕ್ಕೆ ಓದಿ ಬದ, ಕಂಟಿನ್ಯೂ ಮಾಡಿ. ಅಲ್ಲಿ 1ನೇ ಕೊರಿಂಥ 15ನೇ ಅಧ್ಯಾಯ ಆ ವಾಕ್ಯ ಮುಂದಕ್ಕೆ ಓದಿ ಬದ. ನೆಕ್ಸ್ಟ್ ಕಂಟಿನ್ಯೂ ಮಾಡಿ ಬದರಾ. ತುತ್ತೂರಿಯು ಊದಲಾಗಿ ಸತ್ತವರು ನಿರ್ಲಯರಾಗಿ ಎಬ್ಬಿಸಲ್ಪಡುವರು. ನೋಡ್ರಿ, ಅದಕ್ಕೆ ಹೇಳೋದು, ಸತ್ತವರು ನಿರ್ಲಯರಾಗಿ ಎಬ್ಬಿಸಲ್ಪಡೋದು. ಸಾವೇ ಇಲ್ಲ ಹೆಂಗೆ ಎಬ್ಬಿಸಲ್ಪಡಕ್ ಸಾಧ್ಯ, ಸಾವಿದೆ. ಅದಕ್ಕೆ ಅವಾಗೇನೆ ಸತ್ತವರು ನಿರ್ಲಯತ್ವಾಗಿ ಎಬ್ಬಿಸಲ್ಪಡುವುದು. ಆಮೇಲೆ ನಾವು ಮಾರ್ಪಾಡುವೆವು. ಹ್ಮ್ ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಳ್ಳುವುದು. ನೋಡ್ರ, ಲಯವಾಗುವಂತ ಈ ದೇಹವು ಏನು ಧರಿಸ್ಕೊಂತಾರೆ, ನಿರ್ಲಯತ್ವವನ್ನು ಪುನರುತ್ಥಾನದಲ್ಲಿ ಧರಿಸ್ಕೊಂತದೆ. ಆಮೇಲೆ ನೆಕ್ಸ್ಟ್ ಮರಣಾಧೀನವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಳ್ಳುವುದು ಅವಶ್ಯ. ಹೆಂಗಪ್ಪ ಅವಶ್ಯ, ಹೇಗೆ ಅವಶ್ಯಕತೆ ಇದೆ, ಹೆಂಗೆ ನೆರವೇರ್ತದೆ ಅದರ, ಈ ದೇಹನ ತ್ಯಜಿಸಿದ ಮೇಲೆನೆ ಆ ದೇಹನ ಧರಿಸ್ಕೊಳಕ್ ಸಾಧ್ಯ. ಈ ದೇಹದಿಂದ ಹಂಗೆ ಹೋಗಕ್ ಸಾಧ್ಯನಾ? ಒಂದ್ ದೇಹನ ಬಿಡ್ಬೇಕು, ಒಂದ್ ದೇಹ ಬಿಟ್ಟಿದ್ಮೇಲೆ ಇನ್ನು ದರ್ಶನ ತರ್ಸ್ಕೊಂಡು. ಅಂದ್ರೆ ಒಂದ್ ದೇಹನ ಬಿಡ್ಬೇಕು ಅಂದ್ರೆ ಮರಣ ಇದೆ. ಆ ಮರಣ ಬರೀ ಕ್ಷಣ ಮಾತ್ರ ಇರ್ಬೋದು, ಒತ್ತ ಮರಣ ಅಂತ ಇದ್ದೇ ಇದೆ ರೀ. ಅದರ ಇಟ್ ವಿಲ್ ಬಿ ಓನ್ಲಿ ಫಾರ್ ಎ ಫ್ರಾಕ್ಷನ್ ಆಫ್ ಎ ಸೆಕೆಂಡ್. ರೆಪ್ಪೆ ಬಡಿಯಷ್ಟು ಸಮಯ ಮಾತ್ರ ಆ ಮರಣ ಅಂತ ಇರ್ತಾರೆ. ಇಮ್ಮಿಡಿಯೇಟ್ ಏನ್ ಮಾಡ್ತಾರೆ, ಆತ್ಮಿಕ ಶರೀರ ಪುನರ್ತನ ಕೊಡ್ತಾರೆ. ನೆಕ್ಸ್ಟ್ ಆಮೇಲೆ ಕಂಟಿನ್ಯೂ ಮಾಡಿ ಬದರ. ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಂಡಾಗ ಮರಣಾಧೀನವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಂಡಾಗ ಬರೆದಿರುವ ಮಾತು ನೆರವೇರುವುದು. ಏನದ್ ಮಾತು? ಆ ಮಾತು ಏನೆಂದರೆ, ಮರಣವು ನುಂಗಿಯೇ ಹೋಯಿತು, ಜಯವಾಯಿತು ಎಂಬುದೇ. ನೋಡ್ರ, ಮರಣವು ನುಂಗಿಯೇ ಹೋಯ್ತು. ಮರಣ ಹೆಂಗ್ ನುಂಗೋದಿಕ್ ಸಾಧ್ಯ? ಮರಣ ಹೊಂದಿ ಪುನರ್ತನ ಆದ್ರೆ ನುಂಗೋದಿಕ್ ಸಾಧ್ಯ. ಅವರ ಇದೇ ಪ್ರೊಸೆಸ್ ಕ್ರಿಸ್ತನ್ಗಾಗಿದ್ದು, ಇದೇ ಪ್ರೊಸೆಸ್ ನಮ್ಗೆ. ಕ್ರಿಸ್ತನ್ಗೆ ಏನ್ ಗೊತ್ತಾ, 3 ದಿನ ಸಮಾಧಿಯಲ್ಲಿ ಅವರು ಕಾತ್ಕೊಂಡಿರ್ಬೇಕಾಯ್ತು. ನಮ್ಗೆ ಏನಾಗಿಲ್ಲ ರೀ. ಮರಣ ಹೊಂದಿದ ತಕ್ಷಣ ಪುನರ್ತನ ಏನ್ ಮಾಡ್ತಾರೆ, ಹೊಸ ಶರೀರ ಕೊಡ್ತಾರೆ ಅಲ್ರ. ಅದಕ್ಕೆ ಹೇಳೋದು, ಸಭೆ ಮರಣದವರೆಗೂ ನಂಬಿಕಸ್ಥರಾಗಿರ್ಬೇಕು. ನಂಬಿಕಸ್ಥಾಗಿದೆ ಇಮ್ಮಟಿಗೆ ಏನ್ ಮಾಡ್ತಾರೆ, ಪುನರ್ತನ ಕೊಡ್ತಾರೆ. ಅದಕ್ಕೆ ಥೆಸಲೋನಿಕ ಸಭೆ ಹೇಳೋದು, ಬದುಕಿರಂತ ನಾವು ಏನ್ರಿ ಕರ್ತನು ತಾನೇ ಏನ್ ಮಾಡ್ತಾರೆ, ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ಅದರ ದೇವದೂತರೊಂದಿಗೆ ಏನ್ ಮಾಡ್ತಾರೆ, ತಿರುಗಿಬಿಡ್ತಾರೆ. ತುತ್ತೂರಿ ನೋಡಿ, ಅಲ್ಲೂ ಮತ್ತು ತುತ್ತೂರಿ. ಯಾವ ತುತ್ತೂರಿ? ಕೊನೆಯ ತುತ್ತೂರಿ. ಆವಾಗ ಸತ್ತೋಗಿರೋ ಸಭೆಯಲ್ಲೇ ಎಬ್ಬಿಸ್ತಾರೆ. ಆಗ ಜೀವಂತವಾಗಿರೋ ನಾವು ಕರ್ತನ ಏನ್ ಮಾಡ್ತೀರಿ, ಎದುರುಗಳಿಗೆ ಹೋಗ್ತೀರಿ, ಆಕಾಶಕ್ಕೆ ಒಯ್ಯಲ್ಪಡ್ತೀವಿ. ಯಾಕೆ ಆಕಾಶ? ಯಾಕಂದ್ರೆ ಯೇಸು ಕ್ರಿಸ್ತ 2ನೇ ಬರುವಿಕೆಯಲ್ಲಿ ಬಂದು ಭೂಮಿಯ ವಾಯುಮಂಡಲದಿಂದ ಆಡಳಿತ ನಡೆಸ್ತಾ ಇರ್ತಾರೆ. ಹೇಗೆ ಸೇತಾನು ಕಣ್ಣಿಗೆ ಕಾಣದ ರೀತಿಯಲ್ಲಿ ಈ ಭೂಮಿಯ ವಾಯುಮಂಡಲದಿಂದ ಅಧಿಕಾರ ನಡೆಸ್ತಾ ಇದ್ದಾನೋ, ಇದೇ ರೀತಿ ಕ್ರಿಸ್ತನು ಫಸ್ಟ್ ತನ್ನ ರಾಜ್ಯವನ್ನು ಆಕಾಶ ಮಂಡಲ ಸ್ಥಾಪನೆ ಮಾಡೋದು, ಸೇತನ್ನ ಕಟ್ಟಾಕಿ ಅಂದ್ರ. ಅದರಿಂದ ಕ್ರಿಸ್ತನು ಅಲ್ಲಿಂದಾನೇ ಆಳ್ವಿಕೆ ಮಾಡ್ತಾ ಇದ್ದ. ಸಭೆ ಇಲ್ಲಿಂದ ಏನಾಗಬೇಕು, ಕ್ರಿಸ್ತನೊಂದಿಗೆ ಸೇರೋದಿಕ್ ಹೋಗ್ಬೇಕು. ಈ ಸೇರೋದಿಕ್ ಹೋಗ್ಬೇಕಾದ್ರೆ ಇದೇ ದೇಹದಲ್ಲಿ ಹೋಗಕ್ ಸಾಧ್ಯ ಇಲ್ಲ, ಆತ್ಮಿಕ ದೇಹ ಅಂತ ಬೇಕು. ಆತ್ಮಿಕ ದೇಹನ ಯಾವಾಗ ಒಪ್ಪ ಕೊಡ್ತಾನೆ, ಮರಣ ಹೊಂದಿದ ತಕ್ಷಣ ಕ್ಷಣ ಮಾತ್ರದಲ್ಲಿ ಏನ್ ಮಾಡ್ತಾರೆ, ನಮ್ಗೆ ಕೊಡ್ತಾರೆ. ಈ ತರ
ಸದಾ ಕಾಲ ಕರ್ತನೊಂದಿಗೆ ಸಭೆನಾಗ್ತಾರೆ ಆಕಾಶ ಮಂಡಲದಲ್ಲಿ ಕಣ್ಣು ಕಾಣದಂತ ರೀತಿಯಲ್ಲಿ ಆತ್ಮಿಕ ಶರೀರದಲ್ಲಿ ಭೂಲೋಕದಲ್ಲಿ ಏನ್ ಮಾಡ್ತಾರೆ, ಆಳ್ವಿಕೆ ಮಾಡ್ತಾರೆ ಅಲ್ವರ. ಯೋಚನೆ ಮಾಡ್ರಿ, ಕ್ರಿಸ್ತನು ಮತ್ತೆ ಸಭೆ ಆಡಿ ಎಂತಾರೆ ಮರಣ ಹೊಂದಿರಂತ ಅಪೊಸ್ತಲರು ಪೌಲು ಪೇತ್ರಲ್ಲ ಆಕಾಶದಲ್ಲಿ ವಾಯುಮಂಡಲದಲ್ಲಿ ಏನ್ರಿ ಆತ್ಮಿಕ ಶರೀರದಲ್ಲಿ ಇರ್ತಾರೆ. ನಾವು ಮಾತ್ರ ಇವಾಗ ಬದುಕಿರೋಂಥವ್ರು ಹಂಗೆ ಪಕ್ 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 ಅಂತ ಒತ್ಬಿಟ್ಟು ಒಯ್ಲು ಪಟ್ಟಿ ಕ್ರಿಸ್ತನೊಂದಿಗೆ ಮಾಂಸಿಕ ಶರೀರದಲ್ಲಿ ಇರೋಕ್ಕೆ ಸಾಧ್ಯನಾ? ಎಂತ ಅಟರ್ ಫುಲಿಶ್ನೆಸ್ ಅಲ್ವರ. ಯೋಚನೆ ಮಾಡ್ರಿ, ಕಾಂಬಿನೇಷನ್ ಇರ್ತಾರೆ, ಅದು ಮ್ಯಾಚ್ ಆಗ್ತಾರೆ, ಅದು ಸರಿ ಅಂತದ ಸತ್ಯವೇದ ಯೋಜನೆ ಪ್ರಕಾರ ಇಲ್ವೇ ಇಲ್ಲ ರೀ. ಅದರ ನಿಕೋಡಿಮಸನ ಕ್ರಿಸ್ತಂಗ್ ಬಂದು ಒಂದು ಪ್ರಶ್ನೆ ಕೇಳ್ತಾರೆ. ಏನ್ ಪ್ರಶ್ನೆ ಕೇಳ್ತಾರೆ? ಸ್ವಾಮಿ, ಪರಲೋಕ ರಾಜ್ಯ ನೋಡ್ಬೇಕು, ಏನ್ ಮಾಡ್ಬೇಕು ಅಂತ. ಪರಲೋಕ ರಾಜ್ಯ ನೋಡ್ಬೇಕು ಏನ್ ಅರ್ಥ? ನಾನು ಕ್ರಿಸ್ತನ ಜೊತೆಗೆ ನಿಮ್ ಪರಲೋಕ ರಾಜ್ಯದಲ್ಲಿ ನಾನು ಇರ್ಬೇಕಪ್ಪ, ನೀನು ಪರಲೋಕದಲ್ಲಿ ಹೆಂಗಿದೆ ನಾನು ನೋಡ್ಬೇಕು ಅಂತ ಕೇಳ್ತಾರೆ. ಅವಾಗ ಯೇಸು ಕ್ರಿಸ್ತ ಏನ್ ಹೇಳ್ತಾರೆ? ಓದಿ ವಾಕ್ಯ, ಯೋಹನ 3ನೇ ಅಧ್ಯಾಯ ಏನ್ರಿ, ಯೋಹನ 3ನೇ ಅಧ್ಯಾಯ ಇಲ್ಲಿ 5ನೇ ವಾಕ್ಯ ಓದಿ. 5:6. ಹಾ, ಕರೆಕ್ಟ್ ಬುದರ್, ಓದಿ ಬುದರ್. ಓದ್ರಿ, 5ನೇ ವಾಕ್ಯ ಓದಿ. ಯೋಹನ 3:5. ಅದಕ್ಕೆ ಯೇಸು, ಅದಕ್ಕೆ ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ಅಂಡರ್ಲೈನ್ ಮಾಡಿ, ದೇಹದಿಂದ ಹುಟ್ಟಿದ್ದು ಒಂದ್ ನಿಮಿಷ. ದೇಹವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. ನೋಡಿ, ದೇವರ ರಾಜ್ಯಕ್ಕೆ ಸೇರಕ್ಕೆ ಸಾಧ್ಯನೇ ಇಲ್ಲ. ಏನಲ್ಲಿ ನೀರಿನಿಂದ ಆತ್ಮದಿಂದ ಹುಡ್ತಿರ ಇದ್ರೆ ದೇವರ ರಾಜ್ಯ ಸೇರಕ್ಕೇನಿಲ್ಲ, ಸಾಧ್ಯನೇ ಇಲ್ಲ. ಅದರ ಇದ್ರ ಬಗ್ಗೆ ನಮ್ಮ ಚರ್ಚ್ ಅಂತ ಪಾಠದಲ್ಲಿ ಓದಿರಿ. ಅದರ ನೀರಿಂದ ಹುಟ್ಟೋದು, ಸತ್ತಿಂದ ಹುಟ್ಟೋದು ಯಾವಾಗ? ಕಾನ್ಸಂಟ್ರೇಷನ್ ಮಾಡ್ಕೊಡೋಂಥದ್ದು ಬ್ಯಾಪ್ಟಿಸಮ್ ಅಲ್ಲಿ. ಆತ್ಮದಲ್ಲಿ ಹುಟ್ಟೋದು ಯಾವಾಗ? ಏನ್ರಿ, ಪವಿತ್ರ ಆತ್ಮ ಬಂದಿದ ತಕ್ಷಣ ಆತ್ಮ ಹುಟ್ಬಿಡ್ತೀರಾ? ಇಲ್ಲ ರೀ. ಆತ್ಮದಲ್ಲಿ ಹುಟ್ಟಂತ ವ್ಯಕ್ತಿ ಹೇಗಿರ್ತಾನೆ ಅಂತ ಕ್ರಿಸ್ತನು ಅಲ್ಲೇ ಹೇಳ್ತಾರೆ. ಓದಿ 8ನೇ ವಾಕ್ಯ ಓದಿ ಬುದರ್. ಆತ್ಮದಲ್ಲಿ ಹುಟ್ಟವನು ಹೆಂಗಿರ್ತಾರಂತೆ? 8ನೇ ವಾಕ್ಯ. ಗಾಳಿಯು ಮನಸ್ಸು ಬಂದ ಕಡೆ ಬೀಸುತ್ತದೆ, ಅದರ ಸಪ್ಪಳವನ್ನು ಕೇಳುತ್ತಿ, ಆದರೆ ಅದು ಎಲ್ಲಿಂದ ಬರುತ್ತದೋ ಎಲ್ಲಿಗೆ ಹೋಗುತ್ತದೋ ನಿನಗೆ ತಿಳಿಯದು. ಆತ್ಮನಿಂದ ಹುಟ್ಟಿದವರೆಲ್ಲರೂ ಅದರಂತೆಯೇ ಅಂದನು. ನೋಡ್ರ, ಆತ್ಮನಿಂದ ಹುಟ್ಟಿರೋ ಏನಂತೆ? ಅದರಂತೆ ಗಾಳಿಯಂತೆ. ಗಾಳಿ ಯಾವ ಕಡೆ ಬೀಸ್ತದೋ ಯಾವ ಕಡೆ ಹೋಗ್ತದೋ ಯಾರು ಗೊತ್ತಾಗಲ್ಲ. ಅದೇ ಆತ್ಮನಿಕ ಶರೀರದಲ್ಲಿ ಒಂದ್ಸ ಹುಟ್ಬಿಟ್ರೆ ಇನ್ವಿಸಿಬಲ್ ಆಗಿರ್ತೀರಿ. ಹುಟ್ಟಬೇಕು. ಹುಟ್ಟೋದು ಹೆಂಗ್ ಸಾಧ್ಯ? ಮರಣ ಹೊಂದಿದ್ರೆ ಹುಟ್ಟಕ್ಕೆ ಸಾಧ್ಯ, ಮರಣ ಹೊಂದಿದ್ರೆ ಹುಟ್ಟಕ್ಕೆ ಸಾಧ್ಯನಾ? ಅದಕ್ಕೆ ಅಪೊಸ್ತಲ ಪೌಲ್ ಕೊರಿಂಥ ಬರೆದ ಸಭೆಗೆ ಹೇಳೋದು, ಒಂದು ಬೀಜ ಸಾಯ್ದಿರ ಇದ್ರೆ ಅದನ್ನ ಏನ್ರಿ ಇನ್ನೊಂದ್ಸತಿ ಹುಟ್ಟೋದಕ್ಕೆ ಸಾಧ್ಯ ಇಲ್ಲ. ಅದನ್ನ ಬಿತ್ತನೆ ಮಾಡಿದ್ರೆ ಇದ್ರೆ ಅದು ಹುಟ್ಟಕ್ಕೆ ಸಾಧ್ಯ ಇಲ್ಲ. ಅದೇ ತರ ನಾವೆಲ್ಲ ಮರಣ ಹೊಂದಿ ಸಾಯ್ಬೇಕ್ರಿ. ಸಾಯ್ದಿರ ಇದ್ರೆ ಪುನರ್ತನ ತೆಂಗ್ರಿ ಬರೋಕ್ ಸಾಧ್ಯ? ಹಂಗೆ ಚೇಂಜ್ ಆಗ್ಬಿಟ್ರೆ? ಅದಕ್ಕೆ ಕರ್ಮಲ್ಲಿ ಪ್ರೀತಿ ಅಂದ್ರೆ ಮರಣ ಅಂತೂ ಖಂಡಿತ. ಇದು ಮರಣದ ನಂತರ ಅದು ಪ್ರೊಸೆಸ್ ತುಂಬಾ ಫಾಸ್ಟ್ ಆಗಿ ಆಗಂಥದ್ದು. ಇದು ಈ ಕಾಲದಲ್ಲಿ ಬದುಕಿರೋಂಥ ಸತ್ಯ ಸಭೆಗೆ ಮಾತ್ರ ಅನ್ವಯಿಸ್ತದೆ. 1874ನೇ ಇಸ್ವಿಯ ನಂತರ ಈ ಪ್ರೊಸೆಸ್ 1878 ಕರೆಕ್ಟಾಗಿ ಏನಾಯ್ತು, ಫಾಲೋ ಆಯ್ತು. ಹೆಂಗೆ? 1878 ಇದೆಲ್ಲ ಹೈಯರ್ ಕ್ಲಾಸಸ್ ಇದೆ, ದೇವಚಿತ್ತ ಇದ್ರೆ ಅದು ಮುಂದೆ ಬರೋ ದಿನಗಳಲ್ಲಿ ನಿಮ್ಗೆಲ್ಲ ಏನ್ ಮಾಡ್ತೀವಿ ಸ್ಪಷ್ಟವಾಗಿ ಹೇಳ್ತೀರಿ ಅವರ. ಸರಿ, ಹಾಗಿರ್ಬೇಕಾರೆ ಇವಾಗ ಒಂದು ಪ್ರಶ್ನೆ ಯಾರಪ್ಪ ಅಂದ್ರೆ, ಬ್ರದರ್ ಹಂಗಾರೆ ಯೇಸು ಕ್ರಿಸ್ತು ಯಾಕೆ ಶಿಷ್ಯನ್ರಿಗೆ ಹೇಳಿದ್ರು ಆ ದಿನದಲ್ಲಿ 2 ಜನ ಬೀಸ್ತಾ ಇರ್ತಾರೆ, ಒಬ್ಬರನ್ನ ಎತ್ಕೊಂಡ್ಬಿಡ್ತೀನಿ ಬಿಟ್ಬಿಡ್ತೀನಿ, ಯಾಕೆ ಹೇಳಿದ್ರು ಹಂಗೆ? 2 ಜನ ಹೊಲದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಒಬ್ಬರನ್ನ ಎತ್ಕೊಂಡ್ಬಿಡ್ತಾರೆ ಅಂತ ಹೇಳ್ತಾರೆ, ಯಾಕೆ ಹಂಗೆ ಕರ್ತನು ಹೇಳಿದ್ರು? ಅದ ಅರ್ಥ ಏನು ಅಂತ ನಾವೇನ್ ಮಾಡ್ಬೇಕು ನೋಡ್ಬೇಕು ಅದರ. ಅದರಿಂದ ಏನ್ ಮಾಡೋಣ, ಲೂಕ 17ನೇ ಅಧ್ಯಾಯನ ನಾವು ಇನ್ನೊಂದ್ಸತಿ ಏನ್ ಮಾಡೋಣ, ನಾವು ನೋಡೋಣ ಅಲ್ವರ. ಪ್ರಜ್ವಲ್ ಬಂದ್ರೆ ಓದ್ತೀರಾ? ಲೂಕ 17ನೇ ಅಧ್ಯಾಯದಲ್ಲಿ 34ರಿಂದ ಓದ್ಕೊಂಬನಿ ಅಂತೀವಿ ಒಂದೊಂದಾಗಿ. ಆ ರಾತ್ರಿಯಲ್ಲಿ ಒಂದೇ ಮಂಚದ ಮೇಲೆ ಇಬ್ಬರಿರುವರು. ನೋಡ್ರ, ಒಂದೇ ಮಂಚದ ಮೇಲೆ ಇಬ್ರು ಇರುವರು. ಒಬ್ಬನು ತೆಗೆದುಕೊಳ್ಳಲ್ಪಡುವನು, ಮತ್ತೊಬ್ಬನು ಬಿಡಲ್ಪಡುವನು. ತೆಗೆದುಕೊಳ್ಳಲ್ಪಡುವನು ಅಂತ ಬಂದಿದೆ ಅದರ. ತೆಗೆದುಕೊಳ್ಳಲ್ಪಡ್ತಾರೆ, ಮತ್ತೊಬ್ಬನು ಬಿಟ್ಬಿಡ್ತಾರೆ. ನೆಕ್ಸ್ಟ್ ಆಮೇಲೆ ಇಬ್ಬರು ಹೆಂಗಸರು ಒಂದೇ ಕಲ್ಲಲ್ಲಿ ಬೀಸುತ್ತಿರುವರು, ಒಬ್ಬಳು ತೆಗೆದುಕೊಳ್ಳಲ್ಪಡುವಳು, ಮತ್ತೊಬ್ಬಳು ಬಿಡಲ್ಪಡುವಳು. ನೋಡ್ರ, ಒಂದು ಕಲ್ಲಲ್ಲಿ ಇಬ್ರು ಹೆಂಗಸರು ಬೀಸ್ತಾ ಇರ್ತಾರಂತೆ, ಒಬ್ಬರನ್ನ ತೆಗೆದುಕೊಳ್ಳಲ್ಪಡ್ತಾರೆ, ಇನ್ನೊಬ್ಬರನ್ನ ಬಿಟ್ಬಿಡ್ತಾರಂತೆ. ನೆಕ್ಸ್ಟ್ ಆಮೇಲೆ ಆ ಮಾತಿಗೆ ಶಿಷ್ಯರು, ಸ್ವಾಮಿ, ಎಷ್ಟನೇ ವಾಕ್ಯ ಓದಿ ನೀವು? 35th verse. 35th 36 ಓದಿದ್ರ? 36 verse ಇಲ್ಲ. ಇಲ್ಲ, ನೀವು ನೆಕ್ಸ್ಟ್ ಓದ್ತಾ 37. ಹೌದು.
37 ಇಲ್ವೇ ಇಲ್ಲ. ಕರೆಕ್ಟ್ ಇಲ್ಲ. ಹೌದು. ಹಾ, ಫುಟ್ ನೋಟ್ ಏನೋ ಕೊಟ್ಟಿದ್ದೀರಾ? ಹೌದು. ಹಾ, ಫುಟ್ ನೋಟ್ ಅಲ್ಲಿ ಓದಿ ಏನಿದೆ? ಒಂದ್ ಸೆಕೆಂಡ್. ಕೆಲವು ಪ್ರತಿಗಳಲ್ಲಿ 36ನೇ ವಚನವಿದೆ. ಅದೇನೆಂದರೆ, ಹೊಲದಲ್ಲಿ ಇಬ್ಬರಿರುವರು, ಒಬ್ಬನು ತಕ್ಕೊಳ್ಳಲ್ಪಡುವನು, ಮತ್ತೊಬ್ಬನು ಬಿಡಲ್ಪಡುವನು ಎಂಬುದೇ. ನೋಡ್ರಾ, ಕೆಲವೊಂದು ಪ್ರತಿಗಳಿದೆ, ಕೆಲವೊಂದು ಪ್ರತಿಗಳಿಲ್ಲ. ಸರಿ, ಹೊಲದಲ್ಲಿ ಇಬ್ರು ಜನ ಇರ್ತಾರೆ, ಒಬ್ಬನ ತಗೊಂಡ್ಬಿಡ್ತಾರೆ, ಇನ್ನೊಬ್ಬರು ಬಿಟ್ಬಿಡ್ತಾರೆ ಅಂತ ಹೇಳ್ತಾರೆ ಅದರ. ಸರಿ, ಇವಾಗ ಯೇಸು ಕ್ರಿಸ್ತು ಹೇಳಿದಂಥ ಮಾತಲ್ಲಿ ಯೇಸು ಕ್ರಿಸ್ತು ಎಲ್ಲರ ಮೇಲಕ್ಕೆ ತಗೊಂಡ್ಬಿಟ್ರು ಅಂತ ಹೇಳಿದ್ಯಾ? ಅಬ್ಸರ್ವ್ ಮಾಡಿದ್ರಾ? ನೋಡಿ, ಇನ್ನೊಂದ್ಸತಿ ಓದಿ ಬದರ್ ವಾಕ್ಯ 34 ಓದಿ ಬದರ್. ಇನ್ನೊಂದ್ಸತಿ ಓದಿ, ಎಲ್ಲ ದಯವಿಟ್ಟು ಗಮನಿಸಿ ಅಲರ್ಟಾಗಿ ಕೇಳಿ. 34 ವಾಕ್ಯ ಓದಿ ಬದರ್. ಆ ರಾತ್ರಿಯಲ್ಲಿ ಒಂದೇ ಮಂಚದ ಮೇಲೆ ಇಬ್ಬರಿರುವರು, ಒಬ್ಬನು ತೆಗೆದುಕೊಳ್ಳಲ್ಪಡುವನು, ಅಷ್ಟೇ. ಮತ್ತೊಬ್ಬನು ತೆಗೆದುಕೊಳ್ಳಲ್ಪಡುವನು ಅಂತ ಹೇಳಿದ್ದೆ. ತೆಗೆದುಕೊಳ್ಳಲ್ಪಡ್ತಾರೆ ಅಂತ ಅಂದ ತಕ್ಷಣ ಆಕಾಶಕ್ಕೆ ಒಯ್ಯಲ್ಪಡ್ತಾರೆ ಅಂತ ಕೊಟ್ಟಿದ್ಯಾ? ತೆಗೆದುಕೊಡ್ತಾರೆ, ತೆಗೆದುಕೊಂಡ್ಬಿಡ್ತಾರೆ. ಎಲ್ಲಿ ತಗೊಂಡ್ಬಿಟ್ರು? ಅದು ಇಂಪಾರ್ಟೆಂಟ್ ಅಲ್ವಾ? ಮೇಲಕ್ಕೆ ತಗೊಂಡ್ಬಿಟ್ರು ಅಂತ ಕೊಟ್ಟಿದ್ಯಾ? ಇಲ್ಲ ರೀ. ಒಬ್ಬನ ತಗೊಬೇಕು ಅಂದ್ರೆ ಮೇಲಕ್ಕೆ ತಗೊಬೇಕು ಅಂತ ಏನೈತೆ? ಹೆಂಗ್ ಬೇಕಾ ತಗೊಬೋದು ಅಲ್ವರ? ಯಾಕೆ ಮೇಲೆ ಅಂತ ನೀವು ಇಂಟರ್ಪ್ರಿಟ್ ಮಾಡೋದು? ಯಾಕೆ ಮೇಲೆ ಅಂತ ಅಭಿಪ್ರಾಯ ಬರೋದು? ಯಾಕೆ ಗೊತ್ತಾ? ಮೈಂಡು ಫಿಕ್ಸ್ ಆಗ್ಬಿಟ್ಟಿದೆ. ಕೆಲವೊಂದು ಉಪದೇಶಗಳಿಗೆ ಮೈಂಡು ಫಿಕ್ಸ್ ಆಗ್ಬಿಟ್ಟಿದೆ, ಹೀಗೇ ಇರಬೇಕು ಹಂಗೆ ಇರಬೇಕು ಅಂತ. ಹೇಗೆ? ಆತ್ಮ ಮನುಷ್ಯ ಸತ್ತಿದ ತಕ್ಷಣ ಏನಾಗ್ತದೆ? ಅವನಿಂದ ಹೊರಗಡೆ ಬಂದ್ಬಿಡ್ತದೆ. ಎಲ್ಲೋಗ್ತದೆ? ಮೇಲೆ ಕೊಟ್ಟಿರ್ತೀರಿ ಮೇಲಕ್ಕೆ. ಈ ತತ್ವ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ತಾತ ಹಾಕಿದ ಆಲ್ಮರ ಅಂತ ಅಂದ್ಬಿಟ್ಟು ತಲೆ ಕೂತ್ಬಿಟ್ಟಿದೆ. ಅದರಿಂದ ಇದು ಹೋಗಲ್ಲ. ಅದೇ ಥರ ಎತ್ತಲ್ಪಡ್ತೇನೆ ಅಂತ ತಕ್ಷಣ ಎಲ್ಗೊಂಬಿಡೋದು, ಸೀದಾ ಪರಲೋಕಕ್ಕೆ ಏನಾಗ್ಬೇಕು, ಆರ್ಡರ್ ಪಡ್ಬೇಕು ಅಂತ. ಅದಕ್ಕೆ ಹೇಳ್ತಾರೆ ಬದರ್, ಅಲ್ಲಿ ಅದ್ದು ಕೊಟ್ಟೆ ನೋಡಿ ಬದ, ಅದ್ದು ಎಲ್ಲಿದೆ? ಮೇಲೆ ಇದೆ, ಅದಕ್ಕೆ ಎಲ್ಲ ಮೇಲೆ ಹೋಗ್ಬಿಡ್ಬೇಕು ಬದರ್ ಅಂತ ಹೇಳ್ತಾರೆ ಅದರ. ಸರಿ, ಯೇಸು ಕ್ರಿಸ್ತನೇ ಈ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಏನಂತ ಉತ್ತರ ಕೊಡ್ತಾರೆ? ಆ ಉತ್ತರ ಓಡ್ದನ್ನು ನೋಡಿದ್ದೀನಿ. ಅದ್ರಲ್ಲಿ ಏನೋ ಇದೆಯಾ ನೋಡೋಣ. 37ನೇ ವಾಕ್ಯ ಓದಿ ಬದ ದಯವಿಟ್ಟು. ಆ ಮಾತಿಗೆ ಶಿಷ್ಯರು, ಸ್ವಾಮಿ, ಅದು ಎಲ್ಲಿ ಆಗುವುದು ಎಂದು ಕೇಳಲು ಆತನು ಅವರಿಗೆ, ಹೆಣ ಎಲ್ಲಿಯೋ ಅಲ್ಲಿಯೇ ಹದ್ದುಗಳು ಕೂಡುವವು ಎಂದು ಉತ್ತರ ಕೊಟ್ಟನು. ಇಲ್ಲಿ ಯೇಸು ಕ್ರಿಸ್ತು ಉತ್ತರ ಕೊಡ್ತಾರೆ. ಏನು ಉತ್ತರ ಕೊಡ್ತಾರೆ ಅಂದ್ರೆ, ಹೆಣ ಎಲ್ಲಿದ್ಯೋ ಹದ್ದು ಏನ್ ಮಾಡ್ತಾರಲ್ಲ ಬಂದಿ ಕೂಡ್ತದೆ ಅಂತ ಹೇಳ್ತಾರೆ. ನೀವ್ ಹೇಳ್ರಿ, ಹೆಣ ಇರ್ತದೆ, ಹದ್ದು ಬಂದು ಸೇರ್ತದೆ. ಕರೆಕ್ಟಾ? ಇಷ್ಟೇ ಪಾಯಿಂಟ್. ಹೆಣ ಎಲ್ಲಿರ್ತಾರೆ? ಕೆಡೆ ಇರ್ತಾರ, ಮೇಲೆ ಇರ್ತದ? ಭೂಮಿ ಮೇಲೆ ಇರುತ್ತೆ ಬ್ರದರ್. ಸರಿ, ಹದ್ದು ಎಲ್ಲಿರ್ತಾರೆ? ಕೆಡೆ ಇರ್ತಾರ, ಮೇಲೆ ಇರ್ತದ? ಅದು ಮೇಲೆ ಇರ್ತದೆ, ಮೇಲಿಂದ ಪುನಃ ಅದು ಕೆಳಗೆ. ಆಕಾಶ ಅಲ್ವಾ? ಹೆಣ ಕೆಳಗಡೆ ಇರ್ತದೆ, ಹದ್ದು ಮೇಲೆ ಇರ್ತದೆ. ಈ ಹೆಣನ ತಿನ್ನೋದಿಕ್ಕೆ ಹದ್ದು ಮೇಲೆಯಿಂದ ಕೆಡೆ ಬರ್ತದೆ, ಕೆಡೆಯಿಂದ ಮೇಲೆ ಹೋಗೋದ್ ಬಗ್ಗೆ ಕೊಟ್ಟಿದ್ಯಾ ಇಲ್ಲಿ? ಇಲ್ಲ, ಹೋಗಲ್ಲ ಬ್ರದರ್. ಇಲ್ಲ. ಯೇಸು ಕ್ರಿಸ್ತು ಶಿಷ್ಯನ ಕೇಳೋ ಪ್ರಶ್ನೆಗೆ ಯಾವತ್ತೂ ಉಲ್ಟಾ ಆನ್ಸರ್ ಕೊಡಕ್ ಸಾಧ್ಯನೇ ಇಲ್ಲ ರೀ. ಪಕ್ಕ ಆನ್ಸರ್ ಕೊಟ್ಟಿರ್ತಾರೆ. ಎಲ್ಲಿಗೆ ಎತ್ತಲ್ಪಟ್ರು ಅಲ್ವರ? ತಗೊಂಡ್ಬಿಟ್ರು ಅಂತ ಹೇಳ್ತಾರಲ್ಲ ಸ್ವಾಮಿ, ಎಲ್ಲಿ ತಗೊಂಡ್ಬಿಟ್ರು? ಅದಕ್ಕೆ ಯೇಸು ಕ್ರಿಸ್ತು ಉತ್ತರ ಕೊಡ್ತಾ ನೋಡಿದ್ದೀನಿ. ಎಲ್ಲಿಗಪ್ಪ ತಗೊಂಡ್ಬಿಟ್ರು ಅಂತಂದ್ರೆ, ಹೆಣ ಎಲ್ಲೈತ್ ನೋಡು ಅಲ್ಲಿಗೆ ತಗೊಂಡ್ಬಿಟ್ಟವ್ರೆ ಅಂತ ಹೇಳ್ತಾರೆ. ಹೆಂಗೆ? ಹೆಣ ಎಲ್ಲಿದ್ಯೋ ಅದು ಹೆಂಗ್ ಬಂದು ಸೇರ್ತದೋ ಅದೇ ತರ ಇವ್ರನ್ನ ಕರ್ಕೊಂಡೋಗಿ ಅದೇ ತರ ಬಿಡ್ತಾರೆ ಅಂತ ಹೇಳ್ತಾರೆ. ಅದು ತಗೊಂಡ್ಬಿಡೋದ್ ಅರ್ಥ. ಸರಿ, ಹಂಗ್ರಿ ಏನಿದು? ಹೆಣ ಅಂದ್ರೆ ಏನೋ, ಅದ್ದೂನೇನೋ ನಾವೇ ನೋಡಿ ಸ್ವಲ್ಪ ಇದನ್ನ ನೋಡ್ಬೇಕ್ರಿ ಅಲ್ವರ? ಇವಾಗ ಹೆಣ ಅಂದ್ರೆ ನಮ್ಗೆ ಹೆಂಗೆ ಇಷ್ಟನಾ? ನಮ್ಗೆ ಇಷ್ಟ ಆಯ್ತದ ಹೆಣ? ನಾವು ತಿನ್ಬೋದಾ? ನಮ್ಗೆ ಅಸಹ್ಯ. ಆದ್ರೆ ಅದ್ದುಗೆ ಇಷ್ಟ. ಇಷ್ಟ ನೋಡ್ರ, ರುಚಿಕರವಾದಂತ ಅದೇ ಊಟ. ಅದು ಕರೆಕ್ಟ್, ಅದೇ ಊಟ ರೀ. ನೀ ಯಾವ್ದ್ರ ತರಕಾರಿ ಅಂಗಡಿಯಲ್ಲಿ ಅದು ನೋಡಿದಿರಾ? ಎಲ್ಲ ಬಂದ್ಬಿಟ್ಟು ಮಟನ್ ಮಾರ್ಕೆಟ್ ಅಲ್ಲಿ ಕಾಯ್ಕೊಂಡ್ ಕೂತಿರ್ತಾರೆ, ಅದು ನೋಡಿದ್ದೀನಿ. ಅದ್ರ ಯಾಕೆ ಎಲ್ಲ ಮೇಲೇನೆ ಕೂತಿರ್ತಾವೆ, ಯಾರು ಕೆಡೆ ಬಂದಿರ್ತವ, ಕಾಯ್ತಾ ಇರ್ತಾವ, ಎಲ್ಲ ಬೀಳ್ತಾವಂತ. ಬಿದ್ದಿದ ತಕ್ಷಣ ಹಂಗೆ ಪುಸ್ತಕ ಬಂದು ಇಟ್ಕೊಂಡು ಹೋಗ್ಬಿಡ್ತಾವ ಅಂತೀವಿ ಅದರ. ಅಲ್ವರ? ಹದ್ದು ಎಲ್ಲಿಗಪ್ಪ ಬರ್ತಾರೆ ಅಂದ್ರೆ, ಹೆಣ ಇರೋ ಜಾಗ ಬರ್ತಾರೆ ಅಂತ ನೋಡ್ರಿ ಅಲ್ವರ? ಏನಪ್ಪ ಇದು ಹದ್ದು ಅಲ್ವರ? ನೋಡಿ, ಒಂದು ವಾಕ್ಯ ಓದೋಣ. ಎಲ್ಲಪ್ಪ ಅಂತಂದ್ರೆ, ಯೋಬನ ಬರೆದಂತ ಗ್ರಂಥದಲ್ಲಿ 39ನೇ ಅಧ್ಯಾಯ 29 ಮತ್ತೆ 30ನೇ ವಾಕ್ಯ ಓದ್ರಿ. ಜೋಬ್ 39 ಚಾಪ್ಟರ್ 29 and 30. ಸೈಮನ್ ಬ್ರದರ್ ಓದ್ತೀರಾ? ಸಿಮಿಯನ್ ಬ್ರದರ್ ಓದ್ಬೋದಾ?
ಸರಿ, ಬೇರೆ ಓದ್ತೀನಿ ಬ್ರದರ್. ಓದಿ ಓದಿ 39. 29 ಮತ್ತು 30 ಬದರು. 39ನೇ ಅಧ್ಯಾಯದಲ್ಲಿ 29 ಮತ್ತು 30ನೇ ವಾಕ್ಯ, ಯೋಬನ ಪುಸ್ತಕ. ಅಲ್ಲಿಂದಲೇ ಬೇಟೆಯನ್ನು ನೋಡುತ್ತಾ ಸ್ವಲ್ಪ ಒಂದ್ ನಿಮಿಷ ದೂರದಲ್ಲಿದ್ದರೂ ಅದನ್ನು ಕಂಡು ಹಿಡಿಯುವುದು. ಒಂದ್ ನಿಮಿಷ ಸ್ವಲ್ಪ ಮುಂಚೆ ಓದಿ, ಅದು ಅಂತ ಯಾವ್ದೊಂದು ಗೊತ್ತಾಗಲ್ಲ. ಅದಕ್ಕೆ ಬಂಡೆಯೇ ನಿವಾಸವು, ಹ್ಮ್ ಅದು ಶಿಲಾಶಿಖರದಲ್ಲಿಯೂ ದುರ್ಗದಲ್ಲಿಯೂ ತಂಗುವುದು. ಹ್ಮ್ ಅಲ್ಲಿಂದಲೇ ಬೇಟೆಯನ್ನು ನೋಡುತ್ತಾ ದೂರದಲ್ಲಿದ್ದರೂ ಅದನ್ನು ಕಂಡು ಹಿಡಿಯುವುದು. ಹ್ಮ್ ಅದರ ಮರಿಗಳು ರಕ್ತವನ್ನು ಕುಡಿಯುವವು. ಹ್ಮ್ ಹತರಿದ್ದಲ್ಲಿ ಹದ್ದು. ಕೊಟ್ಟ ಹತ್ತರಿದ್ದರಲ್ಲಿ ಹದ್ದು. ಇದೇ ಮಾತನ್ನ ಯೇಸು ಕ್ರಿಸ್ತು ಕೋಟ್ ಮಾಡೋದ್ರಿ. ಯೋಬಿನ ಬರೆದ ಗ್ರಂಥದಲ್ಲಿರೋಂಥ ವಾಕ್ಯನೇ ಕ್ರಿಸ್ತನ ಕೋಟ್ ಮಾಡ್ತಾ ಇರೋದು. ಅದು ಎಲ್ಲಪ್ಪ ವಾಸ ಮಾಡ್ತಾರೆ ಅಂದ್ರೆ ಬಂಡೆಗಳಲ್ಲಿ ವಾಸ ಮಾಡ್ತಾರೆ, ಎತ್ತರವಾಗಿರೋಂಥ ಸ್ಥಳದಲ್ಲಿ ವಾಸ ಮಾಡ್ತಾರೆ. ಅಲ್ಲಿಂದಲೇ ಏನ್ ಮಾಡ್ತಾರೆ, ಬೇಟೆನ ನೋಡ್ತಾರಂತೆ, ಅದನ್ನ ಬಂದು ಎತ್ಕೊಂಡು ಹೋಗ್ತಾರಂತೆ ಅಲ್ವರ. ಆಮೇಲೆ ಅದ್ರ ಮಕ್ಳು ಏನ್ ಮಾಡ್ತಂತೆ, ಅದನ್ನ ಮಾಂಸನ ತಿಂತಾನಂತೆ. ಎಣ ಇದ್ದಲ್ಲಿ ಹದ್ದು ಅಂತಂದ್ಬಿಟ್ರು ಅಲ್ವರ. ಹಂಗಾರೆ ಎಣ ಅಂದ್ರೆ ಹದ್ದುಗೆ ಆಹಾರ. ಈ ಹದ್ದು ಅದು ಆಹಾರಕ್ಕಾಗಿ ಎಷ್ಟೇ ದೂರ ಆದ ಸರಿ ಟ್ರಾವೆಲ್ ಮಾಡ್ತಂತ, ಎಷ್ಟೇ ಕಷ್ಟ ಆದ ಸರಿ ಟ್ರಾವೆಲ್ ಮಾಡ್ತಂತೆ ಆ ಎಣ ತಿನ್ನೋದಿಕ್ಕೆ, ಆಹಾರ ತಿನ್ನೋದಿಕ್ಕೆ. ಯಾಕಂದ್ರೆ ಆ ಆಹಾರ ಹದ್ದುಕ್ಕೆ ಪೌಷ್ಟಿಕ ಆಹಾರ, ಸ್ಟ್ರೆಂತ್ ಕೊಡ್ತದೆ. ತಿನ್ನ ಹೆಂಗಿರ್ತಾರೆ, ಸ್ಟ್ರಾಂಗ್ ಆಗಿರ್ತಾರೆ, ಬಲವಾಗಿರ್ತಾರೆ, ಚೆನ್ನಾಗಿ ಬೆಳೀತದೆ ಅದರ. ಇವಾಗ ನೀವ್ ಹೇಳ್ರಿ, ಹದ್ದು ಅಂದ್ರೆ ಯಾರಿಗೆ ಹೋಲಿಕೆ ಮಾಡ್ಬೋದು ಹೇಳ್ರಿ? ಯೇಸು ಸ್ವಾಮಿ. ಆಮೇಲೆ ನೆಕ್ಸ್ಟ್ ಅದು ಎಣ ಅಂತಂದ್ರೆ ಅದು ಆತ್ಮಿಕ ಶರೀರಗಳು ಅಲ್ವರ. ಎಣ ನಾವು ನೋಡೋಣ, ಫಸ್ಟ್ ಹದ್ದು ಬಗ್ಗೆ ಮುಗಿಸ್ಕೊಂಡು ಮಾಡ್ತಲ್ರಿ. ಎಣ ಅಂತಂದ್ರೆ ಯಾರಿಗೆ ಹೇಳ್ಬೋದು ನಾವು? ಬೈಬಲ್ನಲ್ಲಿ ದೇವ್ರ ಮಕ್ಳನ್ನ ಎಲ್ಲಾರು ಹದ್ದುಗೆ ಕಂಪೇರ್ ಮಾಡಿದಾರಾ? ನೀವು ಹದ್ದು ತರ ಇರ್ತೀರಾ, ಹೀಗಿರ್ಬೋದು ಹಾಗಿರ್ಬೋದು ಅಂತ ನಿಮ್ಗೆ ಬೈಬಲ್ ಎಲ್ಲ ಇದೆಯಾ ವಾಕ್ಯ? ನೋಡ್ರ, ಪರವಾಗಿಲ್ಲಪ್ಪ, ವೆರಿ ಗುಡ್. ಏಷ್ಯಾದಲ್ಲಿ ಎಲ್ಲಿ? ಕರೆಕ್ಟ್, ಎಲ್ಲಿ? ಹೀಗಿರಿ 40ನೇ. ವೆರಿ ಗುಡ್ ಬದರ್, ರಾಜೇಂದ್ರ ಬದರ್, ಕರೆಕ್ಟ್. ಓದಿ ಬದರ್, ಏಷ್ಯಾ 40ನೇ ಅಧ್ಯಾಯ 31ನೇ ವಾಕ್ಯ ಓದಿ ಬದರ್ ದಯವಿಟ್ಟು. ಹೋದ್ರಿ. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು, ಹಕ್ಕಿಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು. ನೋಡ್ರ ಅನಿಲ್ ಬದರ್, ನಿಮ್ ವಾಯ್ಸ್ ತುಂಬಾ ಡಿಸ್ಟರ್ಬೆನ್ಸ್ ಇದೆ. ಯೆಹೋವನನ್ನು ನಿರೀಕ್ಷಿಸುವರು ಹೊಸ ಬಲವನ್ನು ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಓಡಿ ದಣಿಯರು, ನಡೆದು ಬಳದರು. ನೋಡ್ರ, ಯಾರಪ್ಪ? ಯೆಹೋವನಲ್ಲಿ ಕಾತ್ಕೊಂಡಂತ ದೇವ್ರ ಮಕ್ಕಳು ಹದ್ದುಗಳ ತರ ಇದ್ದಾರೆ, ಹೊಸ ಬಲವನ್ನು ಹೊಂದುವರು. ಗೊತ್ತಾ? ಹೈಯೆಸ್ಟ್ ಫ್ಲೈಯಿಂಗ್ ಬರ್ಡ್ ಯಾರಿಗೆ ಗೊತ್ತಿದ್ಯಾ? ಯಾವ್ದ? ತುಂಬಾ ಯಾವ್ದು? ಹದ್ದುಕ್ಕಿಂತ ಎತ್ತರವಾಗಿರಂತ ಯಾವ ಪಕ್ಷಿನೂ ಹೋಗಕ್ ಸಾಧ್ಯ ಇಲ್ಲ ರೀ. ಅದ್ರ ಅದು ಎಷ್ಟು ಸ್ಟ್ರೆಂತ್ ಇದೆ ಗೊತ್ತಾ? ಒಂದು ಏನ್ರಿ, ಒಂದು ಸಿಂಹಾನೇ ಎತ್ಕೊಂಡು ಹೋಗ್ಬಿಡ್ಬೋದು, ಅಷ್ಟೊಂದು ಶಕ್ತಿ ಇದೆ ಅದಕ್ಕೆ ಏನ್ರಿ ಕೈಗಳಿಗೆ. ಅದರ ಅಷ್ಟೊಂದು ಬಲವಾಗಿ ಶಕ್ತಿ ಏನಾಗಿದೆ ಅದರ. ಅದೇನ್ ಮಾಡ್ತಾರೆ, ಎಣ ನೋಡ್ತಾ ಇರ್ತಾರೆ ನೋಡಿರ್ತೀನಿ ಅದರ. ಮಾಡಿ ಮೇಲೆ ಚಿಕ್ಕ ಮಕ್ಳನ್ನ ಆಟ ಆಡ್ಸಿರ್ಬೇಕು, ತುಂಬಾ ಕೇರ್ಫುಲ್ ಆಗಿರ್ಬೇಕು. ಯಾಕೆ ಗೊತ್ತಾ? ಹದ್ದು ನಮ್ಗೆ ಗೊತ್ತಿಲ್ದಿರ್ಬೋದು, ನಿಮ್ಮ ಮಗುನ ಎತ್ಕೊಂಡು ಹೋಗ್ಬಿಡ್ತಾರೆ. ನೋಡಿದ್ದೀರಾ ಎಷ್ಟೊಂದು? ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಹದ್ದು ಬಗ್ಗೆ ಹೇಳ್ತಾರೆ ಅದರ. ಈ ಕುರಿ ಮರಿ ಇರ್ತಾ ಗೊತ್ತಾ, ಕುರಿ ಮರಿನ ಮೇಯಿಸ್ತಾ ಇರ್ತಾ ಗೊತ್ತಾ, ಕುರುಬ ಅಂತ ಬಂದು ಎತ್ಕೊಂಡು ಹೋಗ್ಬಿಡ್ತಾರೆ. ಇದು ಗೊತ್ತಾ ಹದ್ದು? ಅಷ್ಟು ನೋಡಿದಾರಲ್ವಾ? ಅದೇ ತರ ಹದ್ದು ಅಂದ್ರೆ ನೋಡಿ, ಬೈಬಲ್ ವಾಕ್ಯದ ಪ್ರಕಾರ ದೇವ್ರ ಮಕ್ಕಳು ಅದರ. ಇವಾಗ ದೇವ್ರ ಮಕ್ಕಳು ಹದ್ದುಗಳ ತರ ಇದ್ದಾರೆ. ಈ ದೇವ್ರ ಮಕ್ಕಳು ಎಲ್ಲ ಹೋಗ್ತಾರೆ ಹುಡ್ಕೊಂಡು ಅಂತಂದ್ರೆ, ಹೆಣನ ಹುಡ್ಕೊಂಡು ಹೋಗ್ತಾರೆ ಅಂತಂದ್ರೆ ಅಂದೇನು ಹೆಣ ಅಂತಂದ್ರೆ? ಹೆಣ ಅಂದ್ರೆ ಡೆಡ್ ಬಾಡಿ ಅಲ್ಲ ರೀ, ಫುಡ್, ಮಾಂಸಿಕದಂತ ಆಹಾರ. ಕರೆಕ್ಟಾ? ಹೆಣದಲ್ಲಿ ಐತೆ ಮಾಂಸ ಇರ್ತಾರೆ, ಕರೆಕ್ಟಾ? ಹೌದಾ ಇಲ್ವಾ? ಇವಾಗ ನಾವು ಸತ್ಯವೇದದಲ್ಲಿ ಸತ್ಯಕ್ಕೆ ಬಂದಿದ್ಮೇಲೆ ನಾವು ಮೊದಲು ಏನ್ ತಿನ್ಬೇಕು? ಆತ್ಮಿಕ ಆಹಾರ. ವೆರಿ ಗುಡ್, ಆತ್ಮಿಕ ಆಹಾರ. ಅದರ ಸತ್ಯಕ್ಕೆ ಬಂದ್ಮೇಲೆ ಏನ್ ಮಾಡೋದು? ಫಸ್ಟ್ ನಾವು ಹಾಲನ್ನ ಕುಡಿಬೇಕು, ಕರೆಕ್ಟಾ? ಹೌದಾ ಇಲ್ವಾ? ವಾಕ್ಯದಲ್ಲಿ ಐತಾ ಇಲ್ವಾ? ನೀವು ಎಳೆ ಕೂಸ್ಕೊಳ್ತಾರ ಎಂದೆ ಪಾರಮಾರ್ಥಿಕ ಹಾಲನ್ನ ಕುಡೀರಿ ಅಂತ ಹೇಳ್ತಾರೆ, ಕರೆಕ್ಟಾ? ಓದಿ 1ನೇ ಪೇತ್ರ 2ನೇ ಅದೇ 2ನೇ ವಾಕ್ಯ, 1 Peter 2:2 ಓದ್ರಿ ಯಾರಾದ್ರು ದಯವಿಟ್ಟು ಜಲ್ದಿ. ಎಲ್ಲಾ ತರದ ನಿಂದನೆಯನ್ನು ವಿಸರಿಸಿ
ಹಸು ಮಕ್ಕಳಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಿರಿ. ಮಕ್ಕಳಂತೆ ಏನಂತ, ಎಳೆ ಮಕ್ಕಳಂತೆ ಶುದ್ಧ ಹಾಲನ್ನ ಕುಡೀರಿ ಅಂತ ಹೇಳ್ತಾರೆ. ಕರೆಕ್ಟಾ? ಇವಾಗ ನಾನು ಕ್ರಿಸ್ತನ್ ನಂಬ್ಕೊಂಡು ಹೊಸದಾಗಿ ಸತ್ಯಕ್ಕೆ ಬಂದಿರ್ತೀನಿ, ಅವಾಗ ಹಾಲು ಕುಡಿಬೇಕಪ್ಪ. ಅದೇ ಸತ್ಯದಲ್ಲಿ 10 ವರ್ಷ 20 ವರ್ಷ ಇದ್ರೆ ನಾನು ಹಾಲು ಕುಡಿತಾನೆ ಇದ್ರೆ ನನಗೆ ಏನು ಅಂತೀರಾ? ಇನ್ನು ಅದೇ ಸ್ಥಿತಿಯಲ್ಲಿ ಇದ್ದಿರುತ್ತೆ. ಹೌದ್ರ? ಅವಾಗ ಹಾಲು ಕುಡಿಯೋದು ಸರಿನಾ? ವಯಸ್ಸಾಗ್ತಾ ಆಗ್ತಾ ನಾವೇನ್ ಮಾಡ್ಕೋ, ಎಳೆ ಮಕ್ಳ ಹತ್ರ ಹಾಲು ಕುಡಿಯೋದನ್ನ ಕುಡಿಬೇಕಾ ಬಿಟ್ಬಿಡ್ಬೇಕಾ? ಬಿಡ್ಬೇಕು. ಏನ್ ತಿನ್ಬೇಕು? ಗಟ್ಟಿಯಾದ ವೆರಿ ಗುಡ್. ಗಟ್ಟಿಯಾದ ಆಹಾರನೇನು? ಆತ್ಮಿಕ ಆಹಾರ, ಮಾಂಸಿಕ ಆಹಾರ. ಓದೋಣ ಎಲ್ಲಿಯಪ್ಪ ಅಂತಂದ್ರೆ ಇಬ್ರೇ ಬಂದಂತ ಪತ್ರಿಕೆ 5ನೇ ಅಧ್ಯಾಯ ಏನ್ರಿ 12ನೇ ವಾಕ್ಯ. ಇಬ್ರಿಯರು 5:12 ಓದಿ. ಕಾಲವನ್ನು ನೋಡಿದರೆ ನೀವು ಇಷ್ಟರೊಳಗೆ ಬೋಧಕರಾಗಿರಬೇಕಾಗಿದ್ದರೂ ಒಬ್ಬನು ನಿಮಗೆ ದೈವೋಕ್ತಿಗಳ ಮೂಲ ಪಾಠಗಳನ್ನು ತಿರುಗಿ ಕಲಿಸಿಕೊಡಬೇಕಾಗಿದೆ. ನೋಡ್ರ, ನೀವು ಇಬ್ರೇ 5:12 ಅಲ್ವರ? ನೋಡ್ರಿ, ಕಾಲ ನೋಡ್ಬೇಕಾರೆ ನೀವೇನ್ ಮಾಡ್ಬೇಕ್ರಿ? ಮತ್ತೊಬ್ರಿಗೆ ಉಪದೇಶ ಮಾಡ್ಬೇಕಾಗಿರೋರು ನಿಮಗೇನೆ ಬೇಸಿಕ್ ಎಲ್ಲ ಏನ್ ನಾರ್ಮಲ್ ಆಗಿರೋಂಥ ಪಾಠಗಳು ತಗೋಬೇಕು ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ, ನೀವು ಇನ್ನ ಬೆಳೆದಿಲ್ಲ, ನೀವು ಹಾಲು ಕುಡಿಯೋ ತಕ್ಕವರೇ ಹೊರತು. ನೆಕ್ಸ್ಟ್ ಕಂಟಿನ್ಯೂ ಮಾಡಿ ಬದ. ಆಮೇಲೆ ನೀವು ಹಾಲು ಕುಡಿಯತಕ್ಕವರೇ ಹೊರತು ಗಟ್ಟಿಯಾದ ಆಹಾರವನ್ನು ತಿನ್ನತಕ್ಕವರಲ್ಲ. ಅಲ್ಲ, ಗಟ್ಟಿಯಾದ ಆಹಾರ ಅಂತ ಬಂತಲ್ವರ? ಕನ್ನಡದಲ್ಲಿ ಗಟ್ಟಿಯಾದ ಆಹಾರ ಅಂತ ಅಲ್ವರ? ಯಾರಾದ್ರ ಬೇರೆ ಬೈಬಲ್ ಇದೆಯಾ? ತೆಲುಗು, ತಮಿಳ್, ಹಿಂದಿ ಯಾವ್ದಾರು ಇದೆಯಾ ಬೈಬಲ್? ಯಾರ ಹತ್ರ ಇಂಗ್ಲಿಷ್ ಇದೆಯಾ? ಯಾರ ಹತ್ರನ ಇಂಗ್ಲಿಷ್ ಇದೆ ಬ್ರದರ್. ಓದಿದ್ರು. Hebrew 5:12. For for the time ye ought to be teachers, ye have need that one teach you again, which be the first principles of oracles of God, and are becoming such as have need of milk and not of strong meat. ಮೀಟ್ ಸ್ಟ್ರಾಂಗ್ ಏನ್ ಬಂತು? Strong meat. ಮೀಟ್ ಅನ್ನ ಏನ್ರಿ ಕನ್ನಡದಲ್ಲಿ ಹೇಳ್ರಿ? ಮಾಂಸ. ಮೀಟ್ ಅನ್ನ ಮಾಂಸ ಎಲ್ಲ ಒಪ್ಕೊಂತೀರಾ? ಕನ್ನಡದಲ್ಲಿ ಮಾಂಸ ಅಂತ ಹಾಕಿದ್ರೆ ಒಂಥರ ಇರ್ತದೆ ಅಂತ ಅಂದ್ಬಿಟ್ಟು ಒರಿಜಿನಲ್ ಬೈಬಲಲ್ಲಿ ಹಾಕಿಲ್ಲ. ಕನ್ನಡ ಬೈಬಲಲ್ಲಿ ಹಾಕಿಲ್ಲ. ಆಕ್ಚುಲಿ ಒರಿಜಿನಲ್ ಬೈಬಲ್ ಇರೋದು ಅರ್ಥ ಮಾಂಸ. ಹಂಗಾರೆ ದೇವ್ರ ಮಕ್ಕಳು ಏನ ತಿನ್ಬೇಕು ಹೇಳ್ರಿ? ಗಟ್ಟಿಯಾದ ಆಹಾರ ತಿನ್ಬೇಕು. ಏನ್ ತಿನ್ಬೇಕು? ಮಾಂಸ ತಿನ್ಬೇಕು. ಇವಾಗ ಹೇಳ್ರಿ, ನಮ್ಗೆ ಮಾಂಸ ಅಂದ್ರೆ ಯಾವ್ದಪ್ಪ? ಕೋಳಿ, ಕುರಿ. ಅದು ಅಂಗಡಿಯಲ್ಲಿ. ಆತ್ಮಿಕ ಮಾಂಸ ಹೇಳಿ ನಮ್ಗೆ ಯಾವ್ದು? ದೇವ್ರ ವಾಕ್ಯ. ದೇವರ ವಾಕ್ಯ. ಯಾವ ವಾಕ್ಯ ಕೇಳಿ ನಮಗೆ ಬಲ ಬರ್ತದೋ, ನಮ್ಗೆ ಸ್ಟ್ರೆಂತ್ ಬರ್ತದೋ, ಅದೇನಾಗಿದೆ ಅವಾಗ ನಮ್ಗೆ ಆತ್ಮಿಕ ಹೇಳ್ರಿ, ಆತ್ಮಿಕ ಆತ್ಮಿಕ ಮಾಂಸ ನಮ್ಗೆ. ಹೌದಾ ಇಲ್ವಾ? ಯೋಚನೆ ಮಾಡಿರ್ತೀನಿ. ನಮ್ಗೆ ಸುಮ್ನೆ ಬಂದ್ಬಿಟ್ರು 1 ಲೀಟರ್ ಹಾಲ್ಗೆ 2 ಲೀಟರ್ ನೀರು ಮಿಕ್ಸ್ ಮಾಡ್ಬಿಟ್ಟು ಕೊಟ್ರೆ ಸಂಡೆ ನಮ್ಗೆ ವಾಕ್ಯ ಕೇಳಲಿಕ್ಕೆ ಇಂಟ್ರೆಸ್ಟ್ ಇರ್ತದ? ಹೆಂಗಿರ್ತಾರೆ ಕೇಳಕ್ಕೆ? ಇಂಟ್ರೆಸ್ಟ್ ಇರಲ್ಲ. ಇದೇನಪ್ಪ ಹೇಳಿದ್ದೇ ಹೇಳ್ತಾರಲ್ಲ ಅಂದ್ಬಿಟ್ಟು. ಅರೆ ಒಳ್ಳೆ ಗಟ್ಟಿ ಆಹಾರಗಳು, ಒಳ್ಳೆ ವಾಕ್ಯಗಳು, ಬಲವಾಗಿರೋಂಥ ಸಬ್ಜೆಕ್ಟ್ಗಳು, ಸ್ಟ್ರಾಂಗ್ ಆಗಿರೋದ್ ಕಡೆ ಏನಾಗ್ತದೆ ನಮ್ಗೆ ಆತ್ಮಿಕವಾಗಿ ಎಂಕರೇಜ್ ಆಗ್ತದೆ. ಹೌದಪ್ಪ, ನಾನು ಹುಮ್ಮಸ್ಸಿ ನಡಿಬೇಕು, ಬೆಳಿಬೇಕು. ಆಗ್ತದ ಇಲ್ವಾ? ಪರಿಪಕ್ವತೆ ಆಗುತ್ತೆ. ಅದಕ್ಕೆ ಹೇಳೋದು ಏನಂತಾರೆ, ಹದ್ದುಗಳು ಅಂದ್ರೆ ದೇವ್ರ ಮಕ್ಕಳು. ಈ ದೇವ್ರ ಮಕ್ಕಳು ಯಾರನ್ನಪ್ಪ ಹುಡ್ಕೊಂಡ್ ಬರ್ತಾರೆ ಅಂತಂದ್ರೆ, ಎಣಾನ ಒಳ್ಳೆ ಸ್ಟ್ರಾಂಗ್ ಫುಡ್ ಎಲ್ಲಿದ್ರೆ ಹುಡ್ಕೊಂಡ್ ಬರ್ತಾರಂತೆ. ಅದನ್ನೇ ಕರ್ತನು ಇಲ್ಲಿ ಹೇಳಿದ್ದು. ಹೇಗೆ ಹುಡ್ಕೊಂಡ್ ಬರ್ತಾರೆ ಅಂತಂದ್ರೆ, ಇಬ್ರಲ್ಲಿ ಒಬ್ರು ಬರ್ತಾರೆ ಅಂತಾರೆ. ಏನಲ್ಲಿ? ಇವಾಗ ನಾವು ಲೂಕಲ್ಲಿ ಓದೋ ಸುವಾರ್ತೆ ಏನ್ ನೋಡ್ತೀವಿ? ಫಸ್ಟು ಇಬ್ರಲ್ಲಿ ಒಬ್ಬರು. ಮೊದಲು ಸ್ತ್ರೀ ಎಕ್ಸಾಂಪಲ್ ಕೊಟ್ಟಿದ್ದು ಯಾರು? ಸ್ತ್ರೀ ಅಲ್ಲ, ಹಾಸಿಗೆ ಮೇಲೆ 2 ಜನ ಇರ್ತಾರೆ ಅಂತೀರಿ. ಅದರ ಏನಿದು ಹಾಸಿಗೆ? ಹಂಗಾರೆ ಹಾಸಿಗೆ ಮೇಲೆ ಇಬ್ರುನೇನು? ಹಾಸಿಗೆನೇನು? ಹಾಸಿಗೆ ಅಂದ್ರೆ ನಾವು ವಿಶ್ರಾಂತಿ ಮಾಡೋಂಥ ಸ್ಥಳ. ನಿಮ್ಗೆ ಏನ್ ಮಾಡ್ತೀವಿ? ನಿದ್ದೆ ಮಾಡೋ ಸ್ಥಳ ಇಲ್ಲಪ್ಪ ನಮ್ಮ ಹಾಸಿಗೆ. ಅದರ ಇವಾಗ ಇದೇ ತರ ನಾವೆಲ್ಲರೂ ಲೋಕದಲ್ಲಿರೋಂಥ ಎಲ್ಲ ಜನ ನಿದ್ದೆ ಮಾಡ್ತಾರೆ ಮನೇಲಿ. ಅದು ನಾರ್ಮಲ್ ನಿದ್ದೆ. ಅದು ಆತ್ಮಿಕವಾಗಿ ಕೆಲವು ಜನ ಏನ್ ಮಾಡ್ತಾ ಇದ್ರಿ? ನಾವು ರೆಸ್ಟ್ ತಗೊಂತಾ ಇದ್ರಿ. ಯಾವ ರೆಸ್ಟು? ಇಬ್ರೇ ಬದಂತ ಪತ್ರಿಕೆಯಲ್ಲಿ ಇಸ್ರೇಲ್ ಜನಗಳು ಸೇರ್ಬೇಕಂತ ವಿಶ್ರಾಂತಿಯಲ್ಲಿ ಏನ್ ಮಾಡ್ಲಿಲ್ಲ, ಸೇರ್ಲಿಲ್ಲ ಅಂತ ಹೇಳ್ತಾರೆ. ಕೇಳಿದಿರಾ? 38-39. ಅಲ್ಲಿ ಅಲ್ಲಿ ವಿಶ್ರಾಂತಿ ಇತ್ತು. ಏನಾದ್ರು ವಿಶ್ರಾಂತಿ ಅಂದ್ರೆ, ನಂಬಿಕೆ ಎಂಬಂತ ಹಾಸಿಗೆ ಮೇಲೆ ಇಸ್ರೇಲ್ ಜನಗಳಿಗೆ ಏನ್ ಮಾಡ್ಬೇಕಾಯ್ತು? ನೆಮ್ಮದಿಯಾಗಿ ವಿಶ್ರಾಂತಿ ತಗೊಬೇಕಾಯ್ತು. ಆದ್ರೆ ಅವ್ರಿಗೆ ನಂಬಿಕೆ ಇಲ್ದಿರೋ ಕಾರಣದಿಂದ ಆ ವಿಶ್ರಾಂತಿಯಲ್ಲಿ ಅವರು ಸೇರಲಿಲ್ಲ. ಕರೆಕ್ಟಾ ಇಲ್ವಾ? ವಾಕ್ಯ ಆಯ್ತಾ ಇಲ್ವಾ ಇಬ್ರೇ ಪತ್ರಿಕೆಯಲ್ಲಿ? ಇದೆ ಬ್ರದರ್. ಹಂಗಂದ್ರೆ
ಲೋಕದಲ್ಲಿ ಪ್ರತಿಯೊಬ್ಬ ಕ್ರೈಸ್ತವ್ರಿಗೂ ಒಂದೊಂದು ವಿಶ್ವಾಸ ಏನಾಗಿದೆ ಇದೆ. ಎಲ್ಲಾರು ಅವರ ವಿಶ್ವಾಸದಲ್ಲಿ ನಿದ್ರೆ ಮಾಡ್ತಾವ್ರೆ, ಚೆನ್ನಾಗಿ ರೆಸ್ಟ್ ವಿಶ್ವಾಸದಲ್ಲಿ ನಿದ್ರೆ ಮಾಡ್ತಾ ಇದಾರೆ. ರೋಮನ್ ಕ್ಯಾಥಲಿಕ್ ಅವ್ರಿಗೊಂದು ವಿಶ್ವಾಸ ಇದೆ, ಅವ್ರಿಗೆ ನಾಸ್ಕೆ ಇದೆ, ಅಲ್ಲಿ ನಿದ್ದೆ ಮಾಡ್ತಾವ್ರೆ. ಪ್ರೊಟೆಸ್ಟೆನ್ಸ್ ಅವ್ರಿಗೆ ಒಂದು ನಿದ್ದೆ ಇದೆ, ಒಂದು ವಿಶ್ವಾಸ ಇದೆ, ಒಂದು ನಂಬಿಕೆ ಇದೆ, ಬೆಡ್ ಇಲ್ಲ ಅದಲ್ಲೇ ನಿದ್ದೆ ಮಾಡ್ತಾವ್ರೆ ಅಲ್ವರ. ಪೆಂಟಿಕಾಸ್ಟ್ ಅವ್ರಿಗೆ ಒಂದು ಬೆಡ್ ಇದೆ, ಅವ್ರು ಏನ್ ಮಾಡ್ತಾರೆ ಆ ಬೆಡ್ಡಲ್ಲಿ ಚೆನ್ನಾಗಿ ನಿದ್ದೆ ಮಾಡ್ತಾರೆ. CSA ಒಂದು ಬೆಡ್ ಇದೆ, ಅವ್ರಿಗೆ ನಂಬಿಕೆ ಇದೆ, ಆ ನಂಬಿಕೆ ಬಿಟ್ಟು ಹೊರಗಡೆ ಬರಲ್ಲ, ಅದ್ರಲ್ಲಿ ಏನ್ ನಿದ್ದೆ ಮಾಡ್ತಾವ್ರೆ. ಪೆಂಟಿಕಾಸ್ಟ್ ಅವ್ರಿಗೆ ಏನ್ ನಂಬಿಕೆ ಇದೆ, ಅನ್ಯ ಭಾಷೆ ಅದ್ಭುತಗಳು ಅದರ ಇದ್ರಲ್ಲಿ ನಂಬಿಕೆ ಇದೆ, ಆ ಆಸ್ಕೆ ಅಷ್ಟೇ ಇರಬೇಕು, ಅಲ್ಲೇ ನಿದ್ದೆ ಮಾಡ್ಬೇಕು, ಅದ್ ಬಿಟ್ಟು ಹೊರಡೆ ಹೋಗಂಗೆ ಇಲ್ಲ. ಇದ್ರಲ್ಲಿ ಇಬ್ರಲ್ಲೊಬ್ರು ಅದೇನರ್ಥ ಏನ್ರಿ, ಯಾರೋ ಒಬ್ರು ಕ್ರೈಸ್ತವರಿಗೆ ತನ್ನ ಆಸ್ಕೆ ಮೇಲೆ ನೆಮ್ಮದಿ ನಿದ್ದೆ ಬರಲ್ಲ, ತಮ್ಮ ವಿಶ್ವಾಸ ನೆಮ್ಮದಿ ಇರಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವ್ರು ಬೆಳೀತಾ ಇರ್ತಾರೆ, ಆತ್ಮಿಕವಾಗಿ ಬೆಳೀತಾ ಇರ್ತಾರೆ, ಬೆಳೀತಾ ಬೆಳೀತಾ ದೇಹ ಬೆಳೀತಾರೆ, ಬುದ್ಧಿ ಬೆಳೀತದೆ. ಬುದ್ಧಿ ಬೆಳಿಬೇಕಾದ್ರೆ ಏನ್ ಮಾಡ್ತಾರೆ, ಛೇ ನನಗೆ ಎಷ್ಟೋ ಪ್ರಶ್ನೆಗಳಿದೆ ಸತ್ಯವೇದದಲ್ಲಿ, ಈ ಪ್ರಶ್ನೆಗಳಿಗೆ ಏನ್ ಬೇಕು, ನನಗೆ ಉತ್ತರ ಬೇಕು, ನಂಗೆ ಸಮಾಧಾನ ಬೇಕು ಅಂತಂದ್ಬಿಟ್ಟು ಈ ಒಂದು ಹಾಲ್ ಬೋಧನೆ ಬಿಟ್ಬಿಟ್ಟು ಗಟ್ಟಿಯಾದ ಆಹಾರ ಹುಡ್ಕಕ್ಕೆ ಶುರು ಮಾಡ್ತಾರೆ. ಆವಾಗ ಆ ಆಸ್ಕೆಯಲ್ಲಿ ಉತ್ತರ ಇಲ್ಲ, ಆ ಆಸ್ಕೆಯಲ್ಲಿ ನೆಮ್ಮದಿ ಇಲ್ಲ, ಆ ಆಸ್ಕೆಯಲ್ಲಿ ಸಫಿಷಿಯಂಟ್ ಆಗಿರೋಂಥ ಸ್ಥಳ ಏನಾಗಿಲ್ಲ ಇಲ್ಲ. ಅವಾಗ ಏನ್ ಮಾಡ್ತಾರೆ, ಆ ಆಸ್ಕೆನ್ ಬಿಟ್ಟು ಹೊರಗಡೆ ಹೋಗೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅಲ್ರ ನೋಡಿ, ವಾಕ್ಯ ಓದೋಣ ಎಲ್ಲಪ್ಪ ಅಂದ್ರೆ ಯೆಶಾಯದಲ್ಲಿ 28ನೇ ಅಧ್ಯಾಯ 20ನೇ ವಾಕ್ಯ ಓದಿ. ಐಸಯಾ 28:20 ಓದ್ರಿ ಯಾರಾದ್ರೂ ದಯವಿಟ್ಟು. ಜೋಸಫ್ ಓದಿ. ಒಬ್ಬನು ಚಾಚಿಕೊಂಡು ಮಲಗೆನೆಂದರೆ ಹಾಸಿಗೆಯ ಉದ್ದ ಸಾಲದು, ಮುದುರಿಕೊಂಡು ಮಲಗೆನೆಂದರೆ ಹೊದಿಕೆಯಾಗಲ ಸಾಲದು. ನೋಡ್ರ ಎಷ್ಟು ಚೆನ್ನಾಗಿ ಕೊಟ್ಟ ನೋಡಿ. ಒಬ್ಬನು ಹಾಸಿಗೆಯಲ್ಲಿ ಏನು ಮಲಿಕೊಂಡ್ರೆ ಏನ್ ಸಲ್ವಂತೆ, ಹಾಸಿಗೆ ಉದ್ದ ಸಲ್ವಂತೆ. ಮುದುರ್ಕೊಂಡು ಮಲ್ಕೊಂತೀನಿ ಅಂತಂದ್ರೆ ಬೆಡ್ಶೀಟ್ ಸಲ್ವಂತೆ. ಏನಿದೆ ಅರ್ಥ? ಎಲ್ಲ ಟ್ರೈನಲ್ಲಿ ಟ್ರಾವೆಲ್ ಮಾಡಿದಿರಾ? ಟ್ರೈನಲ್ಲಿ ಈ ನೈಟ್ ಟ್ರಾವೆಲ್ ಮಾಡ್ಬೇಕಾದ್ರೆ ಬರ್ತ್ ಬುಕ್ ಮಾಡ್ಬಿಡ್ತೀರಿ ಗೊತ್ತಾ, ನೆಮ್ಮದಿ ಮುಲ್ಗಾಕಾಯ್ತದ, ಇಟೇಟಿರ್ತಾರೆ ಹಾಸಿಗೆ. ಇಲ್ಲಿ ಎಲ್ಲಿ ಬಿದ್ದೋಗ್ಬಿಡ್ತೀನೋ ಬೈದಿಂದ ಹಂಗೆ ಮಲ್ಕೊಂಡಿರ್ತೀರಿ. ಆಮೇಲೆ ಬೆಡ್ಶೀಟ್ ಹಚ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀರಿ. ಬೆಡ್ಶೀಟ್ ಹಚ್ಕೊಂಡ್ರೆ ಕಾಲಿಗಾದ್ರೆ ತಲೆಗಾಗಲ್ಲ, ತಲೆಗಾದ್ರೆ ಕಾಲಿಗಾಗಲ್ಲ ಅಲ್ರ. ಅನುಭವ ಆಗೈತೆ ಇಲ್ಲ? ದೊಡ್ಡ ದೊಡ್ಡ ಬೆಡ್ಶೀಟ್ಗಳು ಸಿಕ್ಕಲ್ಲ. ಅವಾಗ ಮುದುರ್ಕೊಂಡು ಮಲ್ಕೊಂತೀರಿ ಅಂದ್ರೆ ನೆಮ್ಮದಿ ಮಲ್ಕಾಯ್ತದ? ಸೊಳ್ಳೆ ಕಾಲಕ್ಕೆ ಕಸ್ತದೆ, ಇಲ್ಲ ತಲೆ ಕಸ್ತದೆ, ಗಾಳಿ ಬೀಸ್ತದೆ, ಚಳಿ ಇರ್ತದೆ, ಕಾಲಿಗೆ ಬೀಸ್ತದೆ, ತಲೆಗೆ ಬೀಸ್ತದೆ, ಎಲ್ಲಿ ನೆಮ್ಮದಿ ಇರ್ತದೆ? ಇದೇ ತರ ರೀ ಲೋಕದಲ್ಲಿರಂತ ಪ್ರತಿಯೊಬ್ಬರು ಕ್ರೈಸ್ತವರು ತಮ್ಮ ತಮ್ಮ ಡಿನಾಮಿನೇಷನ್ ನಲ್ಲಿ ಅವ್ರಿಗೋಗಿರೋಂಥ ನಂಬಿಕೆಯಲ್ಲಿ ಫಿಕ್ಸ್ಡ್ ಆಗಿರೋ ನಂಬಿಕೆ ಇದೆ ಅವ್ರಿಗೆ, ಆ ನಂಬಿಕೆಯಲ್ಲಿ ಚೆನ್ನಾಗಿ ನಿದ್ದೆ ಮಾಡ್ತಾವ್ರೆ, ಚೆನ್ನಾಗಿ ಏನ್ ಮಾಡ್ತಾವ್ರೆ ನಿದ್ದೆ ಮಾಡ್ತಾವ್ರೆ. ಆದ್ರೆ ಕೆಲವು ಜನ ಬೆಳೀತಾ ಇರ್ತಾರೆ ಕ್ರೈಸ್ತವರು, ಅವ್ರಿಗೆ ಆ ಹಾಸಿಗೆ ಮೇಲೆ ನಿದ್ದೆ ಬರಲ್ಲ ಅಲ್ರ. ಯಾಕೆ? ಅವ್ರಿಗೆ ಪ್ರಶ್ನೆ ಹೇಳ್ತಾರೆ, ಬ್ರದರ್ ಪುನರ್ತನ ಏನು ಬ್ರದರ್, ಕ್ರಿಸ್ತನ ಎಡಬರಿಕೆ ಏನು ಬ್ರದರ್, ಬೈಬಲ್ ಇಷ್ಟೊಂದೆಲ್ಲ ಇದೆ ಬ್ರದರ್ ಇವೆಲ್ಲ ಈ ಒಂಟೆ ಸೂಜಿ ಕಣ್ಣಲ್ಲಿ ಹೋಗೋದು ಏನ್ ಬ್ರದರ್ ಅಂತಂದ್ಬಿಟ್ಟು ಪ್ರಶ್ನೆಗಳು ಕೇಳ್ತಾರೆ. ಅವಾಗ ಆ ಪಾಸ್ಟ್ಗಳಿಗೆ ಉತ್ತರ ಗೊತ್ತಿರ್ತದ? ಗೊತ್ತಿದ್ರೆ ಹೇಳ್ತಾರೆ, ಗೊತ್ತಿಲ್ಲ ಅಂದ್ರೆ ಏನ್ ಹೇಳ್ತಾರೆ, ಈ ಪ್ರಶ್ನೆಗಳೆಲ್ಲ ಕೇಳ್ಬಾರ್ದು, ನಾವು ದೇವತೆ ಪ್ರೇಯರ್ ಮಾಡಬೇಕು, ದೇವ್ರು ನಿಮ್ಗೆ ಉತ್ತರ ಕೊಡ್ತಾರೆ ಅಂತ ಅಂದ್ಬಿಟ್ಟು ಒಂದು ವಾರ ಕೇಳ್ತಾರೆ. ಇನ್ನೊಂದು ವಾರ ಹೋಗಿ ಅದೇ ಕೇಳ್ತಾ ಇದ್ರೆ ಏನ್ ಮಾಡ್ತಾರೆ, ಎಲ್ಲಾ ಪ್ರಶ್ನೆ ಕೇಳ್ತಾ ಇದ್ರೆ ಅಧಿಕವಾಗಿರೋಂಥ ಪ್ರಶ್ನೆ ಏನ್ರಿ, ಅಧಿಕ ಪ್ರಸಂಗಿನ ವಾಕ್ಯ ನೋಡ್ಸ್ಬಿಡ್ತಾರೆ ಅವರ. ಅಧಿಕ ಒಂದು ಜ್ಞಾನದಿಂದ ಅಧಿಕ ವ್ಯಥೆ, ಅದನ್ನ ದಯವಿಟ್ಟು ಯಾರು ಅಧಿಕವಾಗಿ ನೀವೇನ್ ಮಾಡಕ್ ಹೋಗಿ ಪ್ರಶ್ನೆ ಕೇಳಕ್ ಹೋಗ್ಬಾರ್ದು ಅದರ. ನನ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರ, ಅದನ್ನ ಹೇಳಕ್ಕೆ ಹೋಗಲ್ಲ, ಅವಮಾನ ಆಗ್ಬಿಡ್ತಾರೆ ಅಂದ್ಬಿಟ್ಟು ಅದರ. ಕರ್ತನಲ್ಲಿ ಪ್ರೀತಿ ಅಂದ್ರೆ ಇರೋದು ಹೇಳ್ಬೇಕ್ರಿ, ಗೊತ್ತಿದೆ ಅಂತ ಹೇಳ್ಬೇಕು, ಗೊತ್ತಿಲ್ಲ ಅಂತ ಅನ್ಬೇಕು. ಅದು ಬಿಟ್ಬಿಟ್ಟು ಇವೆಲ್ಲ ಸುತ್ತಿ ಬಳಸಿ ಮಾತಾಡಿ ಇವೆಲ್ಲ ಮಾಡಕ್ ಹೋಗ್ಬಾರ್ದು. ಅವಾಗ ಏನಾಗ್ತದೆ, ಹಾಸಿಗೆಯಲ್ಲಿ ನೆಮ್ಮದಿ ಇಲ್ಲ. ಸರಿ, ಅವ್ರು ಏನೋ ಉತ್ತರ ಕೊಡ್ತಾರೆ, ಇಲ್ಲಿದೆಲ್ಲ ಉತ್ತರಗಳು ಅದರ. ಆ ಉತ್ತರಕ್ಕೆ ಈ ಉತ್ತರ, ಆತ್ಮ ಸಾಯ್ತಾರಲ್ಲ ಬದರಂದ್ರೆ, ಲಾಜರಸ್ ಹೆಂಗ್ ಬಂದ್ಬಿಟ್ಟಾ, ಐಶ್ವರ್ಯವಂತ ಹಿಂಗ್ ಬಂದ್ಬಿಟ್ಟಾ ಅಂತ ಏನ್ ಮಾಡೋದು, ಕತೆ ಬಿಡೋದು. ಐಶ್ವರ್ಯವಂತ ಲಾಜರಸ್ ಏನು ಅಂತ ಅದು ಹುಡ್ಕೋಬೋದಲ್ಲ, ಅದೊಂದು ಸಾಮ್ಯ ಅಂತಾನು ಗೊತ್ತಿಲ್ಲ ಅವ್ರಿಗೆ. ಏನ್ ಹೇಳೋಣ? ಆವಾಗ ಕೊಡಂತ ಪ್ರಶ್ನೆ ಉತ್ತರ, ಆ ಕೊಡಂತ ಬೆಡ್ಶೀಟು ನಮ್ಗೆ ಪ್ರಶ್ನೆಗೆ ಉತ್ತರ ಸಿಗ್ತದ ಕಂಪ್ಲೀಟ್? ಆ ಉತ್ತರ ಆ ಪ್ರಶ್ನೆ ಕವರ್ ಮಾಡ್ಬಿಡ್ತದ? ಗೊಂದಲದಲ್ಲೇ ಇರ್ತೀರಿ. ಅಯ್ಯೋ ಆಯ್ತಪ್ಪ, ಇವ್ರು ಏನೋ ಉತ್ತರ ಕೊಟ್ರಲ್ಲ, ಆ ಉತ್ತರದಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಇದ್ಬಿಡೋಣ, ಕಾಲ್ ಚಾಚ್ಕೊಂಡು ಬೇಡ, ಮುದುರ್ಕೊಂಡು ಇದ್ಬಿಡೋಣ, ನೆಮ್ಮದಿ ಇರಕೈತದ? ಎದಿನ ಇರಕೈತೆ ಡಿನಾಮಿನೇಷನ್ ಅಲ್ಲಿ? ಅವ್ ಕೈ ತಟ್ಬಿಟ್ಟು ಚಪ್ಪಾಳೆ ತಟ್ಬಿಟ್ಟು ಅಲ್ಲಿ ಆಮೇಲೆ ಸ್ತೋತ್ರ ಶಿವವರು ಹಿಂಗ ಅಂತೆಲ್ಲ ಆಡ್ತಾ ಇರ್ತಾರೆ. ನಾವಾಗೇನಾಗ್ತದೆ, ನಮ್ಗೆ ಅದ್ರಲ್ಲಿ ಒಬ್ಬರಿಗೆ ನೆಮ್ಮದಿ ಇರಲ್ಲ, ತಲೆ ಕೆಡ್ತಾ ಇರ್ತದೆ. ಅಯ್ಯೋ ವಾಕ್ಯ ವಿರುದ್ಧವಾಗಿದೆ, ಇವ್ರ ವಾಕ್ಯದ ವಿರುದ್ಧವಾಗಿ ಮಾಡ್ತಾರಲ್ಲ, ನಾನು ಹಿಂಗೆ ವಾಕ್ಯದ ಪ್ರಕಾರ ಬಾಳ್ಬೇಕಲ್ಲ, ಇಲ್ದಿರಕ್ಕೆ ಹೆಂಗೆ ನಂಗೆ ಸಾಧ್ಯ? ದೇವ್ರೇ ನಂಗೆ ಇದು ಬೇಡ, ದೇವ್ರೇ ನನಗೆ ದಯವಿಟ್ಟು ಒಳ್ಳೆ ಆಹಾರನ ಕೊಡು ಅಂತ
ಹದ್ದುಗಳ ತರ ಎತ್ತರವಾಗಿ ಆರ್ಬೇಕು ದೇವ್ರೆ, ಸ್ಪಿರಿಚುವಲ್ ಚೆನ್ನಾಗಿ ಬೆಳಿಬೇಕು ಅಂತ ಯಾರು ಮಕ್ಳು ಇರ್ತಾರೋ ಇಬ್ರಲ್ಲಿ ಒಬ್ರು ಅವ್ರನ್ನ ದೇವ್ರೇನ್ ಮಾಡ್ತಾರೆ, ಎಣ ಅಂತ ಕರ್ಕೊಂಬಂದ್ಬಿಡ್ತಾರೆ. ಎಣ ಅಂದ್ರೆ ಏನ್ ನೋಡಿದ್ರಿ? ಆತ್ಮಿಕ ಆಹಾರ, ಸ್ಪಿರಿಚುವಲ್ ಫುಡ್, ಒಳ್ಳೊಳ್ಳೆ ಪಾಠಗಳು, ಸ್ಟ್ರಾಂಗ್ ಆಗಿರೋಂಥ ಪಾಠಗಳಿಗೆ ಕರ್ಕೊಂಬಂದ್ ಬಿಟ್ಟು ಬೆಳೆಸ್ತಾರೆ ನೋಡ್ರಿ. ಇದನ್ನೇ ಕ್ರಿಸ್ತನಲ್ಲಿ ಉತ್ತರ ಕೊಟ್ಟಿದ್ದು. ಅರ್ಥಾಯ್ತಾ? ಇಬ್ರು ಮಂದಿ ಎಂತಾರೆ ಬೀಸುವ ಬಂಡೆಲಿ ಏನ್ ಮಾಡ್ತಾ ಇರ್ತಾರೆ, ಅಲ್ಲಿ ರುಬ್ತಾ ಇರ್ತಾರೆ. ಇದು ರುಬ್ಬೋದು ಯಾರು ಹೇಳ್ರಿ? ಎಲ್ಲಾ ಸಭೆಯಲ್ಲಿ ಭಾನುವಾರದಲ್ಲಿ ರುಬ್ಬರೋನು ಯಾರು ಅಂದ್ರೆ ನೋಡಿ, ಇವಾಗ ಅಡಿಗೆ ಮನೆಯಲ್ಲಿ ರುಬ್ತಾ ಮಿಕ್ಸಿ ಹಾಕಾಯ್ತು, ರುಬ್ಬ ಬಂಡಿ ಇತ್ತು ಗೊತ್ತಾ? ಈ ರುಬ್ಬರಲ್ಲ ಯಾರು ಅಂದ್ರೆ ಆಹಾರನ ತಯಾರಿಸೋರು, ಅಡಿಗೆ ಮಾಡಿ ಕೊಡೋರು. ಅದರ ಇವತ್ತು ನೀವೇ ಹೇಳಿ, ಸಭೆಗಳಲ್ಲಿ ಸಭೆ ಮಕ್ಕಳಿಗೆ ಆತ್ಮಿಕ ಆಹಾರ ಕೊಡುವಂಥದ್ದು ಯಾರು? ಪಾಸ್ಟರ್ಸ್ ಬ್ರದರ್. ಪಾಸ್ಟರ್ಗಳು. ಅದರ ಇದರಲ್ಲಿ ಒಳ್ಳೆ ಪಾಸ್ಟರ್ ಇರ್ತಾರೆ, ಕೆಟ್ಟ ಪಾಸ್ಟರ್ ಇರ್ತಾರೆ. ಅದರ ಎಲ್ಲರೂ ಕೆಟ್ಟಲ್ಲ ರೀ. ಒಬ್ಬ ತುಂಬಾ ಜನ ತುಂಬಾ ಸಿನ್ಸಿಯರ್ ಆಗಿದ್ದಾರೆ, ಡೆಡಿಕೇಟ್ ಆಗಿದ್ದಾರೆ, ಹೇಳ್ತೀನಿ. ಅದರ ಅವ್ರ ಪಾಪ ಅವ್ರಿಗೆ ಗೊತ್ತಿಲ್ಲ ಅಷ್ಟೇ. ಅದರ ಅದ್ರಲ್ಲಿ ಒಬ್ರಿಗೆ ರುಬ್ಬಿ 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 ಸಾಕಾಗ್ಬಿಡ್ತಾರೆ. ಏನ್ ರುಬ್ಬೋದು? ಮೊದಲನೇ ವಾರ ಬಂದ್ರೆ ಏನ್ ಮಾಡೋದು? ಕಾಣಿಕೆ ಕೊಡಿ ಅಂತ ರುಬ್ಬೋದು. ಯಾಕೆ? ಮೊದಲನೇ ವಾರ ಸಂಬಳ ಬಂದಿರ್ತಲ್ಲ, ಕರೆಕ್ಟಾಗಿ ಕೊಟ್ಬಿಡ್ಲಿ ಅಂತ. ಅದಕ್ಕೆ ಆ ವಾರನೇ ಇಟ್ಬಿಡೋ ಪ್ರಭುರಾತ್ರಿ ಭೋಜನ. ಮಿಸ್ ಆದ್ರೆ ರೋಗ ಬಂದ್ಬಿಡ್ತಾರೆ. ಬೈಬಲ್ ಐತಂడి ವಾಕ್ಯ ಕಸತೋಗ್ಬಿಡ್ತೀರಾ, ಬರ್ರಿ ಅಲ್ಲ ಸಭೆಗೆ. ಸಭೆ ಕಾಣಿಕೆ ಕೊಡಿದ್ರೆ ದೇವ್ ನಿಮ್ಗೆ ಶಾಪ ಕೊಟ್ಬಿಡ್ತಾರೆ ಅಂತ ಅಂದ್ಬಿಡೋದು. ಆಗ ಎಲ್ಲರೂ ಓಡ್ಬಂದ್ಬಿಡ್ತಾರೆ. ಆಮೇಲೆ ತಿಂಗಳು ಕೊನೆಯ ವಾರ ಏನ್ ಮಾಡೋದು? ಎಲ್ಲರಿಗೂ ಎಚ್ಚರಿಸ್ಬೇಕಲ್ಲ, ಯಾಕೆ ಸಭೆ ಬರ್ಬೇಕಲ್ಲ ನೆಕ್ಸ್ಟ್ ವೀಕ್. ಅದಕ್ಕೆ ಮಾಡೋದು ಭಯದ ಬಗ್ಗೆ, ನ್ಯಾತಿರ್ ಬಗ್ಗೆ, ದೇವ್ರ ಕೋಪದ ಬಗ್ಗೆ ಹೇಳ್ಬಿಡೋದು. ಅದರ ಅವಾಗ ಇನ್ ಮಿಕ್ಕಿದ 2 ವಾರಗಳು ಏನ್ರಿ? ರುಬ್ಬಿದ್ದು ಅದೇ ಕತೆ, ಅದೇ ಹಾಡು, ಅದರ ಅದೇ ರಾಗ, ರುಬ್ಬಿ ಏನಾಗ್ಬಿಡ್ತಾರೆ ಇವರಿಗೆ. ಈಗ ಏನಪ್ಪ ಹೆಚ್ಚಿನಪ್ಪ ಹೇಳೋಣ, ಹೇಳಿದ್ದೆ ಹೇಳ್ತಾ ಇದೆಯಲ್ಲ, ಏನು ಇಲ್ವಲ್ಲ ಅಂತಂದ್ಬಿಟ್ಟು ಕೆಲವು ಜನಕ್ಕೆ ಏನಾಗ್ಬಿಡ್ತಾರೆ ಅಂದ್ರೆ ಅವ್ರಿಗೆ ಆ ಒಂದು ಉಪದೇಶಗಳಲ್ಲಿ ತೃಪ್ತಿ ಇರಲ್ಲ. ಅಂಥವ್ರಲ್ಲಿ ಒಬ್ಬರನ್ನ ಏನ್ ಮಾಡ್ತಾನೆ ಕರ್ತನು? ಯಾರಿಗೆ ಅಧಿಕವಾಗಿ ಇನ್ನ ತಿಳ್ಕೊಳಕ್ಕೆ ಇಂಟ್ರೆಸ್ಟ್ ಇದೆಯೋ, ಇನ್ನ ಆಳವಾಗಿರೋ ಪಾಠಗಳು ತಿಳ್ಕೊಳಕ್ಕೆ ಇಂಟ್ರೆಸ್ಟ್ ಇದೆಯೋ, ಯಾರು ಬೆಳೆಯಕ್ಕೆ ಇಂಟ್ರೆಸ್ಟ್ ಇದೆಯೋ ಅಂತ ಮಕ್ಕಳನ್ನ ಹೆಣದ ಕರ್ಕೊಂಡ್ಬರ್ತಾರೆ. ಸ್ಟ್ರಾಂಗ್ ಇರೋ ಸ್ಪಿರಿಚುವಲ್ ಫುಡ್ ಕರ್ಕೊಂಡ್ಬರ್ತಾರೆ. ಅದನ್ನೇ ಯೇಸು ಕ್ರಿಸ್ತ ಹೇಳ್ತಾರೆ. 3ನೇ ಪಾಯಿಂಟ್, ಹೊಲದಲ್ಲಿ ಇಬ್ರು. ಹೊಲ ಅಂತಂದೇನೋ ಯೇಸು ಕ್ರಿಸ್ತ ಹೇಳ್ತಾರೆ, ಲೋಕಾನೇ ಹೊಲ ಅಂತ ಅಂದ್ಬಿಟ್ರು ಬಿತ್ತುವನ ಸಾಮ್ಯದಲ್ಲಿ. ಕರೆಕ್ಟಾ? ಹಂಗಾರೆ ಲೋಕದಲ್ಲಿ ಎಷ್ಟೆಷ್ಟೋ ಫೀಲ್ಡ್ ಅಲ್ಲಿ ಯಾರ್ಯಾರೋ ಇದ್ದಾರೆ. ಕಂಪ್ಯೂಟರ್ ಫೀಲ್ಡ್ ಇದೆಯಾ, ಎಲೆಕ್ಟ್ರಾನಿಕ್ಸ್ ಫೀಲ್ಡ್ ಇದೆಯಾ, ಅಕೌಂಟ್ಸ್ ಫೀಲ್ಡ್ ಇದೆಯಾ, ಬ್ಯಾಟಲ್ ಫೀಲ್ಡ್ ಇದೆಯಾ, ಅದರ ಗೌರ್ಮೆಂಟ್ ಫೀಲ್ಡ್ ಇದೆಯಾ, ಎಲ್ಲ ಫೀಲ್ಡಲ್ಲಿ ಏನ್ ಮಾಡ್ತಾರೆ? ದೇವ್ರ ಮಕ್ಕಳು ಕೆಲಸ ಮಾಡ್ತಾ ಇದಾರೆ. ಇದ್ರಲ್ಲಿ ಯಾರೋ ಒಬ್ರಿಗೆ ಅತೃಪ್ತಿ ರೀ, ಸತ್ಯದಲ್ಲಿ ತೃಪ್ತಿನೇ ಇಲ್ಲ ಅವ್ರಿಗೆ. ಅವ್ರು ಕೇಳಂತ ವಾಕ್ಯ ಬೈಬಲ್ ಓದ್ತಾ ಇರ್ತಾರೆ, ಎಷ್ಟಿದೆ, ಇಷ್ಟು ರಾಜರುಗಳಿದ್ದಾರೆ, ಎಷ್ಟು ನ್ಯಾಯಾಧಿಪತಿಗಳಿದ್ದಾರೆ, ಯಾಕೆ ಹಿಂಗಾಯ್ತು, ಯಾಕೆ ಇವೆಲ್ಲ ಕೊಟ್ಟವ್ರೆ, ಇದೆಲ್ಲ ನಮ್ಗೆ ಏನಕ್ಕೆ ಬೇಕಾಗಿತ್ತು? ಯುದ್ಧಗಳಾಯ್ತು, ಇವ್ರು ಸುತ್ತೋದು, ಅವ್ರು ಸುತ್ತೋದ್ರು, ಅದ್ರ ದೇವದರ್ಶನ ಕೂಡ ಅದ್ರಲ್ಲಿ ದೀಪ ಹಚ್ಚು, ನೀರ್ ಹಾಕ್ತೊಳಿ, ಬಲಿನ ಕೊಡು, ಬಲಿ ಎಲ್ಲ ಕ್ಲೀನ್ ಮಾಡು, ಅದನ್ನೆಲ್ಲ ಯಾಕಪ್ಪ ಬೇಕು? ಇನ್ನೂ ಹಿಂಗ್ ಸುಟ್ಟು ಬಿಡು ಅಂತ ಹೇಳ್ತಾರಲ್ಲ, ಯಾಕೆ? ಪ್ರಶ್ನೆಗಳಿರ್ತಾರೆ. ಈ ಪ್ರಶ್ನೆಗಳಿಗೆ ಅವ್ರ ಡಿನಾಮಿನೇಷನ್ ನಲ್ಲಿ, ಅವ್ರ ಸಭೆಗಳಲ್ಲಿ ಉತ್ತರ ಇರಲ್ಲ. ಯಾವಾಗ ಇವರು ಕುತೂಹಲದಿಂದ ದೇವರೇ ನಂಗೆ ಸತ್ಯ ತಿಳಿಸು, ನಂಗೆ ಸತ್ಯಾರ್ಥಗಳು ತಿಳಿಸು, ನಿನ್ನ ಬೈಬಲ್ ತಿಳಿಸ್ಕೊಡೋದು ದೇವತ ವಿಜ್ಞಾಪನೆ ತಿಳಿಸ್ತಾರೋ, ಕೊರ್ನೂಲಿಯು ತರ ದೇವರು ಅಂತವನ್ನ ಸತ್ಯಕ್ಕೆ ಕರೆಕ್ಟಾಗಿ ಕರ್ಕೊಂಡ್ಬಿಡ್ತಾರೆ ನೋಡಿದ್ವಿ. ಅದರ ಇದನ್ನೇ ಯೇಸು ಕ್ರಿಸ್ತ ಹೇಳಿದ. ಅದಕ್ಕೆ ಇದು ಯಾವಾಗ ಆಗುವುದು ಸ್ವಾಮಿ ಅಂತ ಕೇಳಿದ್ಕೆ ಕ್ರಿಸ್ತನೇಂದ್ರು, ಎಣ ಎಲ್ದಿರ್ತದೋ ಏನ್ರಿ ಅದು ಬಂದೇನ್ ಮಾಡ್ತಾರೆ, ಬನ್ನಿ ಏನ್ ಚಿಂತೆ ಮಾಡ್ಬಿಡಪ್ಪ, ಆಟೋಮೆಟಿಕ್ ಆಗಿ ಇದಾಗ್ತದೆ. ಅದೇನ್ ಅರ್ಥ ಅಂದ್ರೆ ಹದ್ದುಗಳಿಗೆ ಯಾರು ಹೇಳ್ಕೊಡೋದು ಬೇಕಾಗಿಲ್ಲ ರೀ. ಹದ್ದುಗಳ ಕೆಲಸನೇ ಮೇಲಿಂದ ಹುಡುಕ್ತಾ ಇರ್ತವೆ, ಎಲ್ಲೈತೇಣ ಅಂತ ಅಂದ್ಬಿಟ್ಟು. ಎಲ್ಲೇ ಇರ್ಲಿ ಕಾಮಾಕ್ಷಿ ಪಾಳ್ಯದಲ್ಲಿರೋಂತಹದ್ದು ಸೀದಾ ಹಾರೋಗ್ಬಿಟ್ಟು ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗ್ಬಿಡ್ತಾರೆ. ಏನಕ್ಕೆ? ಆಹಾರ ತಿನ್ನಕ್ಕೆ. ಅದು ಏನಿಷ್ಟ? ಮಾಂಸ ಇಷ್ಟ. ಮಾಂಸ ಕಳಾಸ್ ಪಾಳ್ಯದಲ್ಲಿ ಸಿಕ್ಲಿ, ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಸಿಕ್ಲಿ, ಮಾರ್ಕೆಟ್ ಅಲ್ಲಿ ಸಿಕ್ಲಿ, ಮೆಜೆಸ್ಟಿಕ್ ಸಿಕ್ಲಿ, ಹೋಯ್ತಿರೋದು. ಯಾಕೆ ಹೇಳಿ? ಅಯ್ಯೋ ಇಷ್ಟು ದೂರ ಹೋಗ್ಬೇಕಾ, ಅಯ್ಯೋ ನಾನು ಕೈಲಾಗಲ್ಲಪ್ಪ, ನನಗೆ ಮರ್ದ ಕೂತಿರ್ತೀನಿ ಅಂತ ಕೂತಿರ್ತಾರದ್ದು. ನೋಡಿದ್ರಾ? ಹೋಗಿ ನೋಡ್ರಿ ಐತಿ, ನೀವೆಲ್ಲ ಅಬ್ಸರ್ವ್ ಮಾಡಿ. ಬೈಬಲ್ ಗುಣಗಳು ಎಲ್ಲ ಅಬ್ಸರ್ವ್ ಮಾಡಿ, ಹೆಂಗೆ ಹದ್ದುಗಳು ಹೆಂಗ್ ಮೂವ್ ಮಾಡ್ತದೆ. ಅವತ್ತು ಒಂದಿನ ಇನ್ಮೇಲೆ ನಾಳೆಯಿಂದ ಅಬ್ಸರ್ವ್ ಮಾಡಿ, ಒಂದು ಹದ್ದು ಎಲ್ಲಿಂದ ಎಲ್ಲಿ ಟ್ರಾವೆಲ್ ಮಾಡ್ತಾರೆ ಅಂತ. ಅದರ ಅದಕ್ಕೇನು ಬೇಸರನೇ ಆಗಲ್ಲ. ರಾಮ ಇನ್ನೊಂದು ಹದ್ದು ಸ್ಪೆಷಾಲಿಟಿ ಗೊತ್ತಾ? ಅದು ಹಾರೋದಿಲ್ಲ ರೀ, ಬೇರೆ ಪಕ್ಷಿಗಳು ಪುಸ್ 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 ಅಂದ್ಬಿಟ್ಟು ಎತ್ತರವಾಗಿ ಹೋಗ್ಬಿಡ್ತದೆ ಅಷ್ಟೇ, ನಿಂತು ಬಿಡ್ತಾರೆ ಹಿಂಗೆ ಫ್ಲೈಟ್ ಮಾಡು. ಸೊ ಹಾಗೆ ಇದಕ್ಕೇನು ಹೊಡೆಯೋಂಥ ಅವಶ್ಯಕತೆ ಇಲ್ಲ, ಸ್ವಲ್ಪ ದೂರ ಅಷ್ಟೇ. ಅದೆಲ್ಲ ಸ್ಪೆಷಾಲಿಟಿ, ಇದೆಲ್ಲ ಕ್ಯಾರೆಕ್ಟರ್ ಇದೆ, ಎಲ್ಲ ಪಾಠಗಳಿದೆ. ಅದರ ದೇವ್ರ ಮಕ್ಕಳು ಸತ್ಯಲಿ ಎಷ್ಟು ಬೆಳಿತಿರೋ ಅಷ್ಟು ನಾವು ಎತ್ತರವಾಗಿರ್ತೀರಿ, ಕ್ರಿಸ್ತನ್ಗೆ ಹತ್ರವಾಗಿರ್ತೀರಿ.
ಅಲ್ವರ ನೆಲಕ್ಕೆ ಅಂಟಿಕೆ ಮಾಡಿದ್ರಿ, ನೆಲ ಅನ್ನೋ ಲೋಕ ಅಂಟಿಕೆ ಮಾಡುದು. ಹದ್ದುಗಳಾಗ್ಬೇಕು ಅಂತಂದ್ರೆ ಆಹಾರ ತಿಂದು ನಾವು ಕಲಿಬೇಕ್ರಿ. ಅದನ್ನೇ ಕ್ರಿಸ್ತನು ಇಲ್ಲಿ ಹೇಳಿರೋದು ಹೊರತು ಇಲ್ಲಿ ಯಾವುದೇ ರೀತಿ ಪಕ್ ಅಂತ ರ್ಯಾಪ್ಚರ್ ಮಾಡ್ಕೊಂಡ್ಬಿಡ್ತಾರೆ, ಪಕ್ ಅಂತ ಪರ್ಲಕ್ ಹೋಗ್ಬಿಡ್ತಾರೆ, ಹಿಂಗೆ ಹೋಗ್ಬಿಡ್ತಾರೆ ಪರ್ಲಕಲ್ಲಿ ಕ್ರಿಸ್ತನಿಗೆ ಆಕಾಶದಲ್ಲಿ ನೀವು ಸೇರಿಬಿಡ್ತೀರಾ. ಎಲ್ಲ ಯಾವ ಅಭಿಪ್ರಾಯ ಇಲ್ಲ. ವಾಕ್ಯಗಳನ್ನ ಸರಿಯಾಗಿ ಇಂಟರ್ಪ್ರಿಟ್ ಮಾಡಿ ಓದಿದ್ರೆ ನಾವು ಬಹು ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಏನಾಗ್ತದೆ ಸತ್ಯಾರ್ಥಗಳು ಗೊತ್ತಾಗ್ತದೆ ಅಲ್ವರ. ಅದರಿಂದ ಇದು ಕ್ರಿಸ್ತನ ಎರಡನೇ ಇರೋಂಥ ಪಾಠದ ಅಂತ್ಯ ಅದರ. ಅದರಿಂದ ಇದುವರೆಗೂ ಆಗಿರೋ ಪಾಠದಲ್ಲಿ ಕ್ರಿಸ್ತನ ಎರಡನೇ ಬಗ್ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳಿಗೆ ಧಾರಾಳವಾಗಿ ಕೇಳಿ, ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋಣ. ಯಾರಿಗೇನು ಡೌಟ್ಸ್ ಇದೆಯಾ, ಕ್ವಶನ್ಸ್ ಇದೆಯಾ? ಅದರಿಂದ ಇನ್ನೊಂದು ತಿಳ್ಕೊಂಬಿಡ್ರಿ, ರ್ಯಾಪ್ಚರ್ ಅಂತ ವಾರ್ತೆ ಸತ್ಯವೇದಲ್ಲಿ ಎಲ್ಲೂ ಇಲ್ಲ ರೀ. ಗ್ರೀಕಲ್ಲೂ ಇಲ್ಲ, ಹೀಬ್ರಲ್ಲೂ ಇಲ್ಲ, ಯಾವುದಲ್ಲೂ ಇಲ್ವೇ ಇಲ್ಲ. ಓಕೆನಾ? ಸೊ ಎತ್ತಲ್ಪಡ್ತಾರೆ ಅಂತ ಕೊಟ್ಟಾರೆ ಅಷ್ಟೇ ಹೊರತು ರ್ಯಾಪ್ಚರ್ ಅಂತ ವರ್ಡ್ ಏನಾಗಿಲ್ಲ, ಎಲ್ಲೂ ಬೈಬಲಲ್ಲಿ ಬರಲ್ಲ. ಸರಿ, ಯಾರಿಗೇನೋ ಪ್ರಶ್ನೆ ಇದೆಯಾ, ಏನೋ ಕ್ವಶನ್ಸ್ ಇದೆಯಾ, ಏನೋ ಕೇಳಬೇಕು ಅಂತಿದ್ರೆ ಕೇಳ್ರಿ. ಗೋಪಾಲ ಬ್ರದರ್ ಏನೋ ಪ್ರಶ್ನೆ ಇದೆಯಾ? ಇಲ್ಲ ಇಲ್ಲ ಬ್ರದರ್. ಓಕೆ, ರಾಜೇಂದ್ರ ಬ್ರದರ್? ಇಲ್ಲ ಬ್ರದರ್. ಓಕೆ, ಆರೋಗ್ಯ ಸಮಿ ಬ್ರದರ್? ಓಕೆ ಬ್ರದರ್, ಇದೆಯಾ ಪ್ರಶ್ನೆ? ಓಕೆ, ಮುತ್ತುರಾಜ್ ಬ್ರದರ್? ಹಾ ಸರ್, ಇದು ಲಾಜರ್ ಅವ್ರದ್ದು ಉಪಮಾನ ಅಂತ ಹೇಳಿದ್ರಲ್ಲ, ಅದು ಅಂದ್ರೆ ಕೆಳಗಡೆ ಅಲ್ಲಿ ಹಂಗೆ ಓದ್ತಾ ಬಂದ್ರೆ ಮೋಸೆ ಕೂಡ ಇದಾರೆ ಅಂತ. ನಮ್ಗೆಲ್ಲ ಆತ್ಮಿಕರಿದ್ದರಿಗೆ ಹೋಗಕ್ಕೆ ಅಷ್ಟೇ, ಒಳಗಿದ್ರು ಹೋಗಲ್ಲ. ಹೇಳಿ ಬ್ರದರ್, ಮುತ್ತುರಾಜ್ ಬ್ರದರ್. ಅದೇ ಅದು ಸಾಮ್ಯ ಅಂತ ಹೇಳಿದ್ರಿ ನೀವು. ಹಾ, ಅದು ಹಂಗೆ ಕೆಳಗಡೆ ನೋಡ್ತಾ ಬಂದ್ರೆ ಅದು ಮೋಸೆ ಕೂಡ ಅಲ್ಲಿ ಇದಾರೆ ಅಂತ ಇರುತ್ತ. ಮೋಸ ಎಲ್ಲಿದ್ದಾರಂತೆ? ಅಲ್ಲೇ ಇದಾರೆ ಅಂತ ಇರ್ತದೆ. ಎಷ್ಟು 16ನೇ ಅಲ್ಲೇ ವಚನದಲ್ಲಿ ಇರ್ತಾನೆ. ನಾನು ಸ್ವಲ್ಪ ಕರೆಕ್ಟ್. ಎಲ್ಲವ್ರೆ ಮೋಸೆ? ವಾಕ್ಯದಲ್ಲವ್ರೆ. ಆ ವಾಕ್ಯದ ಪ್ರಕಾರ ಅವ್ರು ಎಲ್ಲವ್ರೆ ಅಲ್ಲಿ ಕೊಟ್ಟಿದ್ಯಾ? ಅದೇ ನಿಮ್ ಮಧ್ಯದಲ್ಲಿ ಇದ್ರು ಅಂತ. ಯಾರ ಮಧ್ಯದಲ್ಲಿ ಎಲ್ಲವ್ರೆ? ಪರ್ಲೋಕದಲ್ಲವ್ರ, ನರಕದಲ್ಲವ್ರ? ಮತ್ತೆ ಎಲ್ಲವ್ರೆ? ಅದೇ ಅದೊಂಚೂರು ಗೊತ್ತಾಗಲಿಲ್ಲ ನನ್ಗೆ. ಅದು ಏನ್ರಿ, ಮೋಸೆ ಪರಲೋಕದಲ್ಲಿ ಅಂತ ಎಲ್ಲೂ ಕೊಟ್ಟಿಲ್ಲ. ವಾಕ್ಯ ಹೇಳ್ತೀನಿ ಬೇಕಾದ್ರೆ ನೀವು ಓದ್ರಿ. ಯಾರ ಹತ್ರ? ಲೂಕ 16:31 ಓದ್ರಿ. ಲೂಕ 16:31 ಓದ್ರಿ ಜಲ್ದಿ. ಯಾವ್ದು? ಅವರು ಮೋಶೆಯ ಮಾತನ್ನು ಪ್ರವಾದಿಗಳ ಮಾತನ್ನು ಕೇಳದಿದ್ದರೆ ಸತ್ತು ಹೋಗಿದ್ದವನೊಬ್ಬನು ಜೀವಿತನಾಗಿ ಎದ್ದರೂ ಅವರು ಒಪ್ಪುವುದಿಲ್ಲ ಎಂದು ಹೇಳಿದನು. ಮೋಸೆಯ ಮತ್ತೆ ಪ್ರವಾದಿಗಳ ಮಾತು ಕೇಳು ಅಂತಂದ್ರ ಅಷ್ಟೇ. ಮೋಸೆನೇ ಬಂದು ಮಾತಾಡ್ತಾರೆ, ಅವ್ರ ಮಾತನ್ನ ಕೇಳು ಅಂತಂದ್ರ ಇಲ್ಲ. ಮೋಸೆ ಮಾತು ಅಂದ್ರೆ ಬ್ರದರ್, ಮೋಸೆ ಮಾತಾಡಿರೋಂಥ ಎಲ್ಲಾ ಧರ್ಮಶಾಸ್ತ್ರ ವಿಚಾರಗಳನ್ನ ಸತ್ಯವೇದಲ್ಲಿ ಅಳವಡಿಕೆ ಬರ್ದಿದ್ದ ತಾನೆ, ಹೌದಾ ಇಲ್ವಾ? ಅದು ಮತ್ತೆ ಪ್ರವಾದಿಗಳ ಮಾತನ್ನ ಕೇಳ್ರಪ್ಪ ಅಂತ ಹೇಳಿದ ಯೇಸು ಕ್ರಿಸ್ತು. ಅದರ ಅದನ್ನೇ ಕೇಳ್ದಿರೋರು ಸತ್ತೋರೊಳಗಿನ ಒಬ್ರು ಹೋದ್ರೆ ಕೇಳ್ತಾರ ಅವ್ರ ಮಾತನ್ನ? ಕೇಳೋದಿಲ್ಲ ಅಂತ ಇಸ್ರೇಲ್ ಜನಗಳಿಗೆ ಹೇಳ್ತಾರದು. ಓಕೆನಾ? ಅದನ್ನ ಮೋಸೆ ಎಲ್ಲೂ ಪರಲೋಕದಲ್ಲಿ ಏನಿಲ್ಲ, ಎಲ್ಲೂ ಇಲ್ಲ. ಯಾಕಂದ್ರೆ ಯೇಸು ಕ್ರಿಸ್ತು ಬಹು ಸ್ಪಷ್ಟವಾಗಿ ಯೋಹಾನ 3:13 ಏನ್ ಹೇಳ್ತಾರೆ? ಪರಲೋಕಕ್ಕೆ ಒಯ್ಯಲ್ಪಟ್ಟವನ್ ಎಷ್ಟು ಜನ ಅಂತೆ? ಓದಿ, ಯೋಹಾನ 3:13 ಓದಿ. ಯೋಹಾನ 3:13 ಓದ್ರಿ ಯಾರಾದ್ರ? ಮನುಷ್ಯ ಕುಮಾರನೇ ಹೊರತು ಬೇರೆ ಯಾರು ಪರಲೋಕಕ್ಕೆ ಏರಿಸಲ್ಪಟ್ಟಿಲ್ಲ. ವೆರಿ ಗುಡ್, ವೆರಿ ಗುಡ್. ಓದಿ ಬದ ರಾಜೇಂದ್ರ ಒಂದ್ಸತಿ ಪ್ಲೀಸ್, ಯು ಡೋಂಟ್ ಮೈಂಡ್. ಜಾನ್ 3:13. ಪರಲೋಕದಿಂದ ಇಳಿದು ಬಂದವನೇ ಅಂದರೆ ಮನುಷ್ಯ ಕುಮಾರನೇ ಹೊರತು ಮತ್ತಾರು ಪರಲೋಕಕ್ಕೆ ಏರಿ ಹೋದವನಲ್ಲ. ನೋಡ್ರ, ಮತ್ತಾರು ಪರಲೋಕಕ್ಕೆ ಏರಿ ಹೋದವನಲ್ಲ. ಮತ್ತಾರು ಪರಲೋಕಕ್ಕೆ ಹೋಗಿಲ್ಲ. ಮೋಸ ಹೆಂಗ್ ಹೋಗಕ್ ಸಾಧ್ಯ ಅಲ್ವರ? ಯಾರು ಹೋಗಿಲ್ಲ ವಾಕ್ಯದ ಪ್ರಕಾರ. ಓಕೆನಾ ಬ್ರದರ್? ಮುತ್ತುರಾಜ್ ಬ್ರದರ್? ಸರ್, ಇದು ತೆಲುಗಲ್ಲಿ ಅಲ್ಲಿ ನೋಡ್ದಂಗಾದ್ರೆ ಮೋಸೆಯು ಪ್ರವಕ್ತನು ಉన్నారు ಅಂತ ಇರ್ತ. ಪ್ರವಾದಿಗಳ ಮಾತನ್ನ ಕೇಳಿ ಅಂತಂದ್ರು. ಹಂಗ ನಮ್ಮ ಪರಲೋಕದಲ್ಲಿ ಕೊಟ್ಟಾರ ಇದೆಯಾ ಅಂತ ಕೊಟ್ಟಿದ್ದೆ ಅಲ್ಲಿ? ಸರ್ ಗೊತ್ತಿಲ್ಲ. ಕೊಟ್ಟಿದ್ಯಾ ಅಲ್ಲಿ? ಕೊಟ್ಟಿದ್ಯಾ? ಇಲ್ಲ, ಅಷ್ಟೊಂದು ಸರಿ ಗೊತ್ತಿಲ್ಲ ಸರ್, ಅದಕ್ಕೆ ಅಲ್ಲಲ್ಲ, ನೀವ್ ಗೊತ್ತಿಲ್ಲ ಅಂದ್ರೆ ಬೈಬಲ್ ತೆಗೆದು ನೋಡ್ಬೇಕು. ಬೈಬಲ್ ತೆಗೀರಿ, ಓದ್ರಿ. ಕೊಟ್ಟಿದ್ಯಾ ಅಲ್ಲಿ? ಬೈಬಲ್ ನಿಮ್ಮ ಹತ್ರ ಇದೆಯಾ? ಇಲ್ಲ ಸರ್, ನಮ್ಗೆ ಅಷ್ಟೊಂದು ಸ್ವಲ್ಪ
ಸರಿ, ತೊಂದರೆ ಇಲ್ಲ. ನೀವು ಬೈಬಲ್ನ ದಯವಿಟ್ಟು ಇವಾಗ ಅದೇ ವಾಕ್ಯನ ಓದಿಸಿದ್ದು ಸಿಸ್ಟರ್, ಅದೇ ವಾಕ್ಯ ಓದಿದ್ದು. ಅದು ಓದ್ಬೇಕಾರೆ ಅವ್ರು ಪರಲೋಕದ ಇದ್ರೆ ಅಂತ ಎಲ್ಲ ಕೊಟ್ಟಿಲ್ಲ ಬದರ್. ಹಾ ಅರ್ಥ ಆಯ್ತಾ? ಗೊತ್ತಾಯ್ತಾ? ಸರಿ ಮೋಸೆಯ ಸರ್. ಮಾತು ಎಲ್ಲಿದೆ? ಮೋಸೆಯ ಮಾತಂದ್ರೆ ಎಲ್ಲಿದೆ? ಮೋಸೆ ಮತ್ತೆ ಪ್ರವಾದಿಗಳ ಮಾತುಗಳು ಎಲ್ಲಿ ಬರ್ದಿಟ್ಟಿದ್ದಾರೆ? ಹ್ಮ್ ಧರ್ಮಶಾಸ್ತ್ರದಲ್ಲಿದೆ ಬ್ರದರ್. ಇರಿ ಒಂದ್ ನಿಮಿಷ, ಅವ್ರು ಹೇಳ್ರಿ, ಇರ್ರಿ, ಅವ್ರು ಅರ್ಥ ಮಾಡ್ಕೊಬೇಕು. ನೀವು ಉತ್ತರ ಕೊಟ್ಬಿಡ್ತೀರಾ, ಅವ್ರಿಗೆ ಅರ್ಥ ಆಗಿಲ್ಲ, ನಿಮ್ ಪ್ರಯೋಜನ. ಮುತ್ತುರಾಜ್ ಬದ್ರ ಹೇಳಿ, ಮೋಸೆಯ ಹಾ ಮಾತು ಪ್ರವಾದಿಗಳ ಮಾತನ್ನ ಎಲ್ಲಿ ಬರ್ದಿದ್ದಾರೆ ದೇವ್ರು? ಗ್ರಂಥದಲ್ಲಿ. ಯಾವ ಗ್ರಂಥ? ಅದೇ ಮಾಮೂಲಿ ಇವೆಲ್ಲ ಓದಿದ್ರೆ. ಅದೇ ಯಾವ್ದು ಕರೆಕ್ಟಾಗಿ ಹೇಳ್ಬೇಕು ನೀವು. ಏನು ನಾನು ಹೋಗ್ಬಿಟ್ಟು ಇವಾಗ ಅದು ಯಾವ್ದು ಲಿಪಿ ಶಿಪಿಲ್ ಹುಡುಕ್ಲಾ? ಮತ್ತೆ ಯಾವ ಗ್ರಂಥ? ಮಾಮೂಲಿ ಆ ಗ್ರಂಥಕ್ಕೆ ಐತೆ. ಏನ್ ಹೆಸರು ಹಾ ಹೇಳಿ? ಆ ಗ್ರಂಥಕ್ಕೆ ಏನ್ ಹೆಸರು? ಯಾವ ಗ್ರಂಥ ಹೆಸರೇನು? ಅದೇ ಸರ್, ಇದು ಬೈಬಲ್. ಅದನ್ನ ಹೇಳ್ರಿ ದಯವಿಟ್ಟು, ಸ್ವಲ್ಪ ದಯವಿಟ್ಟು ಜೋರಾಗೆ. ಏನದು ಹೆಸರು? ಬೈಬಲ್. ಬೈಬಲ್. ಜೋರಾಗಿ ಕೇಳ್ರಿ ಇನ್ನೊಂದ್ಸತಿ. ಯಾವ್ದದು? ಬೈಬಲ್. ಹಿಂಗ್ ಉತ್ತರ ಕೊಡ್ಬೇಕು. ವೆರಿ ಗುಡ್. ಇವಾಗ ಇಸ್ರೇಲ್ ಜನಗಳು ಅಲ್ಲಿ ಭೂಲೋಕದಲ್ಲಿ ಯೇಸು ಕ್ರಿಸ್ತ ಮೊದಲನೇ ವೇರ್ಕೆ ಬರ್ಬೇಕಾದ್ರೆ ಹಳೆ ಒಡಂಬಡಿಕೆ ಇತ್ತಾ, ಬರೀ ಹೊಸ ಒಡಂಬಡಿಕೆ ಇತ್ತಾ? ಹಳೆ. ಹಂಗ್ರೆ ಯೇಸು ಕ್ರಿಸ್ತು ಏನ್ ಹೇಳ್ತಾರದಪ್ಪ ಅಂದ್ರೆ, ಹಳೆ ಒಡಂಬಡಿಕೆ ಏನ್ ಮಾಡಿ ನೀವು ಓದ್ಬಿಟ್ಟು ಕೇಳಿ. ಯಾಕೆಂದ್ರೆ ಹಳೆ ಒಡಂಬಡಿಕೆ ಬರ್ದವ್ರು ಯಾರು? ಯಾರು ಬರ್ದಿದ್ದ? ಮೋಸೆ ಹಳೆ ಒಡಂಬಡಿಕೆ ಬರ್ದಿದ್ದಾರಾ? ಮುತ್ತುರಾಜ್ ಬ್ರದರ್ ಹೌದು ಸರ್. ಬರ್ದವ್ರು. ನೀವು ಗಮನ ಇಟ್ಟು ಕೇಳ್ಬೇಕು. ನೀವು ಸುಮ್ಮನೆ ನಂಗೆ ಏನೋ ಇದ್ದಕ್ಕೆ ಕೇಳಿದ್ರೆ ಪ್ರಯೋಜನ ಆಗಲ್ಲ. ಕರೆಕ್ಟಾಗಿ ನೀವು ಕೇಳಿಸ್ಕೊಂಡು ಕರೆಕ್ಟಾಗಿ ಉತ್ತರ ಕೊಡಿ. ಮೋಸೆ ಹಳೆ ಒಡಂಬಡಿಕೆ ಬರ್ದಿದ್ದಾರಾ? ಹೌದು ಸರ್, ಬರ್ದಿದ್ದಾರೆ. ಪ್ರವಾದಿಗಳು ಹಳೆ ಒಡಂಬಡಿಕೆ ಬರ್ದಿದ್ದಾರಾ? ಹೌದು ಸರ್. ಆ ಮಾತನ್ನ ಕೇಳಿ ಅಂತ ಹೇಳ್ತಾರೆ. ಅದನ್ನೇ ಕೇಳ್ದಿರೋನು ಇನ್ನು ಏನಾರ ಹೊಸ ಒಡಂಬಡಿಕೆ ಮಾತು ಕೇಳ್ತಾರ ಅವ್ರು? ಹೌದು. ಕೇಳ್ತಾರಾ? ಇಲ್ಲ. ಅದನ್ನೇ ಯೇಸು ಕ್ರಿಸ್ತ ಹೇಳ್ತಾ ಇರೋದು. ಹಂಗಂದ್ಬಿಟ್ಟು ಪರಲೋಕದಲ್ಲಿ ಮೋಸೆ ಅವರೇ, ಎಲಿಯ ಅವರೇ, ಇವ್ರ ಪಕ್ಕದಲ್ಲಿ ಇವ್ರವ್ರೆ ಅಂತಲ್ಲ. ಓಕೆನಾ? ಇವಾಗ ಒಂದು ವಾಕ್ಯ ಓದ್ರಲ್ಲ ಬ್ರದರ್, ಕೇಳಿಸ್ಕೊಂಡ್ರ? ಪರಲೋಕಕ್ಕೆ ಏರಿ ಓದೋನು ಯಾರು ಇಲ್ಲ ಅಂತ ವಾಕ್ಯ ಕೇಳಿಸ್ಕೊಂಡ್ರ ನೀವು ಅದನ್ನ? ಮತ್ತೆ ಪರಲೋಕಕ್ಕೆ ಹೋಗಿಲ್ಲ ಅಂದ್ರೆ ಇವ್ರು ಹೆಂಗ ಹೋಗ್ ಸಾಧ್ಯ? ಹೇಳ್ರಿ, ನೀವು ಯಾರ ಮಾತು ನಂಬ್ತೀರಾ? ಕ್ರಿಸ್ತನ್ ಮಾತನ್ನ ನಂಬ್ತೀರಾ, ಬೇರೆಯವ್ರ ಮಾತು ನಂಬ್ತೀರಾ? ಕ್ರಿಸ್ತನ್ ಮತ್ತೆ ನಂಬರ್. ಮತ್ತೆ ಕ್ರಿಸ್ತನ್ ಹೋಗಿಲ್ಲ ಅಂತಂದ್ರೆ ಹೋಗಿಲ್ಲ ಅಂತ ಅರ್ಥ. ನೀವು ಹೋಯ್ತಿದೀನಿ ಅಂತ ನಾವೇನ್ ಹೇಳೋಣ ಅಲ್ವಾ? ಆಮೇಲೆ ನೀವು ದಯವಿಟ್ಟು ಒಂದಿನ ಬನ್ರಿ, ನಿಮ್ಗೆಲ್ಲಾ ಪ್ರಶ್ನೆಗಳು ಕುಟುಂಬ ಓಪನ್ ಆಗಿ ಡಿಸ್ಕಸ್ ಮಾಡೋಣ. ಓಕೆನಾ? ಆಮೇಲೆ ಕ್ಲಾಸಸ್ಗೆ ನೀವು ರೆಗ್ಯುಲರ್ ಆಗಿ ಬರ್ಬೇಕು. ಆಸಕ್ತಿಯಿಂದ ಎಲ್ಲಾ ಅವತ್ತಿನ ಅವತ್ತು ರೆಕಾರ್ಡಿಂಗ್ ನ ಕ್ಲೀನ್ ಆಗಿ ಕೇಳ್ಬೇಕು. ಓಕೆನಾ? ದಯವಿಟ್ಟು ಕೇಳಿ. ಓಕೆನಾ? ನಾನೇ ನಿಮ್ ಮನೆಗೆ ಒಂದಿನ ಬರ್ತೀನಿ ಬೇಕಾರೆ. ಆಯ್ತು ಸರ್, ಖಂಡಿತ. ಸರಿ, ಓಕೆ. ಬ್ರದರ್, ನಂದೊಂದು ಪ್ರಶ್ನೆ ಬ್ರದರ್. ಹೇಳಿ ಸಮೀರ್ ಬ್ರದರ್. ಇದು ಆದಿಕಾಂಡ 5:24 ಹನೋಕನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡದ್ರಿಂದ ಅವನನ್ನು ಕರೆದುಕೊಂಡು ಹೋದನು ಅಂತ ಹೇಳಿದ್ರೆ, ಅವನ್ನ ಎಲ್ಲಿ ಕರ್ಕೊಂಡು ಹೋದ್ರು? ಎಲ್ಲಿ ಕರ್ಕೊಂಡು ಹೋದ್ರು? ಮರಣಕ್ಕೆ ಕೊಂಡೋದ್ರು. ಆದ್ರೆ ಪರಲೋಕಕ್ಕೆ ಕೊಂಡೋಗಿಲ್ಲ. ಅದೇ ಯಾಕಂದ್ರೆ ಯಾರು ಏನ್ ಹೇಳ್ತಾರೋ ಗೊತ್ತಿಲ್ಲಪ್ಪ ನನ್ಗಂತೂ. ಕ್ರಿಸ್ತನ್ ಹೇಳ್ಬಿಟ್ಟವ್ರೆ ಪರಲೋಕಕ್ಕೆ ಹೋಗಿಲ್ಲ ಅಂತ. ಹೌದೌದು. ಆಯ್ತಾ? ಸರಿ, ಇವ್ರು ಎಲ್ಲೋರು? ಇವ್ರ ಅಡ್ರೆಸ್ ಹೇಳ್ತೀನಿ ಕೇಳಿ. ಅಡ್ರೆಸ್ನ ಬೈಬಲಲ್ಲೇ ಕೊಟ್ಟವ್ರೆ. ಇಬ್ರಿಯರ ಪತ್ರಿಕೆ 11ನೇ ಅಧ್ಯಾಯ ಕೊಟ್ಟರು ನೋಡಿ. ಇಬ್ರಿಯರು 11:13 ಓದಿ. ಇಬ್ರಿಯರು 11ನೇ ಅಧ್ಯಾಯ 13ನೇ ವಾಕ್ಯ. ಜಲ್ದಿ ಓದ್ರಿ. ಸೈಮನ್ ಬ್ರದರ್ ಜಲ್ದಿ ಓದ್ಬೇಕು. ನಂಗೆ 4 ನಿಮಿಷ ಇದೆ ಇನ್ನೊಂದು ಕ್ಲಾಸಿಗೆ. ಓದ್ತೇನೆ ಬ್ರದರ್. 11:13 ಬ್ರದರ್. ಓದಿ ಸೈಮನ್ ಬ್ರದರ್. ಇಬ್ರಿಯರು 11ನೇ ಅಧ್ಯಾಯ 13ನೇ ವಾಕ್ಯ. ಇವರೆಲ್ಲರೂ ವಾಗ್ದಾನದ ಫಲಗಳನ್ನು ಹೊಂದದೆ ಅವುಗಳನ್ನು ದೂರದಿಂದ ನೋಡಿ ಉಲ್ಲಾಸದೊಡನೆ ವಂದಿಸಿ ನಂಬಿಕೆಯುಳ್ಳವರಾಗಿ ಮೃತರಾದರು. ಯಾರೆಲ್ಲರೂ? ದೇವರೊಂದಿಗೆ ನಡೆದವರು. ಇರಿ, ಆ ವಾಕ್ಯದಲ್ಲಿ ನಿಮಿಷ ಎಲ್ಲ ತಾಳ್ಮೆ, ಸ್ವಲ್ಪ ಸೈಲೆಂಟ್ ಆಗಿರಿ.
ಆ ವಾಕ್ಯದಲ್ಲಿ ಏನ್ ಬರ್ತದೆ ಅದನ್ನ ಮಾತ್ರ ಓದಿ ಬಿಡ್ತಾರೆ, ಅದನ್ನ ರಿಪೀಟ್ ಮಾಡಿ ಬಿಡ್ತಾರೆ, ಇನ್ನೊಂದ್ಸತಿ ಓದಿ. ಇವರೆಲ್ಲರೂ ಯಾರು ಯಾರೆಲ್ಲರೂ ವಾಗ್ದಾನದ ಫಲಗಳನ್ನು ಹೊಂದದೆ. ಇಲ್ಲಪ್ಪ, ಸ್ವಲ್ಪ ಸಮಾಧಾನದಿಂದ ಕೇಳಿಸ್ಕೊಂಡು ನಿಧಾನವಾಗಿ ಅರ್ಥ ಮಾಡ್ಕೊಂಡು ಉತ್ತರ ಕೊಡಿ. ವಾಕ್ಯ ಇನ್ನೊಂದ್ಸತಿ ಓದಿ. ಇವರೆಲ್ಲರೂ ಹಾ ಸಾಕು. ವಾಗ್ದಾನದ ಏನ್ ಬಂತಲ್ಲಿ? ಇವರೆಲ್ಲರೂ ಯಾರು ಬಂದಾರ? ಏನ್ ಬಂತ ಸಮೀಪದವ್ರು? ಇವರೆಲ್ಲರೂ ಯಾರೆಲ್ಲರೂ? ಇವರೆಲ್ಲರೂ ಹಿಂಗೆ ವಾಕ್ಯ ಅರ್ಥ ಮಾಡ್ಕೊಬೇಕು. ಬ್ರನ್ ಓರ್ಕೊಂಡು ಹೋಗ್ಬಿಟ್ರೆ ನಮ್ಗೇನು ಅರ್ಥ ಅಲ್ಲ ತಲೆಗೆ. ಇವರೆಲ್ಲರೂ ಅಂತ ಕೊಟ್ಟವ್ರೆ, ಕರೆಕ್ಟಾ? ಹೌದು ಬ್ರದರ್. ಇವಾಗ ಇವರೆಲ್ಲರೂ ಯಾರು ಅಂತ ಹುಡುಕ್ಬೇಕಾ ಬಿಡ್ವಾ? ವಿಶ್ವಾಸಿಗಳು ಬ್ರದರ್, ನಿಜವಾದ ವಿಶ್ವಾಸ. ಸಮಾಧಾನ, ದುಡುಕ್ಬೇಡಿ, ವೆಯ್ಟ್. ಇವರೆಲ್ಲನೂ ಹುಡುಕ್ಬೇಕಾ ಬಿಡ್ವಾ ನಾವು ಇವಾಗ? ಹುಡುಕ್ಬೇಕು. ಇವಾಗ ನಾವು ಅಷ್ಟಕ್ಕೆ ನಾವು ನಿರ್ಧಾರ ಬರ್ಬಾರ್ದು. ಹುಡುಕ್ಬೇಕು ಅಂದ್ರೆ ಹೆಂಗ್ ಗೊತ್ತಾ ಮಾಡಿ, 11ನೇ ಅಧ್ಯಾಯ 1ನೇ ವಾಕ್ಯ ಅಂತ ಹೇಳಿದ್ರಿ, 12ನೇ ವಾಕ್ಯದಲ್ಲಿ ಲಿಸ್ಟೇ ಕೊಟ್ಟವ್ರೆ. ಎಷ್ಟನೇ ವಾಕ್ಯ? 1-11. ದಯವಿಟ್ಟು ಮನೆಗೆ ಸಮಾಧಾನ ಕೂತ್ಕೊಂಡು ಓದ್ಬಿಟ್ಟು ಅಲ್ಲಿ ಈನಾಕನ್ ಬಗ್ಗೆ ಕೂಡ ಹೆಸರು ಕೊಟ್ಟವ್ರೆ. ಕೊಟ್ಬಿಟ್ಟು ಲಾಸ್ಟ್ ಅಲ್ಲಿ ಏನಾಗೈತೆ ಅವ್ರ ಗತಿ ಅಂತ ಎಲ್ಲ ಹೇಳವ್ರೆ. ಓಕೆನಾ? ಇದು ಉತ್ತರ. ದಯವಿಟ್ಟು ಮನೆಯಲ್ಲಿ ಕ್ಲಾಸ್ ಆಗಿದ ತಕ್ಷಣ ಇಮ್ಮಿಡಿಯೇಟ್ ಓದಿ. ಓಕೆನಾ? ಸರಿ, ಇವಾಗ ಏನು ಬೇಜಾರು ಮಾಡ್ಕೊಂಬಿಡಿ. ಇವಾಗ ಇಮ್ಮಿಡಿಯೇಟ್ ಕ್ಲಾಸ್ ಎಂಡ್ ಮಾಡೋಣ, ಯಾಕಂದ್ರೆ ನಂಗೆ 8 ಗಂಟೆಗೆ ಇನ್ನೊಂದು ಕ್ಲಾಸ್ ಇದೆ. ಓಕೆನಾ? ಆಮೇಲೆ ನಿಮ್ಗೇನೋ ಪ್ರಶ್ನೆ ಇತ್ತು ಅಂದ್ರೆ ಎಲ್ಲ ಇಷ್ಟು ಪ್ರಶ್ನೆ ಕೇಳ್ತಿರಲ್ಲ, ಯಾರು ಒಬ್ರು ವಾಟ್ಸಪ್ ಮಾಡಿ ನಿಮ್ಗೇನೋ ಕ್ವಶನ್ ಕೇಳಿದಿರಾ? ಈ ಜನ ಪ್ರಶ್ನೆ ಇದೆ, ದಯವಿಟ್ಟು ಕೇಳಿ. ನೀವು ಯಾಕೆ ವಾಟ್ಸಪ್ ಮಾಡಲ್ಲ? ವಾಟ್ಸಪ್ ಹಾಕಿ ಅವ್ನು ಮಾಡಿ ಮೆಸೇಜ್ ಹಾಕಿ, ಹಿಂಗಿದೆ ಬರೋದು ಕ್ವಶನ್ ಕೇಳಿ. ಇಲ್ಲ ಬನ್ನಿ ಹೇಳ್ರಿ, ನಿಮ್ಮ ಮನೆಗೆ ಯಾವಾಗ ಅಪಾಯಿಂಟ್ಮೆಂಟ್ ಕೊಡ್ತೀರಿ ಬರ್ತೀನಿ ನಾನು ಹೇಳ್ರಿ. ಒಬ್ರು ಫೋನ್ ಮಾಡಲ್ಲ. ದಯವಿಟ್ಟು ನೀವು ಫೋನ್ ಮಾಡಿ, ನಿಮ್ಗೇನೇ ಪ್ರಶ್ನೆ ಧಾರಾಳ ಕೇಳಿ, ಏನು ಎದುರುಬಿಡಿ. ಆಯ್ತಾ? ನಾನು ಎಲ್ಲ ವಾಕ್ಯದ ಮುಖಾಂತರ ಖಂಡಿತ ಉತ್ತರ ಕೊಡ್ತೀನಿ ರೀ, ಹೆದರ್ಲೇಬೇಡಿ. ನಾನಂತೂ ಅಂಜಲ್ಲ. ಆಯ್ತಾ? ನೀವು ಭಯ ಪಡಕ್ ಹೋಗ್ಬಿಡಿ, ಧೈರ್ಯವಾಗಿ ಕೇಳಿ, ವಾಕ್ಯ ಮುಖಾಂತರ ಉತ್ತರ ಕೊಡ್ತೀನಿ. ಯಾವಾಗ ಬರ್ಬೇಕು ಹೇಳಿ, ಎಲ್ಲಿ ಬರ್ಬೇಕು ಹೇಳಿ, ನಾನು ಬರ್ತೀನಿ. ಆಯ್ತಾ? ಓಕೆನಾ? ಸೊ ಆಯ್ತಾ? ಎಲ್ಲರೂ ಅಷ್ಟೇ, ಎಲ್ಲರಿಗೂ ಅನ್ವಯಿಸ್ತದೆ. ಕೊನೆಯದಾಗೆ ದಯವಿಟ್ಟು ಯಾರೋ ಒಂದು ಚಿಕ್ಕದಾಗ ಒಂದು ಪ್ರಾರ್ಥನೆ ಮಾಡಿ ಇಮ್ಮಡಿಗೆ ಒಂದು ಕೂಟನ ಮುಕ್ತಾಯ ಮಾಡೋಣ. ಯಾರು ಪ್ರೇಯರ್